ಮಾತಾಡಿ, ಹಂಚ್ಕೊಳ್ಳಿ. ಏನಾದರೂ ಹೇಳೋದಿತ್ತಾ? ಹೌದು, ಒಂದು ಸಮಸ್ಯೆ ಇದೆ ಹಾಗೆ. ಹೇಳಿ ಹೇಳಿ ಹೇಳಿ. ಅಂದ್ರೆ ನಂಗೆ ಹಂಚ್ಕೊಳಕ್ಕೂ ಯಾರು ಇಲ್ಲ ನನ್ನ ಜೊತೆ. ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ತುಂಬಾ ಜನ ಇದ್ರು ಒಟ್ಟಿಗೆ, ಇವಾಗ ಒಬ್ನೇ. ಏನು ಹೇಳಿದ್ರಿ? ಮೊದ್ಲು ತುಂಬಾ ಜನ ಇದ್ರು ಗುರುಜಿ, ಇವಾಗ ಒಬ್ನೇ ಆಗಿತ್ತು ನಿಂತ. ತುಂಬಾ ಜನ ಇದ್ರಾ? ಹೌದು. ಈಗ ಯಾಕೆ ಒಬ್ಬರೇ ಆಗ್ಬಿಟ್ಟಿದ್ದೀರಾ? ಹೌದು, ತುಂಬಾ. ಸತ್ಯವಾಗಿಯೂ ಹೇಳ್ಬೇಕಂದ್ರೆ ಎಲ್ಲಾ ಸಮಯದಲ್ಲೂ ಒಬ್ಬರೇ ಇದ್ವಿ. ಆದ್ರೆ ನಾವ್ ಅಂದ್ಕೊಂಡಿದ್ವಿ ನಮ್ ಸುತ್ತ ತುಂಬಾ ಜನ ಅವರೇ ಅಂತ. ಹೌದು, ಇವಾಗ ಅರ್ಥ. ಅಬ್ಬಬ್ಬಾ, ಅಂದ್ರೆ ದೇಹ ಅಪ್ಕೊಳ್ಬಹುದು, ತಪ್ಪಿಕೊಳ್ಬಹುದು, ಅದರೊಳಗಡೆ ಹೋಗ್ಲಿಕ್ಕಾಗಲ್ವೇ? ಖಂಡಿತ ಖಂಡಿತ ಗುರುಜಿ. ಬಟ್ ಈಗ ಅನ್ನಿಸ್ತಾ ಇದೆ, ಈ ಹಿಂದೆ ಇದ್ದವನು ನಾನೇ, ಈಗಿರೋನು ನಾನೇ. ಹೌದು. ಎಲ್ಲೋಗ್ಬಿಟ್ರು ಅವರೆಲ್ಲ ಅಂತ ಯೋಚಿಸಿದಾಗ ಅವ್ರಿಗೂ ಒಂದು ಬದುಕಿದೆ ಅನ್ನೋದನ್ನ ನಾವು ಮರ್ತು ಬಿಟ್ಟಿರ್ತೀವಿ. ಹೌದು, ಖಂಡಿತ. ಗಾಳಿ ಒಂದು ಕಡೆ ಎಲೆಗಳು ತೂರ್ಕೊಂಡು ಹೋದಂಗೆ ಎಲ್ಲ ಅವರವ್ರ ವಿಧಿ ಅವರನ್ನ ಎಲ್ಲೆಲ್ಲ ಬೇಕಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿರುತ್ತೆ. ಪರವಾಗಿಲ್ಲ, ಹೇಳಿ ಏನಾಯ್ತು? ನನಗೆ ಉಂಟು ಗುರುಜಿ. ಅಂದ್ರೆ ನಾನೊಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಿಯತ್ತಿಂದ ಒಂದು 10 ವರ್ಷ ನಾನು ಎಲ್ಲಿ ಓದ್ತಾ ಇದ್ನೋ ಅದೇ ಸಂಸ್ಥೆಯಲ್ಲಿ ನಂಗೊಂದು ಕೆಲಸ ಸಿಕ್ತು. ಮಕ್ಕಳಿಗೆಲ್ಲ ಹೇಳ್ಕೊಡುವಂಥದ್ದು, ಸಾಂಸ್ಕೃತಿಕ ಹೇಳ್ಕೊಡ್ತಾ ಎಲ್ರಿಗೂ ನಾನು ಬೇಕಾಗಿದ್ದೆ. ಅಂದ್ರೆ ಎಲ್ರು ಅಂದ್ರೆ ಇಷ್ಟ, ನಾನಂದ್ರೆ ತುಂಬಾ ನಂಬಿದ್ರು ಎಲ್ಲ. ಅಂದ್ರೆ ಒಂದು ಟೈಮ್ ಬಂತು, ಈ ಕಡೆ ನಾನು ಯಾಕೆ ಹೋದೆ ಏನೋದೆ ಅಂತ ಗೊತ್ತಿಲ್ಲ. ಒಂದು ನಮ್ಮ ಟೀಚರ್ಸ್ಗಳು ಏನೋ ಪ್ರೋಗ್ರಾಮಿಗೆ ಹೋದಾಗ ಒಂದ್ ಕಡೆಯಲ್ಲಿ ಅವರು ಡ್ರೆಸ್ಸಿಂಗ್ ಮಾಡ್ತಾ ಇದ್ರು ಗುರುಜಿ. ನಾನು ಇದನ್ನ ಹಂಚ್ಕೊಳಕ್ ಬೇರೆ ಯಾರು ಇಲ್ಲ, ಅದಕ್ಕೆ ನಿಮ್ ಜೊತೆ ಓಪನ್ ಆಗಿ ಹಂಚ್ಕೊಳ್ತಾ ಇದ್ದೀನಿ. ತೊಂದ್ರೆ ಇಲ್ಲ. ಅಂದ್ರೆ ಈಗ ನನಗೆ ಒಂದು ಸ್ಪಷ್ಟವಾಗಿ ಹೇಳಿ, ಈ ಪ್ರೋಗ್ರಾಮ್ಗೆ ಯಾರು ಹೋಗಿದ್ದು, ಎಲ್ಲಿ ಹೋಗಿದ್ದು, ಯಾರು ಡ್ರೆಸ್ಸಿಂಗ್ ಮಾಡ್ಕೊಳ್ತಿದ್ಯಾರು? ಪ್ರೋಗ್ರಾಮಿಗೆ ನಾನು ಟೀಚರ್ಸ್ ಗಳ ಜೊತೆ ಹೋಗಿದ್ದೆ. ಓಕೆ, ಈಗ ನೀವು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರಿ. ಹೌದು, ಅವ್ರಿಗೆ ನಾಟಕ ಹಾಡುಗಳನ್ನೆಲ್ಲ ಹೇಳ್ಕೊಡೋ ಕೆಲಸ ನಿಮ್ದು. ಹೌದು. ನನ್ನೊಂದು ಬೇರೆ ಸಂಸ್ಥೆ, ನಮ್ದೇ ಒಂದು ಮತ್ತೊಂದು ಅಂಗ ಸಂಸ್ಥೆ. ಅವ್ರದ್ದೊಂದು ಕಾಂಪಿಟೇಷನ್ ಹೋಗಿದ್ರು. ನಾನು ಅಲ್ಲಿ ಶಿಕ್ಷಕ ಆಗಿರೋದ್ರಿಂದ ನಾನು ಅಲ್ಲಿ ಹೋಗಿದ್ದೆ. ಯಾರು ಕರ್ಕೊಂಡು ಹೋಗಿದ್ರಿ ಕಾಂಪಿಟೇಷನ್? ಅವ್ರು ಹೋಗಿದ್ರು ಟೀಚರ್ಸ್ ಗಳು ಮೊದ್ಲೇ. ನಾನು ಹೋಗ್ಬೇಕಿತ್ತು, ನಾನೊಂದು ಬೇರೆ ಪ್ರೋಗ್ರಾಮ್ ಮುಗಿಸಿ ಆ ನಂತರ ಅಲ್ಲಿಗೆ ಹೋದಾಗ ಒಂದ್ ಕಡೆ ಹೋದಾಗ ಅವ್ರದ್ದೆಲ್ಲ ಪ್ರೋಗ್ರಾಮ್ ಆಯ್ತು. ಪ್ರೋಗ್ರಾಮ್ ಆದ ನಂತರ ಒಂದ್ ಕಡೆ ಎಲ್ಲ ಪ್ರೋಗ್ರಾಮ್ ಆದ ನಂತರ ಡ್ರೆಸ್ಸಿಂಗ್ ಮಾಡ್ತಾರಲ್ಲ ಮೇಡಮ್ನವರು. ಅಂದ್ರೆ ಹೆಣ್ಮಕ್ಳು? ಹೌದು, ಹೆಣ್ಮಕ್ಳು ಮೇಡಮ್ನವರು. ಅವರು ಡ್ರೆಸ್ಸಿಂಗ್ ಮಾಡುವಾಗ ಏನೋ ನಾನು ನೋಡ್ದೆ ಅಂತ ಹೇಳಿ ನನ್ನ ಮೇಲೆ ಆಪಾದನೆ ಬಂತು ಗುರುಜಿ. ಡ್ರೆಸ್ಸಿಂಗ್ ಅಂದ್ರೆ ಈಗ ಪ್ರೋಗ್ರಾಮಿಗೆ ಏನ್ ಡ್ರೆಸ್ ಮಾಡ್ಕೊಂಡಿದ್ರಲ್ಲ ಅದನ್ನ ಚೇಂಜ್ ಮಾಡುವ ಅಥವಾ ಏನು ಆ ಕಡೆ ಸಪರೇಟ್ ಇತ್ತು? ಬಟ್ಟೆ ಬದಲಾಯಿಸುವಾಗ ವಾಪಸ್ ಬಂದು ಡ್ರೆಸ್ ಚೇಂಜ್ ಮಾಡುವಾಗ ನಾನೆಲ್ಲ ಅವ್ರು ನೋಡ್ದೆ ಅಂತ ಆಪಾದನೆ ಬಂತು ನನ್ನ ಮೇಲೆ. ನೀವು ನೋಡಿದ್ರಾ? ಇಲ್ಲ, ನಾನಂದ್ರೆ ಓದಿದ್ದೇ ಬೇರೆ ವಿಷಯಕ್ಕೆ, ಅಲ್ಲಾಗಿದ್ದೇ ಬೇರೆ. ನನ್ನ ಮೇಲೆ ಹೋಗಿದ್ರಿ ನೀವು? ನಾನು ಹೋಗಿದ್ದು ಏನಕ್ಕೆ ಅಂತಂದ್ರೆ, ಅವ್ರು ಕೆಳಗಿನ ಫ್ಲೋರ್ ಅಲ್ಲಿ ಇದ್ರು, ನಾನು ಮೇಲೆ ಫ್ಲೋರ್ ಅಲ್ಲಿ ಇದ್ದೆ ಗುರುಜಿ. ನಾನು ಮೇಲೆ ಫ್ಲೋರ್, ಅವ್ರು ಕೆಳಗೆ ಹೋದ್ರಲ್ಲ, ನಾನು ಮೇಲೆ ಫ್ಲೋರ್ ಬಂದೆ. ವಾಶ್ರೂಮ್ ಕೆಳಗಿರ್ಲಿಲ್ಲ, ನನ್ನ ಮೇಲೆ ವಾಶ್ರೂಮ್ ಇತ್ತು. ಹಾಗೆ ಮೇಲೆ ವಾಶ್ರೂಮ್ ಹೋದೆ. ವಾಪಸ್ ಹೊರಗೆ ಬಂದಾಗ ನಮ್ಗೆ ಸೌಂಡ್ ಆಯ್ತು ಗುರುಜಿ, ಒಂದು ಶಬ್ದ ಆಯ್ತು. ಏನ್ ಶಬ್ದ ಆಯ್ತು ಅಂತ ನೋಡಕ್ ಹೋದಾಗ ಯಾರು ಕಾಣಿಸಿಲ್ಲ ನನಗೆ. ಸೊ ಹೊರಗ್ ಬಂದಾಗ ಬೊಬ್ಬೆ ಕೇಳಿಸ್ತಾ ಇತ್ತು. ಅಂದ್ರೆ ಮಾತಾಡೋದು, ಯಾರೋ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ. ಸೊ ನನಗೆ ಏನಾಯ್ತು, ಏನೋ ನನ್ನ ಬಗ್ಗೆ ಏನೋ ಹೇಳ್ತಾ ಇದಾರೆ ಅಂತ ಬಂದು ನೋಡಿದಾಗ ಇದು ನನ್ನ ಮೇಲೆ ಬರ್ತಾ ಇತ್ತು. ಅಪ್ಪ ಸೀದಾ ಕೆಳಗೋಗಿ ಎಲ್ಲ ಟೀಚರ್ಸ್ ಗಳ ಹತ್ರ ಹೇಳಿದೆ, ಮೇಲೆ ಇದ್ದಿದ್ದು ನಾನು, ಬೇರೆ ಯಾರು ಅಲ್ಲ, ಏನಾಯ್ತು ಸಮಸ್ಯೆ ಅಂತ. ಅದಕ್ಕಿಲ್ಲ, ಯಾರು ವಿಡಿಯೋ ಮಾಡ್ತಾ ಇದ್ದಾರೆ ಮೇಲಿಂದ ಅಂತಂದ್ರು. ಸೊ ಅದಕ್ಕೆ ಏನಂತ ಹೇಳಿದ್ರೆ, CC ಕ್ಯಾಮರಾ ನೋಡ್ಕೊಳ್ಳುವ, ಆಗ ನೋಡಿದಾಗ ಎಲ್ಲ ಕ್ಲಿಯರ್ ಆಗಿ ಗೊತ್ತಾಗುತ್ತಲ್ಲ ನಮ್ದು ಏನು ಎತ್ತ ಅಂತ, ಯಾರಾದ್ರೂ ಇದ್ದಾರಾ ಅಂತ ಗೊತ್ತಿಲ್ಲ ನಮ್ಗೆ ಅಂತ. ಆಮೇಲೆ ವಿಚಾರಿಸಿದಾಗ ನಾನು ಮೇಲೆ ಹೋಗಿ ಬರೋದಿದೆಯಲ್ಲ ಅದನ್ನ ಇಟ್ಕೊಂಡು ನಾನು ಅವ್ರು ನೋಡ್ದೆ ಅಂತ ನನ್ನ ಮೇಲೆ ಆಪಾದನೆ ಹಾಕಿದ್ರು. ನಾನಂದ್ರೆ 10 ವರ್ಷದಿಂದ ಅವ್ರನ್ನೆಲ್ಲ ನಂಗೆ ಅಮ್ಮ ಇಲ್ಲ ಗೊತ್ತಿ. ನನ್ಗೆ ಅಮ್ಮ 9ನೇ ಕ್ಲಾಸಲ್ಲಿ ಇರುವಾಗ, ನಾನು ಸಣ್ಣದಿರುವಾಗ ತೀರ್ಕೊಂಡ್ರು. ನಾನು ತುಂಬಾ ನನ್ನ ಟೀಚರ್ಸ್ ಗಳವರೆಲ್ಲ, ನಾನು ಅದೇ ಸಂಸ್ಥೆಯಲ್ಲಿ ಕಲ್ತಿದ್ದೆ. ಸೊ ನನ್ಗೆ ಎಷ್ಟು ಬೇಜಾರಾಯ್ತು ಅಂತಂದ್ರೆ, ನನ್ನ ಇಂಟೆನ್ಷನ್, ನಾನು ಅವ್ರನ್ನ ಆ ರೀತಿಯಲ್ಲಿ ನೋಡೂ ಇಲ್ಲ. ಬಟ್ ಅದು ಪರಿಸ್ಥಿತಿನ ನಾನು ಯಾವ ರೀತಿ ತಂದು ಹಾಕಿದೆ ಅಂತ ಹೇಳಿದ್ರೆ, ಈಗ CC ಕ್ಯಾಮರಾ ನೋಡ್ದವನು ಕೂಡ ನಾನೇ ತಪ್ಪು ಮಾಡಿದೆ ಅಂತ ಭಾವಿಸ್ತಾ ಇದ್ದಾರೆ. ಅಂದ್ರೆ
ನನ್ಗೆ ಅಂದ್ರೆ ಯಾರು ನನ್ನ ಉಳಿದವ್ರು ನನ್ನ ತಪ್ಪಿತಸ್ಥ ಅಂತ ಹೇಳಲ್ಲ. ಆಮೇಲೆ ಎಲ್ಲ ಮಕ್ಳ ಹತ್ರ ವಿಚಾರಿಸಿದ್ರು, ನನ್ನ ಬಿಹೇವಿಯರ್ ಬಗ್ಗೆ ವಿಚಾರಿಸಿದ್ರು. ಪಾಸ್ಟ್ ಔಟ್ ಆದ ಮಕ್ಳ ಹತ್ರನು ನನ್ನ ಬಿಹೇವಿಯರ್ ಬಗ್ಗೆ ವಿಚಾರಿಸಿದ್ರು. ಯಾರಿಗೂ ನನ್ನ ಮೇಲೆ ಆ ರೀತಿ ಭಾವನೆ ಇಲ್ಲ. ಯಾಕಂದ್ರೆ ನಾನು ಯಾವತ್ತೂ ಆ ರೀತಿ ನಡ್ಕೊಂಡವನಲ್ಲ. ಒಂದು ಹೆಣ್ಣು ಮಗು, ನನಗೂ ಅಕ್ಕ ತಂಗಿಯರಿದ್ದಾರೆ, ಮೇಲೆ ಇದ್ದಾರೆ ಎಲ್ರು. ಒಂದು ಹೆಣ್ಣು ಮಗು ಒಂದು ಪ್ರಾಕ್ಟೀಸ್ ಮಾಡೋಕ್ ಬರುವಾಗ್ಲೂ ನಾನು ಟಿ ಶರ್ಟ್ ಹಾಕೊಂಡು ಬಾ ಅಮ್ಮ ಅಂತ ಹೇಳುವಂತ ಜನ ನಾನು. ಈ ಸಮಯದಲ್ಲಿ ಯಾಕೆ ಹೀಗಾಯ್ತು? ಎಷ್ಟು ಅವ್ರನ್ನ, ಅಂದ್ರೆ ನನ್ ಬೇಸರ ಏನು ಅಂತ ಹೇಳಿದ್, ನಾನು ಅವ್ರನ್ನ ದ್ವೇಷಿಸ್ತಾ ಇಲ್ಲ, ಅವ್ರ ಬಗ್ಗೆ ನಾನು ಕೆಟ್ಟದಾಗಿ ಏನ್ ಹೇಳಲ್ಲ. ಯಾಕಂದ್ರೆ ನನ್ನ ಬಗ್ಗೆ ಹೀಗ್ ಮಾಡಿದ್ರು ಅಂತ ನಾನು ಹೇಳಲ್ಲ. ಯಾಕಂದ್ರೆ ಸಮಯ ಸಂದರ್ಭ ಅವ್ರಿಗೆ ಆ ರೀತಿ ಪೋಟ್ರೆ ಮಾಡ್ತಾ ಇದ್ದೇನೆ ನನ್ನ. ಆದ್ರೆ ನಾನು ಇಷ್ಟೇ ಹೇಳ್ತಾ ಇರೋದು, ನಾನು ಅವ್ರನ್ನ ಅಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ, ಅಷ್ಟು ನೋಡಿದ್ದೀನಿ. ಬಟ್ ನಂಗೆ ಯಾಕೆ ಈ ರೀತಿ ನನ್ಗೆ ನನ್ನ ಲೈಫಲ್ಲಿ ಆಗ್ತಾ ಇದೆ ಗುರುಜಿ? ನನ್ನ ಇಂಟೆನ್ಷನ್ ಯಾವ್ದು ರಾಂಗ್ ಇರ್ಲಿಲ್ಲ. ನಾನು ಅದನ್ನ ಪ್ರೂವ್ ಮಾಡ್ಬೇಕಾದ್ರೆ ಪ್ರೂವ್ ಮಾಡಕ್ ಆಗ್ತಾ ಇಲ್ಲ. ನನ್ಗೆ ಯಾವ್ದು ಸಾಕ್ಷಿ ಆಧಾರ ಇಲ್ಲ. 10 ವರ್ಷ ನನ್ನ ಆ ರೀತಿ ಯಾರು ನೋಡಿಲ್ಲ ಇವತ್ತಿನವರೆಗೂ. ಅದಾದ್ಮೇಲೂ ನನ್ನ ಬಗ್ಗೆ ಯಾರು ಕೆಟ್ಟದಾಗಿ ನನ್ನ ನೋಡ್ತಾ ಇಲ್ಲ. ಎಲ್ರು ನನ್ನ ಒಳ್ಳೆ ರೀತಿಯಲ್ಲಿ ನೋಡ್ತಾ ಇದಾರೆ. ಬಟ್ ನನ್ ಕೆಲ್ಸ ಹೋಯ್ತು, ಎಲ್ಲ ಹೋಯ್ತು. ತುಂಬಾ ಸಮಸ್ಯೆಯಲ್ಲಿ ಇದ್ದೀನಿ ಗುರುಜಿ. ನಾನಂದ್ರೆ ಮರ್ಯಾದೆಗೋಸ್ಕರ ಸಾಯೋನ್, ದಿನ ಪ್ರತಿನಿತ್ಯ ಸಾಯೋನ್. ಯಾವತ್ತು ಆ ರೀತಿಯಲ್ಲಿ ನೋಡಿಲ್ಲ. ಯಾಕಂದ್ರೆ ನನ್ಗೆ ಕಲ್ಸಿದ ಗುರುಗಳು ಅವರು. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಗುರುಜಿ. ಅಂದ್ರೆ ಈಗ ಯಾರ ಆಪಾದನೆ ಮಾಡ್ತಿದ್ದಾರೋ ಅವ್ರು ನೀವು ಗುರುಸ್ಥಾನದಲ್ಲಿ ಇಟ್ಟಿದ್ದಾರ? ಹೌದು, ಅವರೆಲ್ಲ ನನ್ನ ಗುರುಗಳು. ಅಂದ್ರೆ ಎಷ್ಟು ಜನ ಇದ್ರು ಅವರು? ಅವರು ಒಂದು 15 ಜನ ಇದ್ರು. ಅವರೆಲ್ಲ ಬೇರೆ ಕಡೆ, ಅಂದ್ರೆ ನಾನ್ ಮೇಲೆ ಫ್ಲೋರ್ ಇದ್ದಿದ್ದು, ಅವ್ರು ಕೆಳಗಿನ ಫ್ಲೋರ್ ಅಲ್ಲಿ ಇದ್ದಿದ್ದು ಗುರುಜಿ. ಆ ಒಂದು ವಿಂಡೋ ಇದೆಯಲ್ಲ, ಗ್ಲಾಸ್ ಅಲ್ಲಿ ಕಾಣ್ತಾ ಇತ್ತು. ಆ ಗ್ಲಾಸ್ ಯಾರು, ನಾನು ಅವ್ರಿಗೆ ಹೇಳಿದೆ, ಅವತ್ತು ಹೇಳಿದೆ, ಇವತ್ತು ಹೇಳ್ತೇನೆ, ನಾನು ಯಾವ ದೇವ್ರ ಮುಂದೆ ಬಂದು ಹೇಳ್ತೇನೆ. ನನ್ನ ಆತ್ಮಸಾಕ್ಷಿಗಿಂತ ಬೇರೆ ದೇವ್ರಿಲ್ಲ ನನಗೆ. ಇರ್ಲಿ, ಯಾವ ದೇವ್ರ ಮುಂದೆನೂ ಬಂದು ಹೇಳ್ತೇನೆ. ನಾನು ಯಾರನ್ನು ಆ ಸ್ಥಿತಿಯಲ್ಲಿ ನೋಡ್ಲಿಲ್ಲ, ಅಂದ್ರೆ ಆ ಪರಿಸ್ಥಿತಿಯಲ್ಲಿ ನೋಡ್ಲಿಲ್ಲ. ಅವ್ರು ಯಾರು ಡ್ರೆಸ್ ಚೇಂಜ್ ಮಾಡ್ತಾ ಇದ್ದಾರೆ ಅಥವಾ ಬಟ್ಟೆ ಬದಲಾಯಿಸ್ತಾ ಇದ್ದಾರೆ, ಆ ಸ್ಥಿತಿಯಲ್ಲಿ ನಾನು ಅವ್ರನ್ನ ನೋಡೇ ಇಲ್ಲ. ಬಟ್ ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಇವ್ನು ಅದಕ್ಕೆ ಬಂದಿದ್ದಾನೆ, ನೋಡಕ್ ಬಂದಾನೆ ಅಂತ ಹೇಳಿ. ಅವ್ರಿಗೆ ನನ್ನ ಮೇಲೆ ಆ ಕೆಟ್ಟ ಇದು ಬರೋಗಿಯೇ ಯಾಕೆ ನಾನು ಪೋಟ್ರೆ ಆಗಿದೆ ಅಂತ ನನಗೂ ಗೊತ್ತಿಲ್ಲ. ನಾನು ಇಲ್ಲಿ ತನಕ ಯಾವುದೇ ಒಂದು ವಿಷಯದಲ್ಲಿ, ಯಾವುದೇ ಒಂದು ಕಾರಣಕ್ಕಾಗಿ ನನ್ನನ್ನ ಯಾವುದ್ರಲ್ಲೂ ನಾನು ಅಂತದ್ರಲ್ಲಿಲ್ಲ, ಅಥವಾ ಯಾವುದೇ ಒಂದು ತಪ್ಪು ಇಲ್ಲಿ ತನಕ ನನಗೂ ನಡೆದಿಲ್ಲ. ಅಷ್ಟೆಲ್ರಿಗೂ ಬೇಕಾಗಿದ್ದವ್ ನಾನು. ಒಂದು ಇನ್ಸಿಡೆಂಟ್ ಇಂದ ಎಲ್ರಿಗೂ ಬೇಡವಾಗೋದೆ ನಾನು. ಯಾಕೆ ಏನು ಅಂತ ನನಗೆ ಇವತ್ತಿಗೂ ಗೊತ್ತಿಲ್ಲ. ಓಕೆ ಒಂದ್ ನಿಮಿಷ. ಅಂದ್ರೆ ಈ ಕ್ಯಾಮ್ರಾ ಯಾರೋ ಇಟ್ಟಿದ್ದಾರೆ ಅನ್ನೋ ಯೋಚನೆ ಅವ್ರಿಗೆ ಯಾಕೆ ಬಂತು? ಅಂದ್ರೆ ನೀವು ಹೆಜ್ಜೆ ಶಪ್ಪಳ ಕೇಳಂಗ್ ಬಂದಿದ್ದ? ಅಲ್ಲ ಏನಂತ ಹೇಳಿದ್ರೆ, ನನಗೆ ಕೆಳಗೆ ಅವರು ಡ್ರೆಸ್ಸಿಂಗ್ ಮಾಡ್ತಾ ಇದ್ದಾರೆ ಗುರುಜಿ. ನಾನು ಮೇಲೆ ಇದು ಕೆಳಗೆ ಅವ್ರು ಇದಾರಲ್ಲ, ಸೊ ನಾನು ಮೇಲೆ ಫ್ಲೋರ್ ಹತ್ಕೊಂಡು ನನ್ ಫೋನ್ ಬಂತು, ಫೋನಲ್ಲಿ ಮಾತಾಡ್ಕೊಂಡು ಮೇಲೆ ಫ್ಲೋರ್ ಅಲ್ಲಿ ಬಂದೆ. ಹೊಸ ಜಾಗ ಅದು, ನಾವ್ ಯಾವತ್ತಿರೋ ಜಾಗ ಅಲ್ಲ, ಬೇರೊಂದ್ ಕಡೆಗೆ ನಾವು ಹೋಗಿರೋದಲ್ಲ, ಹೊಸ ಜಾಗ. ನಂಗೆ ಅದ್ರ ಪರಿಚಯ ಇಲ್ಲ. ಹಾಗಾಗಿ ಮೇಲೆ ಫ್ಲೋರಿಗೆ ಹೋದೆ, ಫೋನಲ್ಲಿ ಮಾತಾಡ್ಕೊಂಡು ಹೋಗಿ ವಾಶ್ರೂಮ್ಗೆ ಹೋಗಿ ಬಂದೆ. ಒಂದು ಕ್ಲಾಸ್ ರೂಮ್ ಇತ್ತು, ಒಂದು ಕ್ಲಾಸ್ ರೂಮ್ ಇದೆ. ಆ ಕ್ಲಾಸ್ ರೂಮ್ಗೆ CC ಕ್ಯಾಮರಾನು ಇದೆ. ನಾನು ನೋಡಿದ್ದೀನಿ CC ಕ್ಯಾಮರಾನು, ಎದುರುಗಡೆ ಇದೆ, CC ಕ್ಯಾಮರಾ ಇದೆ, ನನ್ಗೆಲ್ಲ ಕಾಣ್ತಾ ಇದೆ. ಈಗ ನಾನು ತಪ್ಪು ಮಾಡೋನಾದ್ರೆ CC ಕ್ಯಾಮರಾ ನೋಡಿ ನಾನು ತಪ್ಪು ಮಾಡಲ್ಲ. ಮಾಡೋನಾದ್ರೆ ನನ್ ಮನ್ಸು CC ಕ್ಯಾಮರಾ ಎಲ್ಲ ಇದೆ. ನಂಗೊಂದು ಸೌಂಡ್ ಬಂತು ಗುರುಜಿ, ಕೆಳಗಿಂದ ಸೌಂಡ್ ಬಂತು. ಏನ್ ಸೌಂಡ್ ಅಂತ, ಡೆಸ್ಕ್ ಇದೆಯಲ್ಲ, ಡೆಸ್ಕ್ ಬೆಂಚು, ಅದನ್ನ ಹಚ್ಚಿ ನೋಡ್ದೆ ಏನು ಸೌಂಡ್ ಅಂತ. ನನ್ಗೆ ಏನು ಕಾಣಿಸ್ತಿಲ್ಲ. ಸ್ವಲ್ಪ ಹೊತ್ತು ನೋಡ್ದೆ, ಯಾವ್ದು ಕಾಣಿಸ್ತಾ ಇಲ್ಲ. ಸೀದಾ ಹೊರಗ್ ಬಂದಾಗ ಅಲ್ಲಿ ವಿಡಿಯೋ ಮಾಡ್ತಾ ಇದಾರೆ, ಯಾರೋ ವಿಡಿಯೋ ಮಾಡ್ತಾ ಇದಾರೆ ಅಂತ ಬೊಬ್ಬೆ ಕೇಳಿಸ್ತಾ ಇದೆ ನಂಗೆ ಕೆಳಗಿಂದ. ಅದಕ್ಕೆ ಏನಪ್ಪಾ ಅಂತ ಪುನಃ ಬಂದು ಕಿಟಕಿ ಹತ್ರ ನೋಡಿದಾಗ ಇದು ವಿಷಯ ಬೇರೆ ಆಗಿದೆ. ಅಂದ್ರೆ ಇವ್ರು ನನ್ನ ನೋಡಿದ್ದಾರೆ ಮೋಸ್ಟ್ಲಿ. ನಾನು ಕೆಳಗ್ ಬಂದೆ, ಓಡ್ಕೊಂಡು ಕೆಳಗ್ ಬಂದಾಗ ಹೇಳಿದ್ರು, ಯಾರೋ ವಿಡಿಯೋ ಮಾಡ್ತಾ ಇದ್ದಾರೆ, ಮೇಲೆ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಅಂದ್ರು ಗುರುಜಿ. ಸೊ ನಾನ್ ಹೇಳಿದೆ, ಮೇಲೆ ಯಾರು ಇರ್ಲಿಲ್ಲ ಮೇಡಮ್, ಮೇಲೆ ಇದ್ದಿದ್ದು ನಾನೇ. ನನಗೆ ಸೌಂಡ್ ಆಯ್ತು, ಆಗ ಮೇಲೆ ನೋಡ್ದೆ ನಾನು, ಮೇಲೆ ಇದ್ದಿದ್ದು ನಾನು, ಬೇರೆ ಯಾರು ಇರ್ಲಿಲ್ಲ. ಇದ್ದಿದ್ದು ನಮ್ದು ಇಲ್ಲೇ ಹೋಗ್ಬೇಕಿತ್ತಲ್ಲ, ಬೇರೆ ಅಲ್ಲಿ ಇಬ್ರು ಹೊರಸ್ತಾ ಇದ್ರು, ಗುಡಿಸ್ತಾ ಇದ್ರು, ಅವ್ರಿಗೂ ಕಾಣ್ಬೇಕಲ್ಲ. ಹೇಳಿದೆ, ಇಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ, ನಿಮ್ಗೆ ನಾನು ಆ ರೀತಿ ಕಾಣಿಸ್ತಾ ಇದ್ರೆ ನಿಮ್ಗೆ ನನ್ನ ನೋಡ್ದಾಗ್ಲೇ ನಿಮ್ಗೆ ನನ್ನ ಪರಿಚಯ ಇದೆ, ನೀವು ನನ್ನ ನೋಡ್ದಾಗ್ಲೇ ನಿಮ್ಗೆ ಗೊತ್ತಾಗ್ಬೇಕಿತ್ತು ನಾನು ಇದ್ದಿದ್ದು ಮೇಲೆ. ಆದ್ರೆ ನೀವು ನನ್ನ ನೋಡಿಲ್ಲ ಮತ್ತು ನಾವು ನಿಮ್ಮನ್ನ ನೋಡಕ್ ಆಗಿಲ್ಲ. ಸೊ ಅದಾದ ನಂತರ ವಿಡಿಯೋ ತೆಗೆದು 1-2 ದಿವಸ ಆಯ್ತು. 2 ದಿವಸ ಆದ್ಮೇಲೆ ಹೋಗಿ ವಿಡಿಯೋ ಕಲೆಕ್ಟ್ ಮಾಡ್ಕೊಂಡು ಬಂದು, ವಿಡಿಯೋ ಕಲೆಕ್ಟ್ ಬಂದಾಗ ನಾನು ಆ ಕಡೆ ಹೋಗೋದು, ಕಿಟಕಿ ನೋಡೋದು, ಹೊರಗಡೆ ಬಂದಾಗ ಮತ್ತೆ ಓಡ್ಕೊಂಡು ಹೋಗೋದು ಎಲ್ಲ ಇದೆ. ಅಂದ್ರೆ CC ಕ್ಯಾಮರಾದಲ್ಲಿ ಹೇಗೆ ಆಗಿದೆ ಅಂತಂದ್ರೆ, ನೋಡಿದವರಿಗೆ ಇವ್ರು ನನ್ನ ಮೇಲೆ ಬ್ಲೇಮ್ ಹಾಕಿದಾಗ ನಿಜವಾಗ್ಲೂ ನಾನು ತಪ್ಪು ಮಾಡಿದೆ ಅಂತ ಆಗಿದೆ. ಅಂದ್ರೆ ಮೇಡಮ್ಗಳಿದ್ದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಪಾಪ ಅವ್ರಿಗೆ ಆ ರೀತಿ ಕಂಡಿರಬಹುದು. ಅಂದ್ರೆ CC ಕ್ಯಾಮರಾ ನೋಡಿದಾಗ ಎಲ್ರು ನಂದೇ ತಪ್ಪು ಅಂತ ಹೇಳೋ ಪರಿಸ್ಥಿತಿ ಬಂದಿದೆ. ಅದ್ರಲ್ಲಿ ಆಗಿರೋದು ಸಿಚುವೇಶನ್. ನಾನು ಯಾರ ಹತ್ರ ಹೇಳಿದ್ರು ನಂಬೋ ಪರಿಸ್ಥಿತಿಯಲ್ಲಿ ಯಾರು ಇಲ್ಲ. ನನಗೆ ಅದಕ್ಕೆ ಏನು ಮಾಡ್ಬೇಕು, ಯಾರ ಹತ್ರ ಹಂಚ್ಕೊಳ್ಬೇಕು, ನಾನು ಯಾರ ಹತ್ರ ಎಲ್ಲ ಹೇಳ್ತೇನೆ ಗುರುಜಿ. ಎಲ್ರು ನನ್ನ ಬಗ್ಗೆ ಗೊತ್ತಿದೆ ಅವರಿಗೆ. ಅದಕ್ಕೋಸ್ಕರ ಎಲ್ಲರ ಹತ್ರನು ಕೇಳಿದ್ರು, ಹುಡುಗಿಯರ ಹತ್ರ, ಮಕ್ಕಳ ಹತ್ರ, ಹೇಗೆ ಅವ್ರ ಬಿಹೇವಿಯರ್ ಹೇಗೆ ಅಂತ.
ಇಲ್ಲಿ ತನಕ ಯಾರು ನನ್ನ ಬಗ್ಗೆ ತಪ್ಪು ಹೇಳಿಲ್ಲ. ಆ ಟೈಮ್ ನಂಗೆ ಯಾಕಾಗಾಯ್ತು, ಏನಾಯ್ತು ನನಗೆ ಈವಾಗ್ಲೂ ಗೊತ್ತಿಲ್ಲ ಗುರುಜಿ. ನಾನು ಏನು ಮಾಡಬೇಕು? ನಾನು ಯಾಕಂದ್ರೆ ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ ಆ ಮೇಡಮ್ಗಳು. ನಾನು ಯಾವತ್ತೂ ಅವರನ್ನ ಇಷ್ಟೆಲ್ಲ ಆಗಿದೆ ನನಗೆ. ನಾನು ತುಂಬಾ ಕಷ್ಟಪಟ್ಟು ಅಂದ್ರೆ ಆ ಜಾಗದಲ್ಲಿ ಅವರು ಅಪಾಯಿಂಟ್ ಮಾಡಲ್ಲ, ಅಲ್ಲೊಂದು ಜಾಬ್ ವೇಕೆನ್ಸಿನ ನಾನೇ ಕ್ರಿಯೇಟ್ ಮಾಡ್ಕೊಂಡು 10 ವರ್ಷ ಸುಮ್ಮನೆ ನಿಸ್ವಾರ್ಥವಾಗಿ ದುಡ್ದು ಕಲಾ ಮತ್ತೆ ಶಾರದೆ ಸೇವೆ ಮಾಡಿದ್ದೀನಿ. ಅಲ್ಲಿ ತುಂಬಾ ನಿಸ್ವಾರ್ಥವಾಗಿ ದುಡ್ದಿದ್ದೀನಿ. ಆಮೇಲೆ ನನ್ನ ಅಪಾಯಿಂಟ್ ಆಯ್ತಲ್ಲಿ, ಇಷ್ಟೆಲ್ಲ ಆಯ್ತು. ನಾನು ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ, ಹೆಣ್ಮಕ್ಳಂತೂ ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ. ಬಟ್ ನಂಗೆ ಯಾಕೆ ಈ ರೀತಿ ಆಯ್ತು ಅಂತ ಗೊತ್ತಿಲ್ಲ ಗುರು. ಅದಾದ್ಮೇಲೆ ಒಟ್ಟಾರೆ 100 ಜನರಲ್ಲಿ ಎಷ್ಟು ಜನರಿಗೆ ಮಿನಿಮಮ್ ನಂಬಿಕೆ ಉಳಿದಿತ್ತು ಅವತ್ತಿಗೆ? ಅಂದಾಜು 100 ಜನ ತಗೊಂಡ್ರೆ ಆಪಾದನೆ ಮಾಡೋರು ಎಷ್ಟು ಜನ ಇದ್ರು, ಇಲ್ಲ ಹಂಗಲ್ಲ ಇವರು ಅಂತ ಹೇಳೋರು ಎಷ್ಟು ಜನ ಇದ್ರು? ಅಂದ್ರೆ ಇಲ್ಲ, ಅವತ್ತು ಬಿಟ್ಟಿದ್ದಾರೆ ಗುರುಜಿ. ಅವತ್ತು ನಾನು ಹೇಳಿದ್ರೆ ಒಟ್ಟಾರೆ ಪ್ರಕರಣ ತಗೊಳ್ಳೋಣ, ದಿನ ನಾಡಿದ್ದಿನ ಮುಂದಿನ ವಾರ ಅದೆಲ್ಲ ಬಿಟ್ಟು ಅದನ್ನು ಮೀರಿ ಇವತ್ತಿಗೆ ಅಂತಲೇ ಅಂದುಕೊಳ್ಳೋಣ. ಎಲ್ಲ ಅವತ್ತು ನಂಬಿದ್ದಾರೆ ನನ್ನನ್ನ. ಆಮೇಲೆ ಯಾವಾಗ ಎಷ್ಟು ಜನ ವಿರೋಧ, ಎಷ್ಟು ಜನ ನಂಬಿಕೆ ಅಂದಾಜು? ಆಲ್ಮೋಸ್ಟ್ ಎಲ್ಲರೂ ನಂಬಿದ್ರು ನನ್ನನ್ನ. ಆಮೇಲೆ ಯಾವಾಗ CC ಕ್ಯಾಮರಾ ನೋಡಿದ್ರು ಅವಾಗ ಅವರಿಗೆ ನನ್ನ ಓಡಾಡೋ ರೀತಿಯೆಲ್ಲ ನೋಡಿ ಅವರು ನನ್ನ ಇವ್ನು ನೋಡಿದ ನೀವು ಅದಕ್ಕೆ ಬಂದಿದ್ದು ಅಂತ ಫೈನಲ್ ಆಗಿದ್ದಾರೆ. ಈಗ ಎಲ್ರು ಅದನ್ನೇ ನಂಬಿದ್ದಾರೆ ಅವ್ರ ಮೇಡಮ್ಗಳು. ಅಂದ್ರೆ ಇಲ್ಲ ನೀನ್ ಅದಕ್ಕೆ ಬಂದಿರೋದು, ಅದಕ್ಕೆ ಹಾಗೆ ಹೀಗೆ ಅಂತ. ಬಟ್ ನಾನ್ ಯಾವ ರೀತಿ ಅವರಿಗೆ ಪ್ರೂವ್ ಮಾಡ್ಲಿ? ನಾನು ಪ್ರೂವ್ ಮಾಡೋ ಪರಿಸ್ಥಿತಿ ಇಲ್ಲ. ಅಂಡ್ ಯಾಕೆ ಪ್ರೂವ್ ಮಾಡಬೇಕು? ನಂಗೆ ಯಾಕೆ ಮಾಡ್ಬೇಕು ಅಂತಂದ್ರೆ ಒಂದು ಸರ್ ಗುರುಜಿ, ನಂಗೆ ಏನು ಅಂತ ಹೇಳಿದ್ರೆ ನನ್ಗೆ ನಾನು ತಪ್ಪು ಮಾಡ್ಲಿಲ್ಲ ಅಂತ ಮನ್ಸೊಳಗಡೆ ತುಂಬಾ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ನನ್ ತುಂಬಾ ರೆಸ್ಪೆಕ್ಟ್ ಗುರುಜಿ. ಅಂದ್ರೆ ನಂಗೆ ಅವರು ನನ್ ಗುರುಗಳು. ನಾನು ಆ ಪರಿಸ್ಥಿತಿಯಲ್ಲಿ ಅವ್ರನ್ನ ನೋಡಕ್ ಸಾಧ್ಯನೇ ಇಲ್ಲ ಗುರುಜಿ. ನಾನು ಅವರನ್ನ ಯಾವ ರೀತಿಯಿಂದಲೂ ಅವ್ರನ್ನ ಆ ಪರಿಸ್ಥಿತಿಯಲ್ಲಿ ನೋಡಕ್ ಸಾಧ್ಯ ಇಲ್ಲ. ನಿಮ್ಮ ವಯಸ್ಸಿನ ನಿಮ್ಗೂ ಅವ್ರಿಗೆ ಎಷ್ಟು ವಯಸ್ಸಿನ ಅಂತರ? ನಾನು PUC ಇದ್ದಾಗ ಟೀಚರ್ಸ್ ಗಳವರು, ಅಂದ್ರೆ ನನ್ಗಿಂತ ತುಂಬಾ ವಯಸ್ಸು ದೊಡ್ಡವರು. ನಾನು ಅವ್ರ ನೋಡಕ್ ಚಾನ್ಸೇ ಇಲ್ಲ. ಅದು ಅಲ್ಲದೆ ಅವರು ಯಾರು ಡ್ರೆಸ್ಸಿಂಗ್ ಮಾಡ್ತಾ ಇಲ್ಲ, ಅವ್ರು ಬೇರೆ ಕಡೆ ಅಂದ್ರೆ ಒಂದು ಬೇರೆ ಕಾರ್ನರ್ ಅಲ್ಲಿ ಡ್ರೆಸ್ಸಿಂಗ್ ಮಾಡ್ತಾ ಇದ್ರಂತೆ. ಅವ್ರನ್ನ ನಾನು ಎಲ್ಲೂ ನೋಡ್ಲಿಲ್ಲ. ನಾನು ಇವಾಗ್ಲೂ ಯಾವ ದೇವ್ರ ಮುಂದೆನೋ ಬಂದು ಹೇಳ್ತೀನಿ, ನಾನು ಅವರನ್ನ ಆ ಸ್ಥಿತಿಯಲ್ಲಿ ನೋಡ್ಲೇ ಇಲ್ಲ. ಅವ್ರು ಡ್ರೆಸ್ಸಿಂಗ್ ಮಾಡುವಂತ ಸ್ಥಿತಿಯಲ್ಲಿ ನಾನು ಅವರನ್ನ ನೋಡೇ ಇಲ್ಲ. ನಾನು ಎಲ್ಲಿ ಬೇಕಾದ್ರೂ ಬಂದು ಹೇಳ್ತೀನಿ. ಅವಾಗ ಏನಾಯ್ತು, ಆಮೇಲೆ ದೊಡ್ಡ ಇಶ್ಯೂ ಆಯ್ತು. ನನ್ಗೆ ಕೆಲಸ ಬಿಡು, ಇಲ್ಲಾಂದ್ರೆ ಬಿಡ್ಬೇಕಾಗ್ತದೆ ಅಂತ ಹೇಳಿದ್ರು. ನಾನು ಕೆಲ್ಸಕ್ಕೆ ರಿಸೈನ್ ಮಾಡ್ಬಿಟ್ಟು ನಾನು ಕೇಳಿದೆ, ನನ್ ಬಿಡಕ್ ಇಷ್ಟ ಇಲ್ಲ, ಬೇಕಿದ್ರೆ ನಾನು ಲೀಗಲ್ ಆಗಿ ಹೋಗೋ ಮೇಡಮ್, ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ಅದು ಹುಡುಗಿರ್ ವಿಷಯ, ಅದು ದೊಡ್ಡದಾಗ್ಬೋದು, ಇಲ್ಲಿಂದ ಇಲ್ಲಿಗೆ ಮುಗಿಸ್ಬಿಡ, ನೀವು ಕೆಲಸ ಬಿಡು. ಆದ್ರೆ ನಾನು ಕೆಲಸ ಬಿಟ್ಟಿದ್ದೀನಿ ಗುರುಜಿ. ಬಟ್ ನನ್ನ ಮಕ್ಕಳನ್ನ ನಾನು ಇಷ್ಟು ಸಮಯ ತುಂಬಾ ಕಷ್ಟಪಟ್ಟಿದ್ದೀನಿ. ನಾನು ಕೆಲಸ, ನನ್ನ ಮಕ್ಕಳು ಅಂದ್ರೆ ನಂಗೆ ದೇವ್ರ ಸಮಾನ. ನಾನು ಅಲ್ಲಿ ಮಕ್ಳಿಗೆ ಕಲಿಸ್ತಾ ಇದ್ದೆ, ಪ್ರತಿಯೊಬ್ಬರಿಗೆ ಕಲಿಸ್ತಾ ಇದ್ದೆ. ಅದನ್ನ ಬಿಟ್ಟು ಬದುಕಕ್ ಆಗ್ತಾ ಇಲ್ಲ ಗುರುಜಿ ನಂಗೆ. ನಾನು ದಿನ 3 ತಿಂಗಳು 4 ತಿಂಗಳಾಯ್ತು. ಇವಾಗ 4 ತಿಂಗಳು ಪ್ರತಿದಿನ ಸಾಯ್ತಾ ಇದ್ದೇನೆ. ಮಾನಸಿಕವಾಗಿ ದೈಹಿಕವಾಗಿ 2 ವಿಧದಲ್ಲಿ ಸಾಯ್ತಾ ಇದ್ದೀನಿ. ನಾನು ತುಂಬಾ ಕೊರಗ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಾನು ತಪ್ಪು ಮಾಡಿದ್ರೆ ಹೌದು ನಾನು ತಪ್ಪು ಮಾಡಿದ್ದೆ ಅಂತ ನಾನು ಯಾವಾಗ್ಲೂ ಹೇಳ್ತೀನಿ, ಹೌದು ನಾನು ತಪ್ಪು ಮಾಡಿದ್ದೆ ಅಂತ. ಇವಾಗ್ಲೂ ಬೇಕಿದ್ರೆ ನಾನು ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳೋಕ್ಕೂ ರೆಡಿ ಇದ್ದೀನಿ. ನನ್ನಿಂದ ತಪ್ಪಾಗಿದ್ರೆ, ನಾನು ತಪ್ಪು ಮಾಡ್ಲಿಲ್ಲ, ಇಫ್ ಇನ್ ಕೇಸ್ ಅವರಿಗೆ ನಾನು ತಪ್ಪು ಮಾಡಿದೆ ಅಂತ ಅನಿಸಿದೆ ಅಂತಾದ್ರೆ ನಾನು ಅವ್ರನ್ನ ಯಾವತ್ತೂ ದೂರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಆ ರೀತಿ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಆ ರೀತಿ ಶೋ ಮಾಡ್ತಾ ಇದ್ದೇನೆ ನನ್ನ. ಬಟ್ ನಾನ್ ಹೇಳ್ತಾ ಇರೋದು, ಇಲ್ಲ ಮೇಡಮ್ ನಾನು ಆ ರೀತಿ ಇಲ್ಲ, ನನ್ಗೊಂದು ಅವಕಾಶ ಕೊಡಿ, ನಾನು ಅಂತವನಲ್ಲ. ಬೇಕಿದ್ರೆ ನನ್ನ ಬಗ್ಗೆ ಯಾರ ಹತ್ರ ಬೇಕಾದ್ರೂ ವಿಚಾರಿಸಿ ನೋಡಿ, ನನ್ನ ಹಿಸ್ಟ್ರಿ ಬಗ್ಗೆ ಕೇಳಿ ನೋಡಿ, ನನ್ನ ಮಕ್ಕಳ ಹತ್ರ ಪ್ರತಿಯೊಬ್ಬರ ಹತ್ರ ವಿಚಾರಿಸಿ ನೋಡಿ ಅಂತ. ಯಾರು ಇಲ್ಲಿವರೆಗೂ ನನ್ಗೆ ನೆಗೆಟಿವ್ ಕಮೆಂಟ್ ಒಬ್ರು ಸ್ಟೂಡೆಂಟ್ ಆಗಿರ್ಲಿ, ಸ್ಟಾಫ್ ಆಗಿರ್ಲಿ, ಯಾರು ಕೊಟ್ಟಿಲ್ಲ. ಎಲ್ರು ನನ್ಗೆ ಹೊರಗೆ ಬಂದು ಹೇಳ್ತಾ ಇರೋದು, ನಿನ್ ಬ್ಯಾಡ್ ಟೈಮ್, ಏನು ಮಾಡಕ್ ಆಗಲ್ಲ, ನಿನ್ ಬ್ಯಾಡ್ ಟೈಮ್. ನನ್ ಬ್ಯಾಡ್ ಟೈಮ್ ಆಗಿದ್ರು ನಾನು ಈ ರೀತಿ ನನಗೆ ಒಬ್ಬ ನೀವು ಕತ್ಕೊಂಡು ಹೋಗಿದೆ ಅಂತ ಹೇಳ್ತಿದ್ರೆ ನಂಗೆ ಬೇಸರ ಇರ್ತಿರ್ಲಿಲ್ಲ. ಬಟ್ ನನ್ಗೆ ಹುಡುಗಿರಿಗೆ, ಹೆಣ್ಮಕ್ಳಿಗೆ ತುಂಬಾ ರೆಸ್ಪೆಕ್ಟ್ ಕೊಟ್ಟವ ನಾನು. ಈ ರೀತಿ ಅಪವಾದನೆ ಬಂದಿದ್ದು ತಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಂಗೆ ಬೇರೆ ಯಾರ ಹತ್ರನು ಶೇರ್ ಮಾಡಕ್ ಆಗ್ತಿಲ್ಲ. ಶೇರ್ ಮಾಡಿದ್ರು ನೀವೆಲ್ಲ ನಂದೇ ತಪ್ಪು ಅಂತ ಅನ್ನೋ ಹಾಗೆ ನೋಡ್ತಾ ಇದೆ. ಈಗ ನೀವು ಯಾರ ಜೊತೆ ಇರೋದು? ನನ್ಗೆ ಅಮ್ಮ ಇಲ್ಲ ಗುರುಜಿ, ಅಪ್ಪ ಬಿಟ್ಟು ಹೋಗಿದ್ದಾರೆ. ನನ್ನ ಮನೆಯಲ್ಲಿ ನನ್ನ ಚಿಕ್ಕಮ್ಮ ನನ್ನ ಸಾಕಿದ್ದಾರೆ. ನನ್ನ ಚಿಕ್ಕಪ್ಪ ಚಿಕ್ಕಮ್ಮನ ಗಂಡ ಯಾರಿದ್ದಾರೆ ಅವ್ರು ಸಾಕಿದ್ದಾರೆ. ಅವ್ರು ಆಟೋ ಡ್ರೈವರ್, ಅವ್ರು ಸಾಕ್ತಾ ಇದ್ದಾರೆ. ನನ್ಗೊಂದು 15 ಸಾವಿರ ಸ್ಯಾಲ್ರಿ ಬರ್ತಿತ್ತು ಅಲ್ಲಿ. 15 ಸಾವಿರಕ್ಕಿಂತ ಜಾಸ್ತಿ ನಾನು ಮಕ್ಕಳಿಗೋಸ್ಕರ 30 ಸಾವಿರ ಖರ್ಚೆ ಮಾಡ್ತಾ ಇದ್ದೆ. ನನ್ನಲ್ಲಿ ಸಂಸ್ಥೆಯಲ್ಲಿ ಸಿಕ್ಕಿದ ಹಣದಲ್ಲಿ ಯಾವತ್ತೂ ನನ್ನ ಜೀವನ ಸಾಗಿಸ್ತಿರ್ಲಿಲ್ಲ. ಅದು ನನ್ನ ಕೆಲ್ಸಕ್ಕಿಂತ ಜಾಸ್ತಿ ನಾನು ಅದನ್ನ ದೇವಸ್ಥಾನ ತರ ನೋಡ್ತಾ ಇದ್ದೆ. ಮನೆಗೆ ಹೋಗ್ತಾ ಇರೋದು ಕಡಿಮೆ. ನಾನು ಬೆಳಿಗ್ಗೆಯಿಂದ ಸಂಜೆ ತನಕ ಅಲ್ಲೇ ದುಡಿತಾ ಇದ್ದೆ. ಯಾವಾಗ ನೋಡಿದ್ರೆ ಅಲ್ಲೇ ಇರ್ತಾ ಇದ್ದೆ ಗುರು. ನನ್ ಮನೆ ತರ ಇತ್ತು ಅದು.
ತುಂಬಾ ಇಷ್ಟಪಟ್ಟಿರೋ ಜಾಗ ನನ್ನದು. ಅಂದ್ರೆ ನಾನು ಮೊದ್ಲಿಂದಾನು ಕಲೆ ಸಂಸ್ಕೃತಿ ಇದ್ರಲ್ಲಿ ಇದ್ದವನು, ಹೆಸರು ಬಂದಿರೋದು ನಂಗೆ ಅದರಿಂದ. ಎಲ್ರು ನನ್ನ ಅದೇ ರೀತಿ ಇವಾಗ್ಲೂ ನೋಡ್ತಾ ಇದಾರೆ ಕೆಲವು ಕಡೆ. ಆದ್ರೆ ಏನ್ ಮನೆಯಲ್ಲಿ ಹೇಳಿದೆ ಇದನ್ನ, ಮನೆಯಲ್ಲಿ ಒಂದೇ ಮಾತು ಹೇಳಿದ್ರು, ನಿನ್ನ ಇಷ್ಟ ಸಣ್ಣದ್ರಿಂದ ಇಲ್ಲಿ ತನಕ ನೋಡಿದಿ, 33 ವರ್ಷ ಆಯ್ತು ನಿನಗೆ, ಇಲ್ಲಿ ತನಕ ಅಂತದ್ ಬಿಡು ಯಾವುದೇ ಒಂದು ನಿನ್ ಬಗ್ಗೆ ನೆಗೆಟಿವ್ ಬಂದಿಲ್ಲ, ನಿನ್ನ ನಾವು ನಂಬ್ತೀವಿ, ತೊಂದ್ರೆ ಇಲ್ಲ, ನಿನ್ನ ನಾವು ನಂಬ್ತೀವಿ, ತೊಂದ್ರೆ ಇಲ್ಲ ಅಂತ ಹೇಳ್ತಾ ಇದ್ರು ಗುರುಜಿ. ಮದುವೆ ಆಗಿದ್ಯಾ ನಿಮ್ಗೆ? ಇಲ್ಲ ಗುರುಜಿ, ನನ್ ತಂಗಿದ ಮದುವೆ ಮೊನ್ನೆ ಅಷ್ಟೇ ಆಗಿರೋದು, 1-2 ವರ್ಷ. ಇಬ್ರು ತಂಗಿಯರಿದ್ದಾರೆ, ಚಿಕ್ಕಮ್ಮನ ಮಗಳು ಮತ್ತೆ ನನ್ನ ತಂಗಿ. ಅಂದ್ರೆ 33 ಆದ್ರೂ ಯಾಕೆ ಆಗಿಲ್ಲ? ಅವ್ರ ಮದ್ವೆ ಇತ್ತು. ನಮ್ಮ ಆಚೆ ಇಲ್ಲೆಲ್ಲ ಮಂಗಳೂರಲ್ಲಿ ಸ್ವಲ್ಪ ಜಾಸ್ತಿನೇ 35 ಆ ರೀತಿ ಆ ಏಜ್ಗೆ ಮದುವೆ ಆಗ್ತಾರೆ ಗುರುಜಿ. ಹೌದಾ? ಹೌದು. ಈಗ ಅಲ್ಲಿಂದ ಕೆಲಸ ಬಿಡಿಸಿದ್ರು ಅಂದ್ರೆ ಅವ್ರು ನನ್ಗೆ ಏನ್ ಹೇಳಿದ್ರು ಅಂತಂದ್ರೆ, ನಾವೇ ತೆಗಿಬೇಕು ನಿನ್ನನ್ನ, ಇಲ್ಲ ನೀನೇ ಬಿಡ್ಬೇಕು, ನೀನ್ ಬಿಟ್ರೆ ಒಳ್ಳೇದು, ಅಂದ್ರೆ ಏನು ಇದಾಗಲ್ಲ, ಸಮಸ್ಯೆ ಆಗಲ್ಲ. ಬಟ್ ಅವಾಗ ಮತ್ತೆ ಹೇಳಿದ್ರೆ, ಇಲ್ಲ ನಾನು ಬಿಡಕ್ಕೆ ಇಷ್ಟ ಇಲ್ಲ, ನಾನು ತಪ್ಪು ಮಾಡ್ಲಿಲ್ಲ, ನಾನು ಯಾಕೆ ಬಿಡ್ಬೇಕು ಅಂತ ಹೇಳಿದ್ರೆ, ಇಲ್ಲ ಅದು ಹುಡುಗಿರ್ ವಿಷಯ, ಇನ್ನು ಲೀಗಲ್ ಆಗಿ ಹೋದ್ರೆ ದೊಡ್ಡ ಸಮಸ್ಯೆ ಆಗ್ತದೆ, ಬೇಡಪ್ಪ ನೀನ್ ಇವಾಗ ಒಂಚೂರು ಸಮಯ ನೋಡ್ಕೊ, ಇವಾಗ ಸ್ವಲ್ಪ ಕೂಲ್ ಆಗ್ಲಿ ಆಮೇಲೆ ನೋಡ್ಕೊಳ್ಳೋಣ ಅಂತ. ಬಟ್ ಎಲ್ರಿಗೂ ಕೂಲ್ ಆಗಿದೆ ಗುರುಜಿ, ನನ್ನ ಲೈಫ್ ಅನ್ನು ಕೇಳೋರೇ ಇಲ್ಲ ಗುರುಜಿ. ನಾನು ತಪ್ಪು ಮಾಡ್ಲಿಲ್ಲ ಅಂತ ಎಷ್ಟು ಹೇಳಿದ್ರು ಹೇಗ್ ನಾನು ಪ್ರೂವ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಗುರುಜಿ. ಒಬ್ಬನೇ ಸಾಯ್ತಾ ಇದ್ದೀನಿ ಗುರುಜಿ, ನಾನು ಸಾಯ್ಬೇಕು ಅಂತ ಇದ್ದೆ. ಆ ಪರಿಸ್ಥಿತಿ ನಿಜವಾಗ್ಲೂ ನಾನು ಇದನ್ನ ಹೇಳ್ಬಾರ್ದು ನಿಮ್ ಜೊತೆ, ನಾನು ಮಾನ ಮರ್ಯಾದೆ ತುಂಬಾ ಇದು ಕೊಡೋನು, ನಾನು ಸಾಯ್ಬೇಕು ಅಂತ ಇದ್ದೆ. ಆದ್ರೆ ಒಂದಷ್ಟು ಬೇರೆ ಕಮಿಟ್ಮೆಂಟ್ಸ್ ಗಳಲ್ಲಿ ನಾನು ಒಂದೆರಡು ಸಿನಿಮಾಗಳನ್ನ ಮಾಡ್ತಾ ಇದ್ದೆ. ಆ ಸಿನಿಮಾ ನಾನೇ ಮೇನ್ ಆಗಿರೋದ್ರಿಂದ ನನ್ನನ್ನು ನಂಬಿ ಹಣ ಹಾಕಿದ್ರು ಪಾಪ. ನಾನೇನಾದ್ರು ಮಾಡ್ಕೊಳ್ತಾ ಇದ್ದೆ ಆ ಟೈಮಲ್ಲಿ, ಪಾಪ ಅವ್ರಿಗೆ ಲಾಸ್ ಆಗುತ್ತೆ. ನಾನು ಇಲ್ಲಿ ತನಕ ಎಲ್ರಿಗೋಸ್ಕರ ದುಡ್ದವ್, ನನ್ಗೋಸ್ಕರ ಅಂತ ಏನು ಮಾಡ್ಲಿಲ್ಲ, ಮನೆಗೆ 1 ರೂಪಾಯಿ ಕೊಟ್ಟಿಲ್ಲ ನಾನು. ಆದ್ರೂ ನನ್ನ ಮನೆಯವರು ನನ್ನ ನೋಡ್ಕೊಳ್ತಾ ಇದ್ದಾರೆ. ನನ್ಗೆ ಹಣ ಇಲ್ಲದಾಗ ನನ್ನ ಅಜ್ಜಿ ತಂದು 200 ರೂಪಾಯಿ ಕೈ ಕೊಡ್ತಾರೆ ಇವಾಗ್ಲೂ. ನನ್ನ ಮನೆಗೆ ಏನು ಮಾಡ್ಲಿಲ್ಲ, ಸಂಸ್ಥೆಗೋಸ್ಕರ 10 ವರ್ಷ ತುಂಬಾ ದುಡ್ದೆ ಗುರುಜಿ, ನನ್ಗಿಂತ ಜಾಸ್ತಿ ದುಡ್ದೆ. ಎಲ್ರು ನನ್ನನ್ನ ಒಂದೇ ಒಂದು ಅವಕಾಶ ನಂಗೆ ಕೊಡ್ಲಿಲ್ಲ, ನನ್ನನ್ನ ಏನು ಎತ್ತ ಅಂತ ಒಂದು ಇನ್ವೆಸ್ಟಿಗೇಷನ್ ಮಾಡ್ಲಿಲ್ಲ, ಏನೂ ಮಾಡ್ಲಿಲ್ಲ. ಹೌದಾ ಹೀಗಾಗಿದ್ಯಾ, CC ಕ್ಯಾಮರಾ ನೋಡಿದ್ರು, ತಪ್ಪಾಗಿದೆ ನಿಂದು, ನೀನ್ ತಪ್ಪು ಮಾಡಿದ್ಯಾ ಅಂತ ಹೇಳಿದ್ರು. ಆಮೇಲೆ ನಾನು ಹೇಳಿದವರಿಗೆ ಅರ್ಥ ಆಯ್ತು, 1-2 ಜನಕ್ಕೆ. ಆಮೇಲೆ ಅವ್ರು ಯಾರು ಮೇಡಮ್ಗಳು ರೆಡಿ ಇಲ್ಲ ಅದನ್ನ ಕೇಳಕ್ಕೆ, ಇಲ್ಲ ಇವನೇ ತಪ್ಪು ಮಾಡಿದ್ ಅಂತ ಅವ್ರಿಗೆ ಆ ರೀತಿ ಶೋ ಮಾಡ್ತಾ ಇದೆ. ಬಟ್ ನಾನ್ ಎಷ್ಟು ಹೇಳಿದ್ರು ಅವ್ರು ನಂಬ್ತಾ ಇಲ್ಲ. ನಾನು ಏನು ಮಾಡಬೇಕು ಗುರುಜಿ? ನಾನು ಹೋಗಿರೋ ದೇವಸ್ಥಾನ ಇಲ್ಲ ಗುರುಜಿ, ನನ್ನ ದೇವ್ರ ಹತ್ರ ಇಷ್ಟೇನೆ ಕೇಳ್ಕೊಳ್ಳೋದು, ನಾನು ತಪ್ಪು ಮಾಡ್ಲಿಲ್ಲ ದೇವ್ರೆ, ನಾನು ತಿಳಿದು ತಪ್ಪು ಮಾಡ್ಲಿಲ್ಲ, ತಿಳಿದಿರೋ ತಪ್ಪು ಮಾಡ್ಲಿಲ್ಲ. ಈಗ ಇನ್ ಕೇಸ್ ನನ್ನಿಂದ ಏನಾದ್ರೂ ಆ ರೀತಿ, ನಾನು ಅವ್ರು ನೋಡ್ಲೇ ಇಲ್ಲ ಪರಿಸ್ಥಿತಿಯಲ್ಲಿ, ಆ ರೀತಿ ಆಗಿದ್ರು ಪಾಪ ಆ ಮೇಡಮ್ಗಳಿಗೊಂದು ಬುದ್ಧಿ ಕೊಡು. ಯಾಕಂತ ಹೇಳಿದ್ರೆ ಅವ್ರು ತಪ್ಪು ಅಂತ ನಾನು ಯಾವತ್ತೂ ಹೇಳಲ್ಲ, ಯಾಕಂತ ಹೇಳಿದ್ರೆ ಅವ್ರು ಆ ರೀತಿ ಶೋ ಮಾಡ್ತಾ ಇದ್ದೆ ನನ್ನನ್ನ ಅವರು. ಬಟ್ ನಾನು ಏನ್ ಹೇಳಿ ಗುರುಜಿ, ನಾನು ಯಾರ ಹತ್ರ ಹೋಗ್ಲಿ, ಯಾರ ಹತ್ರ ಬೇಡ್ಕೊಳ್ಳಿ, ಏನ್ ಹೇಳಿ, ದೇವ್ರ ಮೇಲೆ ಬಿಟ್ಬಿಟ್ಟಿದ್ದೀನಲ್ಲ, 3-4 ತಿಂಗಳಾಯ್ತು. ಈಗ ಎಲ್ಲಿ ಕೆಲಸ ಮಾಡ್ತೀರಿ? ಇವಾಗ ಕೆಲಸ ಮಾಡ್ತಾ ಇಲ್ಲ ಗುರುಜಿ. ನಾನು ಒಂದ್ ನಂಬಿಕೆ ಇದೆ, ನಾನು ತಪ್ಪು ಮಾಡ್ಲಿಲ್ಲ. ಒಂದಲ್ಲ ಒಂದ್ ದಿವಸ ನನ್ಗೆ ಆ ಜಾಗ ಬಿಟ್ಟು ಇರಕ್ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಗುರುಜಿ, ತುಂಬಾ ಕಷ್ಟಪಟ್ಟಿದ್ದೇನೆ ಗುರುಜಿ. ಅಲ್ಲಿ ಅದ್ ಯಾವ ರೀತಿ ಅಂತಂದ್ರೆ, ಅಲ್ಲಿ ಆ ಪೋಸ್ಟ್ ಇಲ್ಲ ಗುರುಜಿ. ನಾನು 6 ವರ್ಷ ನಿಸ್ವಾರ್ಥವಾಗಿ ದುಡ್ದು ಆಮೇಲೆ ಒಂದಿನ ನಾನು ಕರೆದು ಒಂದು ಪೋಸ್ಟಿಂಗ್ ಮಾಡಿದ್ರೆ, ಇವತ್ತಿಗೂ ನಿಯತ್ತಾಗಿದ್ದೀನಿ ಆ ಜಾಗದಲ್ಲಿ, ಇವತ್ತಿಗೂ ನಾನು ಅವ್ರಿಗೆ ನನ್ನ ಇಷ್ಟೆಲ್ಲ ಆದ್ರೂ ಕೂಡ ನಾನು ಆ ಜಾಗಕ್ಕೆ ಒಳ್ಳೆದನ್ನೇ ಬಯಸಿದ್ದೀನಿ ಹೊರತು ಹಾಳಲ್ಲ. ಯಾಕಂತ ಹೇಳಿದ್ರೆ ನಾನು ತುಂಬಾ ನನ್ನ ನಂಬಲ್ಲಿ ಮಕ್ಳಿದ್ದಾರೆ ಗುರುಜಿ. ನಾನು ಎಷ್ಟೋ ಮಕ್ಕಳನ್ನ ಎಲ್ಲೆಲ್ಲೋ ಕಾಂಪಿಟೇಷನ್ ಕರ್ಕೊಂಡು ಬಂದು ರಾತ್ರಿ ಮನೆವರೆಗೆ ಬಿಟ್ಟು ಬಂದವ್ ನಾನು. ಎಷ್ಟು ಮಕ್ಕಳಿದ್ದಾರೆ ನನಗೆ, ಯಾರು ನನ್ನ ಬಗ್ಗೆ ಇಲ್ಲಿ ತನಕ ಒಂದು ಬ್ಯಾಡ್ ಒಪಿನಿಯನ್ ಇಲ್ಲ ಗುರುಜಿ. ಯಾಕೆ ನನಗೆ ಹೀಗಾಯ್ತು? ಬೇರೆ ವರ್ಕ್ ಮಾಡ್ಬೇಕು ಅಂತ ನನ್ಗೆ ಇದೇ ಫೀಲ್ಡ್ ಇರೋದ್ರಿಂದ ಬೇರೆ ವರ್ಕ್ ಮಾಡಕ್ಕೂ ಮನ್ಸೇ ಸರಿ ಇಲ್ಲ ಗುರುಜಿ. ನಾನು ಏನ್ ಮಾಡ್ಲಿ ಹೇಳಿ? ಯಾಕಂದ್ರೆ ಆ ಆಪೋದ್ ನಿಡ್ಕೊಂಡು ನಂಗೆ ಬದುಕಕ್ಕೆ ಮನ್ಸಿಲ್ಲ. ಯಾಕಂತ ಹೇಳಿದ್ರೆ ಬೇರೆ ಇವಾಗ ಹೊರಗಡೆ ಒಂದು ಹುಡುಗಿರ್ನ ಅಥವಾ ಒಂದು ಅಮ್ಮಂದಿರನ್ನ ಯಾರನ್ನಾದ್ರೂ ಅಕ್ಕಂದಿರನ್ನ ಯಾರನ್ನ ನೋಡಿದಾಗ ನನ್ನೊಳಗೆ ನನಗೆ ಏನೋ ಒಂದು ತುಂಬಾ ಸಮಸ್ಯೆ ಅನಿಸ್ತಾ ಇದೆ. ಅಂದ್ರೆ ನನ್ಗೆ ನನ್ ಮನ್ಸೇ ಕೇಳ್ತಾ ಇಲ್ಲ, ನಾನು ಈ ರೀತಿ ಮಾಡಕ್ ಹೋಗಿದ್ದೀನಾ, ನನ್ಗೆ ಯಾಕೆ ಈ ರೀತಿ ಅಪವಾದ ಬಂತು ಅಂತ. ಆಯ್ತು.
ಈಗ ಸ್ವಲ್ಪ ಸಮಾಧಾನವಾಗಿ ನನ್ನ ಮಾತು ಕೇಳಿಸ್ಕೊಳ್ಬೇಕು ನೀವು. ಖಂಡಿತ ಗುರುಜಿ. ಕೆಲವೊಂದು ನಿರ್ಗಮನಗಳು ಇಷ್ಟ ಇಲ್ಲದೆ ಹೋದರೂ ಕೂಡ ಒಟ್ಟಾರೆ ಬಹಳ ದೂರದ ಪ್ರಯಾಣದ ಬದುಕು ಇನ್ನೂ ಬಾಕಿ ಇದೆ. ಆದರೆ ಕೆಲವು ನಿರ್ಗಮನಗಳು ಇಷ್ಟ ಇಲ್ಲದೆ ಹೋದರೂ ಕೂಡ ಅನಿವಾರ್ಯ ಅನ್ನೋ ಸ್ಥಿತಿ ಬಂದಾಗ ಹಿಡಿದು ದಬ್ಬೋದಕ್ಕೂ ನಾನೇ ಬಿಡುಗಡೆ ಹೊಂದೋದಕ್ಕೂ ವ್ಯತ್ಯಾಸ ಇದೆ. ಕೆಲವೊಮ್ಮೆ ನಿರ್ಗಮನಗಳು ಕೂಡ ಬಹಳ ಗೌರವಾನ್ವಿತವಾಗಿ ಆಗಬೇಕು. ಹೆತ್ತ ತಾಯಿನೇ ಮಗುವನ್ನು ಹೆತ್ತು ಆಸ್ಪತ್ರೆಯಲ್ಲಿ ಸತ್ತು ಹೋದರೂ ಕೂಡ ಆ ಮಗುವನ್ನು ಬೀದಿಗೆ ಬಿಡದೆ ಇನ್ಯಾರೋ ಸಾಗುತ್ತಾರೆ. ಅಂತಹ ಸಾವಿರಾರು ಘಟನೆಗಳನ್ನು ಈ ಲೋಕ ಇಲ್ಲಿವರೆಗೂ ಕಂಡಿದೆ. ಅರ್ಥಾತ್ ಹೆತ್ತ ತಾಯಿನೇ ಇಲ್ಲದೆ ಇದ್ದ ಸಮಯದಲ್ಲೂ ಕೂಡ ಆ ಮಗುವಿನ ಬದುಕಿಗೆ ಈ ಪ್ರಕೃತಿ ಅಥವಾ ಈ ವಿಶ್ವಶಕ್ತಿ ಏನೋ ಒಂದು ವ್ಯವಸ್ಥೆ ಮಾಡೇ ಇರುತ್ತೆ. ಹೌದಲ್ಲ? ಹಾಗೆ ನೀವು 10 ವರ್ಷದಿಂದ ನೋಡಿದ ಎಷ್ಟೋ ಮಕ್ಕಳು ಅಥವಾ ಕಡೆಯದಾಗಿ ಬಿಟ್ಟು ಬರೋ ಸಮಯದಲ್ಲಿ ಅಥವಾ ಅದಕ್ಕಿಂತ ಒಂದು ವಾರ, ಒಂದು ತಿಂಗಳು, ಒಂದು ವರ್ಷದ ಹಿಂದೆ ಆ ಮಕ್ಕಳಿಗೋಸ್ಕರ ಏನೆಲ್ಲ ಮಾಡಿದ್ರಿ, ಅದು ಒಂದು ತಾಯಿ ಮಗುವನ್ನು ಬಿಟ್ಟು ಸತ್ತು ಹೋಗೋದಕ್ಕಿಂತ ಹೆಚ್ಚೇನೂ ಅಲ್ಲ. ಹೇಗೆ ಆ ಮಗುವಿಗೆ ಇನ್ಯಾರೋ ಆಸರೆಯಾದರೂ ಎಲ್ಲೂ ಕೂಡ ನಾವು ನಮ್ಮ ಬದುಕಿನ ಭ್ರಮೆಯಲ್ಲಿ ಬದುಕುತ್ತಾ ಇರ್ತೀವಿ ಅಥವಾ ನಮ್ಮದೇ ಒಂದಷ್ಟು ಭ್ರಮೆಗಳು. ಹೌದು, ನಿಮ್ಮ ವೈಯಕ್ತಿಕವಾಗಿ ಆ ಜಾಗದ ಕುರಿತು ನಿಮಗೊಂದು ಭಾವನಾತ್ಮಕ ನಂಟಿರ್ಬೋದು, ಆದರೆ ನಮ್ಮ ನಂತರ ಆ ಸ್ಥಾನ ಇಲ್ಲವೇ ಇಲ್ಲ ಅನ್ನೋ ಹಂತಕ್ಕೆ ನಾವು ಯೋಚನೆ ಮಾಡಿರ್ತೀವಿ. ಆದರೆ ಹೇಗೂ ಅದು ಆ ಮಕ್ಕಳಿಗೆ ಯಾರೂ ಕಾಯ್ತಾ ಕೂರಲ್ಲ. ಹೌದಲ್ಲ? ನಾನೀಗ ಕೇವಲ ಸತ್ಯದ ಬಗ್ಗೆ ಮಾತಾಡ್ತೀನಿ. ಇದು ನಿಮಗೆ ಕಹಿ ಅನ್ನಿಸಬಹುದು. ಎಲ್ಲಿಯವರೆಗೂ ಒಂದು ನಿರ್ಗಮನ ಇನ್ನೊಂದು ಯಾವುದಕ್ಕೋ ಒಂದು ಅಡಿಪಾಯ, ಇನ್ನೊಂದು ಯಾವುದಕ್ಕೋ ಅದೊಂದು ಆರಂಭ, ಇನ್ನೊಂದು ಯಾವುದಕ್ಕೋ ಅದೊಂದು ಮುನ್ಸೂಚನೆ. ಈ ಪ್ರತಿ ನಿರ್ಗಮನಗಳ ನಂತರ ಇರುವ, ಅಂದರೆ ಹೇಗೆ ಸಾವಿನ ನಂತರ ಹುಟ್ಟುವಿನ ನಂತರ ಸಾವು ಇಲ್ಲಿರೋರಿಗೆ ದುಃಖ ಇರ್ಬೋದು, ಆದರೆ ಅದು ಇನ್ನೊಂದರ ಆರಂಭವಾಗಿರುತ್ತೆ. ಹೌದಲ್ಲ? ಪ್ರತಿಯೊಂದನ್ನು ನಾವು ಹೀಗೆ ಬಹಳ ಅತೀಂದ್ರಿಯವಾಗಿ ಯೋಚಿಸಿ ನಿರ್ಧಾರ ಮಾಡದ ಹೊರತು ಇವೆಲ್ಲದಕ್ಕೂ ಅಂಟುಕೊಂಡು ಕೂತ್ಕೊಳ್ತೀವಿ. ನಾನು ಕಳಂಕದ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಆದರೆ ಮೊದಲು ಬದುಕನ್ನು ನೋಡ್ತಾ ಇರೋ ದೃಷ್ಟಿಕೋನದಲ್ಲಿ 33 ವರ್ಷದ ನೀವು ಮತ್ತೆ ಇನ್ನೂ ಬಹಳ ಬದುಕನ್ನು ಬಾಳಬೇಕಾದ ನೀವು ಬದುಕನ್ನು ನೋಡ್ತಿರೋ ದೃಷ್ಟಿಕೋನದಲ್ಲಿ ಇಲ್ಲಿ ಒಂದಷ್ಟು ಸಡಿಲ ಮಾಡಿಕೊಂಡು ಒಂದಷ್ಟು ತಿಳುವಳಿಕೆ ಮಾಡಿಕೊಳ್ಳದೆ ಹೋದರೆ ಈ ಅಂಟಿಕೊಂಡ ವ್ಯಕ್ತಿತ್ವ ತುಂಬ ದಿನ ನಿಮ್ಮನ್ನು ಬದುಕೋಕೆ ಬಿಡಲ್ಲ. ಅದಿದು ಅಂತ ಅಲ್ಲ, ಬೇರೆ ಇನ್ನು ಸಂಬಂಧಗಳ ವಿಚಾರ ಬರ್ಬೋದು, ನಾಳೆ ಇನ್ನೂ ಕೆಲವು ಸಂಗತಿಗಳು ಬರ್ಬೋದು. ಇತ್ತ ಅದ್ಭುತವಾಗಿ ನಿಭಾಯಿಸಿದೆ. ಯಾಕು ಅಂದರೆ ಬಿಡಿಸ್ಕೊಳ್ಳೋ ಇಚ್ಛೆ ನನಗಿಲ್ಲದೆ ಹೋದರೂ ಅವ್ರಿಗೆ ಕಳಿಸ್ಬೇಕು ಅಥವಾ ಅವ್ರಿಗೆ ಬಿಡಿಸ್ಕೊಳ್ಬೇಕು ಅನ್ನೋ ಇಚ್ಛೆ ಇರೋರನ್ನ ಎಷ್ಟು ಉಳಿಸ್ಕೊಳ್ಳೋಕೆ ಸಾಧ್ಯ? ಇವನ್ ನಿಮ್ಮ ಸಂಸ್ಥೆ ಕುರಿತು, ನಿಮ್ಮ ಮಕ್ಕಳ ಕುರಿತು, ಇದೆಲ್ಲದರ ಕುರಿತು ಎಲ್ಲಿವರೆಗೂ ನಿಮಗೆ ಭಗವಂತ ಅವಕಾಶ ಕೊಟ್ಟಿದ್ದ. ನೋಡಿ, ಕಾಲೇಜವರು ತೆಗೆದು ಹಾಕಿದ್ರು, ಇದು ಯಾವುದೋ ಕಳಂಕಕ್ಕೆ ತೆಗೆದು ಹಾಕಿದ್ರು, ಇದೆಲ್ಲ ನೆಪ. ನನಗೆ ಯಾರೋ ಬಹಳ ಹಿಂದೆ ಒಬ್ಬರು ಹೇಳಿದ ನೆನಪಿದೆ. ಒಬ್ಬರು ನಟ ಇದ್ರ, ಒಬ್ರು ಯಾರೋ ನಟ ಒಂದು ಸಂದರ್ಶನದಲ್ಲಿ ಹೇಳ್ತಾ ಇದ್ರು, ಅವರು ನಿಮ್ಮ ಮಂಗಳೂರು ಕಡೆನೆ ಒಂದು ರೇಡಿಯೋ ಶೋ ಒಂದು ನಡೆಸ್ತಾ ಇದ್ರಂತೆ. ನೈಟ್ ಹೊತ್ತು ಐ ಥಿಂಕ್ ನಾನು ರಾಜ್ ಬಿ ಶೆಟ್ಟಿ ಅವ್ರ ಕತೆ ಅಂದ್ಕೊಳ್ತೀನಿ. ಅವರು ಮಂಗಳೂರಲ್ಲಿ ರೇಡಿಯೋ ಜಾಕಿ ಆಗಿದ್ದವರು. ಅವರು ರಾತ್ರಿ ಹೊತ್ತು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ರಂತೆ. ಏನು ಇಡೀ ಮಂಗಳೂರಿಗೆ ರೇಡಿಯೋ ಪ್ರೋಗ್ರಾಮ್ಗಳಲ್ಲಿ ಅದು ಬೆಸ್ಟು ಅಂಥ ಕಾರ್ಯಕ್ರಮ ನಡೆಸ್ಕೊಡ್ತಿದ್ರಂತ ಅವರು. ಆ ಮಧ್ಯೆ ಯಾರೋ ಅಲ್ಲಿ ಚಾನಲಲ್ಲಿ ಬಾಸ್ ಚೇಂಜ್ ಆಗಿಬಿಡ್ತಾರೆ. ಬಾಸ್ ಅವ್ರಿಗೆ ಹೀಗೋ, ಅಯ್ಯೋ ನಾನೆಲ್ಲ ಸ್ವಲ್ಪ ಎಲ್ಲ ಚೇಂಜ್ ಮಾಡಿಬಿಡ್ಬೇಕು, ಅದು ಮಾಡಿಬಿಡ್ಬೇಕು ಅಂತ ಅವ್ರು ಹೇಳಿದ್ರಂತೆ. ಇಲ್ಲ, ನೀನು ನೈಟ್ ಶೋ ಮಾಡಬೇಡ, ನೀನು ಬೇರೆ ಇದನ್ನು ಮಾಡು, ಇದನ್ನು ಮಾಡು, ನೈಟ್ ಶೋ ನೀನು ಮಾಡಬೇಡ. ಅವರು ಅಲ್ಲ, ನಾನು ನೈಟ್ ಶೋ ನಂಬರ್ 1 ಇದೆ, ಮತ್ತು ನಾನು ಇಲ್ಲಿರೋದೇ ಈ ಕಾರ್ಯಕ್ರಮಕ್ಕೋಸ್ಕರ. ಯಾರೋ ಬಾಸ್ ಬರ್ತಾನೆ ಒಂದು ಕ್ಷಣದಲ್ಲಿ, ಇಲ್ಲ ನೀನು ಇದು ಮಾಡಬೇಡ, ಅದನ್ನು ಮಾಡು ಅಂದರೆ 10 ವರ್ಷ ಈ ಚಾನಲಿಗೆ ದುಡ್ದಿದ್ದೀನಿ, ಯಾರೋ ಬಂದು ಹಿಂಗೆ ಚೇಂಜ್ ಮಾಡ್ದ ಅಂದರೆ ಮತ್ತೆ ನಾನು ಇಲ್ಲಿ ಯಾರು ಅಂತಾರೆ ಅವರು. ಯಾರೋ ಬಂದು ತನ್ನ ಈಗೋ ಕಾರಣಕ್ಕೆ ಸಡನ್ ಚೇಂಜ್ ಮಾಡೋದಾದರೆ ಮತ್ತು ನಾನು 10 ವರ್ಷ ಒಬ್ಬ ಎಂಪ್ಲಾಯಿ ಆಗಲ್ಲ, ಈ ರೇಡಿಯೋ ಚಾನಲ್ನ ಕೆಲಸದಾಳ ಥರ ಅಥವಾ ನಂದು ಅಂದ್ಕೊಂಡು ದುಡ್ದಿದ್ದೀನಲ್ಲ, ಅದನ್ನು ಒಬ್ಬ ಬಾಸ್ ಬಂದು ಹಿಂಗೆ ಚೇಂಜ್ ಮಾಡೋದಾದರೆ ಮತ್ತು ಇಲ್ಲಿ ನನ್ನ ಸ್ಥಾನ ಏನು ಅಂತ ಆತ ಏನು ಮಾಡ್ತಾನೆ, ರೆಸಿಗ್ನೇಷನ್ ಲೆಟ್ರ್ ಕೊಡ್ತಾನೆ. ನೋ ನೀನು ಮಾಡು ಪರವಾಗಿಲ್ಲ ಅಂತ ಆಮೇಲೆ ಅಂದ್ರಂತೆ. ರೆಸಿಗ್ನೇಷನ್ ಲೆಟ್ರ್ ಕೊಟ್ಟಾಗ
ಆಗ ಅವ್ರು ಹೇಳ್ತಾರೆ, ಆ ವ್ಯಕ್ತಿ ರಾಜ್ ಬಿ ಶೆಟ್ಟಿ ಅವರು, ಇಲ್ಲ ಸರ್, ಥ್ಯಾಂಕ್ ಯು ಸೋ ಮಚ್, ನನಗೆ ಇದನ್ನು ಮೀರಿದ ಇನ್ನೊಂದೇನು ಅನ್ವೇಷಣೆಗೆ ನೀವು ನನಗೆ ಹೆಲ್ಪ್ ಮಾಡಿದ್ರಿ, ಸಾರಿ ತಗೊಳ್ಳಿ ರೆಸಿಗ್ನೇಷನ್ ಅಂತೇಳಿ ಅವರು ಅದರಿಂದ ಆಚೆ ಬರ್ತಾರೆ. ಅಂದರೆ ಯಾವ 10 ವರ್ಷ ಇದು ನನ್ನ ಚಾನಲ್ಲು, ನನ್ನ ರೇಡಿಯೋ ಸ್ಟೇಷನ್ನು, ಇದು ನನ್ನ ಪ್ರೋಗ್ರಾಮು, ಇದು ನಾನು ಬೆಳೆಸಬೇಕು ಅಂತ ಕನಸು ಹೊತ್ತುಕೊಂಡು ಆ ಎಲ್ಲ ಪರಿಶ್ರಮ ತೊಟ್ಟಿದ್ನೋ 10 ವರ್ಷ, ಅದನ್ನು ಯಾರೋ ಒಬ್ಬ ಬಂದು ಸಡನ್ನಾಗಿ ಹಿಂಗೆ ಅಲುಗಾಡಿಸಿದಾಗ ಅದನ್ನು ಅವರು ಅವಮಾನ ಅಂದುಕೊಳ್ಳಿಲ್ಲ. ಅವರು ಹೇಳ್ತಾರೆ ಇಂಟರ್ವ್ಯೂಲ್ಲಿ, ಬಹುಶಃ ಅಲ್ಲಿ ಯಾರೋ ಬಂದು ನನಗೆ ಹಂಗೆ ಅಂದೆ ಹೋಗಿದ್ದಿದ್ರೆ, ನನಗೊಂದು ಸ್ವಲ್ಪ ಅವಮಾನ ಮಾಡದೆ ಹೋದರೆ ನಾನು ಬಹುಶಃ ರೇಡಿಯೋ ಜಾಕಿಯಾಗಿ ಅಲ್ಲೇ ಉಳಿದ್ಬಿಡ್ತಿದ್ದೆ ಅಂತ. ಅಂದರೆ ಯಾವುದೀಗ ನನಗದು ಕಳಂಕ ಯಾವ್ದು, ನನಗೆ ಏನಪ್ಪ ಬಂದು ಹಿಂಗೆ ಅಂದ್ಬಿಟ್ರು, ನಾವು 10 ವರ್ಷದಿಂದ ಬಾಸ್ ಚೇಂಜ್ ಆದರೂ, ಸ್ವಲ್ಪ ಮ್ಯಾನೇಜರ್ ಏನೋ ಚೇಂಜ್ ಆದ್ರು, ಇನ್ಚಾರ್ಜ್ ಏನೋ ಚೇಂಜ್ ಆದರೂ, ಸಡನ್ನಾಗಿ ಈತ ಬಂದು ಹಿಂಗೆ ಅಂದ್ಬಿಟ್ನಲ್ಲ ಅಂತ ಅವ್ರು ಹಂಗೆ ತಗೊಳ್ಳಿಲ್ಲ. ಅಂದರೆ ಸಾಧಕರ ಮೈಂಡ್ ಸೆಟ್ ಹೆಂಗಿರ್ತವೆ ಅಂತ ಹೇಳ್ತಾ ಇದ್ದೀನಿ. ಹೌದು, ಲೋಕದ ದೃಷ್ಟಿಯಲ್ಲಿ ಇದೊಂದು ಕಳಂಕ, ಇದು ಅವಮಾನ, ಅದರಲ್ಲೂ ನಡತೆ ವಿಚಾರ, ಇದನ್ನು ಭಾಳ ಬದುಕಬೇಕಾದವರು ಅಥವಾ ಇನ್ನೂ ಏನೋ ಗುರಿ ಕಡೆ ಹೊರಡಬೇಕಾದವರು, ನೀವು ನಿಂತು ನೀರಾಗೋದು ಬೇಡ, ನೀವು ಇನ್ನೂ ಕ್ರಿಯೇಟಿವ್ ಆಗಿ ಏನೋ ಮಾಡಿ, ನೀವು ಇನ್ನೂ ಏನೋ ಕನಸು ಕಾಣಿ, ಇನ್ನೂ ಏನೋ ಹೊಸದಕ್ಕೆ ಹೋಗಿ ಅಂತ ಹೇಳಲಿಕ್ಕೆ ದೇವರು ಈ ಮೂಲಕ ನಮಗೊಂದು. ಹಾಗೆ ನೋಡಿದ್ರೆ ಹರಿಶ್ಚಂದ್ರ ಬರೀ ರಾಜನಾಗಿ ಇದ್ಬಿಟ್ಟಿದ್ರೆ ನಾವು ಅವನ್ನ ಕತೆ ತಗೊಳ್ತಾನೆ ಇರಲಿಲ್ಲ. ಅವನಿಗೆ ವಿಶ್ವಾಮಿತ್ರ ಸವಾಲೊಡ್ಡಿ ಅವನನ್ನು ಏನು ಬರ್ಬಾದ್ ಮಾಡಿ ಸ್ಮಶಾನ ಕಾಯೋ ಥರ ಮಾಡಿ ಅದಾಗಿಯೂ ಸತ್ಯವನ್ನು ಕಾಪಾಡಿಕೊಂಡಿದ್ದಕ್ಕೆ ನಾವು ಹರಿಶ್ಚಂದ್ರನನ್ನು ಹೇಳ್ತಾ ಇದ್ದೀವಿ. ಅಂದರೆ ಆತ ರಾಜನಾಗಿ ಯಥಾವತ್ತು ಉಳಿದ್ಬಿಟ್ಟಿದ್ರೆ ನಾವು ಉದಾಹರಣೆ ಕೊಡ್ಲಿಕ್ಕೆ ಅಲ್ಲಿ ಕಾರಣ ಇಲ್ಲ, ವಿಶೇಷವಾದ ಯಾವುದೇ ಗುಣ ಇಲ್ಲ ಅಲ್ಲಿ. ಅವನಿಗೆ ಏನು ಕಳಂಕ ಬಂತಲ್ಲ, ಅಥವಾ ಅವನಿಗೇನು ಸವಾಲು ಬಂತಲ್ಲ, ಅಥವಾ ಅವನೇನು ಒಪ್ಪಿಕೊಂಡು ಕೆಲಸವನ್ನು ಮಾಡೋಕ್ಕಾಗದೆ ಹೆಂಡತಿ ಮಕ್ಕಳನ್ನೆಲ್ಲ ಅಡ ಇಟ್ಟು ಸ್ಮಶಾನ ಕಾದು ಏನು ಪರಿಸ್ಥಿತಿ ಬಂದರೂ ಸತ್ಯ ಬಿಡಲಿಲ್ಲ. ಆತ ರಾಜ್ಯಕ್ಕೆ ಅಂಟುಕೊಳ್ಳಿಲ್ಲ, ಹೆಂಡತಿಗೆ ಅಂಟುಕೊಳ್ಳಿಲ್ಲ, ಮಕ್ಕಳಿಗೆ ಅಂಟುಕೊಳ್ಳಿಲ್ಲ, ಕೋಶಕ್ಕೆ ಅಂಟುಕೊಳ್ಳಿಲ್ಲ, ಅಂಟುಕೊಂಡಿದ್ದು ಸತ್ಯಕ್ಕೆ. ಯಾಕಂದ್ರೆ ಅವನಿಗೆ ಗೊತ್ತಿತ್ತು ಅದು ಮಾತ್ರ ಶಾಶ್ವತ ಅಂತ. ಅಂದರೆ ಈಗ ನಮ್ಮ ಬದುಕಿಗೆ ತಗೊಳ್ತಾ ಹೋದರೆ, ಓಕೆ, ನಾನು 10 ವರ್ಷ ಮಾಡಿದ್ನೋ 20 ವರ್ಷ ಮಾಡಿದ್ನೋ, ಅಥವಾ ಹೌದು ನಿಮ್ಮದು ಹಿನ್ನೆಲೆ ಏನೋ ಇರ್ಬೋದು, ಆದರೆ ನೀವು ಒಮ್ಮೆ ಯೋಚನೆ ಮಾಡಿ, ಈ ಒಟ್ಟಾರೆ ಪ್ರಕರಣದಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಏನು, ಆ್ಯಕ್ಚುಲಿ ನನ್ನ ಮನಸ್ಥಿತಿ ಏನಿತ್ತು, ನಾನು ಹೋಗಿದ್ದೆ ಯಾಕೆ, ಅಲ್ಲಾಗಿದ್ದೇನು, ಜಗತ್ತಿನ ಯಾವ ನ್ಯಾಯಾಲಯದಲ್ಲೂ ಸಿಗದ ಸತ್ಯದ ದರ್ಶನ ನಿಮ್ಮ ಅಂತರಂಗಕ್ಕೆ ಬಹಳ ಸ್ಪಷ್ಟವಾಗಿ ಗೊತ್ತು. ಇದಾಗಿಯೂ ಕೂಡ ನೀವು ಅಲ್ಲಿ ಹೋಗುವುದಂತೆ, ವರ್ಕ್ ಮಾಡೋದಂತೆ, ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡೋದಂತೆ, ಅವ್ರಿಗೆ ಅಡಿಯಾಳ ಆಗಿ ಆ ಕಳಂಕ ಹೊತ್ತು ಬದುಕೋದಂತೆ, ಡೈವರ್ಸ್ ಆಗಿರೋ ಹೆಂಡತಿ ಅಂತ ಮನೇಲಿ ಇಟ್ಕೊಂಡಂಗೆ. ಅದು ಅರ್ಥ ಆಯ್ತಾ? ನೀವು ಈ ಸಮಯದಲ್ಲಿ ಇದನ್ನು ಸಾವಿಗೆ ಇನ್ನೊಂದು ಕಾರಣವೋ, ಅಥವಾ ಡಿಪ್ರೆಷನ್ಗೊಂದು ಕಾರಣವೋ, ಸೋಲಿಗೊಂದು, ಅಥವಾ ಕೊರಗದ ಕತ್ಲೆಯಲ್ಲಿ ಕೂತ್ಕೊಳ್ಳೋಕೊಂದು ಕಾರಣವೋ ಇಲ್ಲ, ನೀವು ಇದನ್ನು ಕುಗ್ಗೋದಿಕ್ಕೂ ಕಾರಣವಾಗಿ ಬಳಸ್ಕೊಳ್ಬೋದು. ಅಥವಾ ನಾನು ಈ ಹಿಂದೆ ಹೇಳಿದ್ದ ಒಬ್ಬ ನಟನ ಕಥೆಯಂತೆ ಇದನ್ನು ಇನ್ನೊಂದು ಏನೋ ನಾನು ಎಕ್ಸ್ಟ್ರೀಮ್ಲಿ ಕ್ರಿಯೇಟಿವ್ ಆಗಿ ಮಾಡಲಿಕ್ಕೆ, ಹೆಜ್ಜೆ ಇಡಲಿಕ್ಕೆ, ರಿಸ್ಕ್ ತಗೊಳ್ಳಿಕ್ಕೆ ನನಗಿದೊಂದು ದಾರಿ, ಅಥವಾ ನನಗಿದೊಂದು ಕಾರಣ, ಇದೊಂದು ನೆಪ. ನನ್ನ ವೈಯಕ್ತಿಕವಾಗಿಯೂ ನಾನು ಹೀಗೆ ಬದುಕನ್ನು ನೋಡೋದು ಸರ್. ಹೌದು, ನಾನು ಒಂದು ಕಡೆ ನಾನು ಏನು ನ್ಯೂಸ್ ರೀಡರ್ ಆಗಬೇಕು ಅಥವಾ ಸಿಂಗರ್ ಆಗಬೇಕು, ಇನ್ನೇನೋ ಆಗಬೇಕು ಅಂದ್ಕೊಂಡು ಹೋದವನು, ಬಹುಶಃ ಅಲ್ಲೆಲ್ಲ ಒಂದಷ್ಟು ತಿರಸ್ಕಾರಗಳು, ಒಂದಷ್ಟು ಏನೇನೋ ಹಿಂದ್ಗಡೆ ಕೆಟ್ಟದಾಗಿ ಮಾತಾಡ್ಕೊಳ್ಳೋದು ನೋಡಿದಾಗ ನಾನು ಬಹುಶಃ ಅವ್ರು ಯಾರನ್ನೂ ನಾನು ಪ್ರಾಮಾಣಿಕವಾಗಿ ನನ್ನ ಹೃದಯದ ಅಂತರಂಗದಿಂದ ಹೇಳ್ತೀನಿ, ನಾನು ಯಾವತ್ತೂ ಅವ್ರನ್ನ ಶತ್ರುಗಳಾಗಿ ನೋಡಲಿಲ್ಲ. ಓಕೆ, ಇಲ್ಲಿ ಯಾರೂ ನನಗೆ ಕೆಲಸ ಕೊಡ್ತಿಲ್ಲ, ಇಲ್ಲಿ ಯಾರೂ ನನ್ನ ನಂಬ್ತಿಲ್ಲ ಅಂದರೆ ಇದಕ್ಕೆ ಮೀರಿದ್ದು ಇನ್ನೇನೋ ನನ್ನ ಕೈಲಿ ಸಾಧ್ಯ ಇದೆ, ನಾನು ಆ ಕಡೆ ಗಮನ ಕೊಡೋಣ ಅಂತ ಹುಡುಕಿ ಕಡೆಗೆ ಇಲ್ಲಿ ಬಂದು ಕೂತ್ಕೊಂಡೆ. ಅಂದರೆ ಇಲ್ಲಿ ಯಾವ ಮಕ್ಕಳಿಗೂ ಶಾಶ್ವತವಾಗಿ ನೀವು ಗುರುವಾಗಿ, ಅಥವಾ ಯಾವ ಶಾಲೆಗೂ ನೀವು ಶಾಶ್ವತವಾಗಿ ಒಬ್ಬ ಎಂಪ್ಲಾಯಿ ಆಗಿ ನೋ. ಋಣ ಇದ್ದಷ್ಟು ಸಮಯ ಆಯಿತು. ಕೃಷ್ಣನಿಗೆ ಬಂತು ಕಳಂಕ, ರಾಮನಿಗೂ ಬಂತು ಕಳಂಕ, ಎಲ್ಲ ಮಹಾನುಭಾವರು ಎಲ್ಲರೂ ಇದನ್ನು ತಿಂದಿದ್ದಾರೆ. ನಮ್ಮದು ನಿಮ್ಮದು ಏನು ಹೊಸದಲ್ಲ. ದಯವಿಟ್ಟು ಈ ಘಟನೆಯನ್ನು ನೋಡುವ ದೃಷ್ಟಿಕೋನ, ನಾಳೆ ಬಂದು ಏನು ಹಣ್ಣು ಕಾಯಿ ಎಲ್ಲ ತಂದು ಎಲೆ ಮೇಲೆ ಏನು ದುಡ್ಡಿಟ್ಟು ನಿಮ್ಮನ್ನು ಬಾರಪ್ಪ ನಮ್ಮ ಶಾಲೆಗೆ ಅಂದರು, ನಾನು ಬರಲ್ಲ, ಕ್ಷಮಿಸಿ, ಆ ಶಾಲೆ ನನಗೆ ಭಾಳಷ್ಟು ಕೊಟ್ಟಿದೆ, ನನ್ನ ಮುಂದಿನ ದಾರಿಯನ್ನು ನಾನು ನೋಡ್ಕೊಳ್ಳೋನಿದ್ದೀನಿ, ನೀವೆಲ್ಲರೂ ನನ್ನನ್ನು ನಂಬಿದ್ದಕ್ಕೆ ಮತ್ತು ಬಂದು ಕರೆದಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳುವಷ್ಟು ಸ್ವಾಭಿಮಾನ ನನಗಿರ್ಬೇಕಲ್ವಾ? ಹೌದಲ್ವಾ?
ನಾಳೆ ಅಲ್ಲಿ ಕರೆದ್ರು ಅಂತ ನೀವು ಹೋಗೋದಿದೆಯಲ್ಲ, ನಾನು ಹೇಳ್ತೀನಿ ನರಕ ಅನುಭವಿಸ್ತೀರ ನೀವು. ಯಾಕಂದರೆ ಯಾವ ಜಾಗ ನಿಮ್ಮ ಎಲ್ಲ ಬೆತ್ತಲೆಯನ್ನು ನೋಡಿತ್ತೋ, ಯಾವ ಜಾಗ ನಿಮ್ಮೆಲ್ಲ ಸೋಲನ್ನು ನೋಡಿತ್ತೋ, ಯಾವ ಜಾಗ ಕೃತಕವಾದ ಮಾನಭಂಗವನ್ನು ನೋಡಿತ್ತೋ, ಆ ಜಾಗದಲ್ಲಿ ನೀವು ಮತ್ತೆ ಗೆಲ್ಲೋಕ್ಕಾಗಲ್ಲ. ಗೆದ್ದರೂ ಕೂಡ ಅಲ್ಲಿರುವ ಎಲ್ಲ ಅತೃಪ್ತ ಮನಸ್ಥಿತಿಗಳನ್ನು ಸ್ಯಾಟಿಸ್ಫೈ ಅಥವಾ ಕನ್ವಿನ್ಸ್ ಮಾಡೋದರಲ್ಲಿ ನಿಮ್ಮ ಶಕ್ತಿ ಕಳೆದೋಗುತ್ತೆ. ಅದೇ ನಾನು ಯಾರಿಗೆ ಅಂತ ಹೇಳೋದು, ಏನು ಅಂತ ಹೇಳೋದು? ಯಾಕೆ ಹೇಳಬೇಕು ಅಂತೀನಿ ನಾನು. ಅಂದರೆ ಯಾವ ದೋಷ ಅಥವಾ ಯಾವ ತಪ್ಪನ್ನು ನಾನು ಮಾಡಿಲ್ಲ, ಯಾವ ಉದ್ದೇಶ ನನಗಿರಲಿಲ್ಲ, ಯಾವುದನ್ನು ನಾನು ಮಾಡಬೇಕು ಅಂತ ಕೆಳಗಡೆ ಎತ್ತಿ ಮೇಲೆ ಹೋಗಿ ನಾನು ಮಾಡಿದ್ದಲ್ಲ. ಯಾರನ್ನು ಬೆತ್ತಲೆಯಾಗಿ ನೋಡಬೇಕು, ಯಾರದ್ದು ಏನು ದೇಹ ನೋಡಬೇಕು, ಯಾವುದೋ ಅಶ್ಲೀಲ ಬುದ್ಧಿ ನನ್ನಲ್ಲಿಲ್ಲ. ನಿಮ್ಮ ಒಳಗಡೆ ನಡೀತಾ ಇರುವ ಸತ್ಯದ ಘರ್ಷಣೆ, ಸತ್ಯದ ಆ ಕಿಡಿಗಳನ್ನು ಹೊರಗಡೆ ತೋರಿಸ್ಲಿಕ್ಕಾಗಲ್ಲ. ದುರಾದೃಷ್ಟ ಅದು. ಅದೇ ಗುರುಜಿ, ನನಗೆ ನೋಡಿ ನಾನು ಹೇಳೋದು, ಅವ್ರು ಯಾರೂ ಅದು ನಂಬಲಿಕ್ಕೆ ತಯಾರಿಲ್ಲ. ಅಥವಾ ಯಾಕಂದರೆ ಒಂದು ಹೆಣ್ಣಿನ ಮಾನದ ವಿಚಾರದ ಕೂಗು ಅಂತ ಬಂದಾಗ ಆಕ ಸುಳ್ಳು ಕೂಗಿದ್ರೂ ಮೊದಲು ಕೇಸ್ ಆಗುತ್ತೆ, ಅಥವಾ ಮೊದಲು ಅದು ರೈಸ್ ಆಗುತ್ತೆ. ಅದು ಇತ್ಯರ್ಥ ಆಗೋದು 20 ವರ್ಷಕ್ಕೆ ಅಷ್ಟೇ ನೀವು ಸತ್ತೇ ಹೋಗಿರ್ತೀರ. ಅದು ನೋಡಿ ಎಂಥ ದುರಂತ ಅದು. ನಾವಿಂಥ ತುಂಬ ವಿಚಾರ ನೋಡಿ. ಇತ್ತೀಚೆಗೆ ಕೇರಳದಲ್ಲಿ ಯಾವುದೋ ಒಂದು ಅವಳು ಬಸ್ಸಲ್ಲಿ ಏನೋ ಲಾಗ್ ಮಾಡಬೇಕಾದ್ರೆ ಯಾರೋ ಒಬ್ಬ ವ್ಯಕ್ತಿ ತನ್ನ ಚೆಸ್ಟ್ ಅಥವಾ ಎದೆ ಟಚ್ ಮಾಡ್ದ ಅನ್ನೋ ಕಾರಣಕ್ಕೆ ಸುಳ್ಳು ಆಪಾದನೆ ವರ್ಷ ಅವ್ನು ನೇಣಾಕೊಂಡು ಸತ್ತೇ ಹೋದ. ಅಂದರೆ ಬಸ್ಸಲ್ಲಿ ನಾನು ನಿಂತಿದ್ದೆ, ನನ್ನ ಪಕ್ಕನೇ ಆ್ಯಕ್ಚುಲಿ ಅವನಿಗೆ ಆ ಉದ್ದೇಶವೇ ಇರಲಿಲ್ಲ. ಬಸ್ ಅಲ್ಗಾಡಿದಾಗ ಬಹುಶಃ ಕೈ ಟಚ್ ಆಗಿರ್ಬೋದು. ಆದರೆ ಈಕೆ ಹೆಂಗೆ ತೋರಿಸ್ತಾಳೆ ಅಂದರೆ, ಇಲ್ಲ ನನ್ನನ್ನು ಮುಟ್ಟದಾಯಿತ ಅಥವಾ ಇಂಥವರೆಲ್ಲ ಇರ್ತಾರೆ, ಬಿ ಕೇರ್ಫುಲ್ ಗರ್ಲ್ಸ್ ಅಂತ ಒಂದು ಟೈಟಲ್ ಹಾಕ್ಬಿಟ್ಟು ವಿಡಿಯೋ ಬಿಟ್ಟಾಗ ಅವನು ಮರ್ಯಾದ ಪುರುಷ, ಅವನು ಹೆಂಗೆ ಬದುಕಬೇಕು ಅವನು? ಅದೇ ಇವಾಗ ಅದೇ ನಂಗೂ ಸಮಸ್ಯೆ ಏನು ಅಂತ ಹೇಳಿದ್ರೆ, ನಾನು ಅಲ್ಲಿ ಹೋದೆ. ಇವಾಗ ಈ ಅಪವಾದನೆ ಬಂದ ಮೇಲೆ ಯಾವುದೇ ಒಂದು ಕಾರ್ಯಕ್ರಮಕ್ಕೂ ನನ್ಗೆ ಆ ಜಾಗಕ್ಕೆ ಹೋಗಕ್ ಆಗ್ತಾ ಇಲ್ಲ. ಯಾರಿಗೂ ಮುಖ ತೋರಕ, ನನ್ನಂದ್ರೆ ಎಲ್ರಿಗೂ ನನ್ನ ಪರಿಚಯ ಇದ್ದವನು, ಎಲ್ರಿಗೂ ನನ್ ಸೊಸೈಟಿಯಲ್ಲಿ ಎಲ್ರು ನನ್ ಪರಿಚಯ ಇದೆ. ಆ ಒಂದು ಸಂಸ್ಥೆಯಿಂದ ನನ್ಗೆ ಪರಿಚಯ ಇರೋದು ಎಲ್ರು. ನಾನಿವಾಗ ಆ ಸಂಸ್ಥೆಗೆ ಹೋಗಕ್ ಆಗ್ತಾ ಇಲ್ಲ. ಯಾವುದೇ ಒಂದು ಕಾರ್ಯಕ್ರಮ ಅದ್ರಲ್ಲಿ ಮುಖ ಹಾಕಕ್ ಆಗ್ತಾ ಇಲ್ಲ. ಬೇಡ, ನಾನು ಹೇಳೋದು ಒಟ್ಟಾರೆ ನಿಮ್ಮ ಆಲೋಚನೆಗಳಲ್ಲಿ ದೋಷ ಇದೆ. ಇದಾದ ನಂತರ ನೀವು ಯಾರಿಗೂ ಅದನ್ನೆಲ್ಲ, ಈಗ ಕೃಷ್ಣ ಶಮಂತಕ ಮಣಿಯನ್ನು ಕದ್ದ ಅಂತ, ಕಳ್ಳ ಅಂತ ಹೇಳಿದ ತಕ್ಷಣ ಆತ ನಿರೂಪಿಸ್ಕೊಳ್ಳೋ ಅನಿವಾರ್ಯತೆ ಇತ್ತು. ಕಾರಣ ಅವನೊಬ್ಬ ಒಂದು ಯದುಕುಲದ ಮುಖ್ಯಸ್ಥ, ಅವನೊಬ್ಬ ನಾಯಕ ಆಗಿದ್ದರಿಂದ ಮತ್ತು ಅವನಲ್ಲೇ ಇರಬೇಕಾಗಿದ್ದರಿಂದ ಅದನ್ನು ನಿರೂಪಿಸ್ಕೊಳ್ಬೇಕಾಯಿತು. ಏಕೆಂದರೆ ಮುಂಬರುವ ಜಗತ್ತು, ಮುಂಬರುವಂತಹ ಪೀಳಿಗೆ, ಮುಂಬರುವಂತಹ ಯುಗಗಳಲ್ಲಿ ನನಗೆ ಆ ಕಳಂಕ ಉಳಿಯೋದು ಬೇಡ ಅನ್ನೋದು ಅದು. ನಾವೆಲ್ಲ ಯಕಶ್ಚಿತ್ ಮಾನವರಾಗಿ ಮತ್ತು ನಮ್ಮ ಪ್ರಯಾಣ ಇನ್ನೇ ಎಲ್ಲೆಲ್ಲೋ ಹರಿದು ಹೋಗಬೇಕಿದೆ. ಇನ್ನು ನಾವು ಮುಂದೆ ಹೋಗಬೇಕಿದೆ. ಇಲ್ಲೇ ಸಾಯೋತಕ ಇರ್ತೀವೇನೋ, ಇವರೆಲ್ಲರೂ ನಾಳೆ ಸಾಯೋವರೆಗೂ ನನ್ನ ಜೊತೆ ಇರೋರೇನೋ ಅನ್ನೋ ಅಷ್ಟು ನಾನು ಎಲ್ಲರಿಗೂ ಕನ್ವಿನ್ಸ್. ನನ್ನ ಪ್ರಕಾರ ಇದಿಷ್ಟಕ್ಕೆ ಮುಗ್ದಿರೋದು ನಿಮಗೆ ದೇವರು ಏನೋ ಎಚ್ಚರಿಕೆ ಕೊಟ್ಟಂಗೆ. ನೀನು ತಪ್ಪು ಮಾಡಿದೆಯೇ ತಿದ್ದುಕೋನೇ ಎಚ್ಚರಿಕೆ ಅಲ್ಲ. ಇದನ್ನು ಇಷ್ಟಕ್ಕೆ ಅಂದರೆ ಕಿಡಿ ಎಬ್ಬಿಸಿ ಅಲ್ಲಿಗೆ ಮುಗಿಸಿರೋದು. ಖಾಲಿ ಮಾಡು, ಮುಂದಿನ ದಾರಿ ನೋಡ್ಕೊ, ಹೊರಡು. ಆದರೆ ಒಂದು ಹೆಣ್ಣಿನ ವಿಚಾರದಲ್ಲಿ ಹೀಗೆ ಸುಳ್ಳು ಆಪಾದನೆಗೆ ಒಳಗಾಗಿ ಸತ್ತವರದೆಷ್ಟು ಜನವೋ, ಇವತ್ತಿಗೂ ತಲೆ ಎತ್ತದಂತೆ ಬದುಕ್ತಾ ಇರೋರದೆಷ್ಟು ಜನವೋ. ನೀವಿದನ್ನು ಒಂದು ಸವಾಲಾಗಿ ತಗೊಳ್ಳಿ. ನೀವು ಅಲ್ಲಿನ ಕಾರ್ಯಕ್ರಮಕ್ಕೂ ಹೋಗಲ್ಲ, ಅದಕ್ಕಾಗಲ್ಲ, ಇದಕ್ಕಾಗಲ್ಲ. ಬೇಡ ಸರ್, ಪ್ರಪಂಚ ವಿಶಾಲವಾಗಿದೆ. ಆ ಮಕ್ಕಳಿಗೆ ಎಷ್ಟು ಕಾಲ ಪಾಠ ಮಾಡೋ ಅವಕಾಶ ಸಿಕ್ತೋ ಅದನ್ನು ಬಹಳ ಪ್ರತಿಶತ 100% ಅದ್ಭುತವಾಗಿ ಮಾಡಿದ್ದೀರಿ. ಯಾಕೋ ಮುಂದೆ ಬಂದಿದೆ, ಕೊರಗಬಾರ್ದು. ಬಂದಿದ್ದೀರಿ, ಮುಂದೆ ಹೆಜ್ಜೆ ಇಡಿ. ಸಾವಿನ ಯೋಚನೆ, ಆ ಯೋಚನೆ, ಈ ಯೋಚನೆ ಬಿಟ್ಬಿಡಿ. ಯಾರು ಬರಲ್ಲ. ಏನು ಅಜ್ಜಿನೋ ಯಾರು ನಿಮ್ಮ ಸಾಕಿ ಸಲಹಿದವರಿಗೆ ಒಂಚೂರು ದುಃಖ ಕೊಟ್ಟು ಅವ್ರನ್ನ ಒಂಚೂರು ನರಕಕ್ಕೆ ತಳ್ಳಿ ಹೋಯ್ತೀರ ಅಷ್ಟೇ. ನಿಮ್ಮ ಬಗ್ಗೆ ಕಳಂಕ ಒರೆಸಿದವರು ಇವರೆಲ್ಲ ಅಯ್ಯೋ ದೇವ್ರೆ ನಮ್ಮಿಂದ ಈ ಹುಡುಗ ಹಿಂಗೆ ಆಗ್ಬಿಟ್ನಲ್ಲಪ್ಪ ಅಂತ ಯಾರು ಏನು ಹೇಳ್ತಾ ಕೂರಲ್ಲ. ಸುಳ್ಳನ್ನೇ ಈ ಮಟ್ಟಿಗೆ ಎತ್ತರಕ್ಕೆ ತೆಗೆದುಕೊಂಡೋಗೋ ಶಕ್ತಿ ಇರೋರಿಗೆ ನಿಮ್ಮ ಸಾವನ್ನು ಡೈಜೆಸ್ಟ್ ಮಾಡ್ಕೊಳ್ಳೋ ಶಕ್ತಿ ಇರಲ್ವಾ? ಅಂದ್ರೆ ಅವರಿಗೂ ಅದು ಸುಳ್ಳು ಅಂತ ಅವ್ರಿಗೂ ಅನಿಸ್ತಾ ಇಲ್ಲ. ನಾನು ಹೇಳೋದು ಅವ್ರಿಗೆ ಅನಿಸ್ಲಿ, ಅವ್ರದ್ದು ಈ ಸತ್ಯ ಅರ್ಥ ಮಾಡಿಕೊಳ್ಳಿ, ಅವರೆಲ್ಲರೂ ತಮ್ಮ ತಪ್ಪನ್ನು ಒಪ್ಕೊಳ್ಳಿ, ಅಥವಾ ಅವರೆಲ್ಲರೂ ನನ್ನ ನಿಜವಾದ ವ್ಯಕ್ತಿತ್ವವನ್ನು ಗೌರವಿಸಲಿ, ಅವರೆಲ್ಲರೂ ಇಲ್ಲೇನು ನಡೆದಿಲ್ಲ ಅನ್ನೋದನ್ನು ಅವರು ಒಪ್ಕೊಳ್ಳಿ, ನಾನೇನು ನೋಡಿಲ್ಲ ಅನ್ನೋದನ್ನು ಅವರು ಒಪ್ಕೊಳ್ಳಿ. ನಿಮ್ಮಲ್ಲಿ ಏನೇನು ಆಗಬೇಕು, ಇವೆಲ್ಲ ಹಿಂಗೆ ಆಗಬೇಕಲ್ವಾ ಅಂತ ಏನೇನು ಇದೆಯೋ ಅದೆಲ್ಲ ಸತ್ಯವಾದರೂ ಕೂಡ ಅದವ್ರು ಮಾಡಲ್ಲ.
ಫಸ್ಟ್ ಆಫ್ ಆಲ್ ಈಗ ಅದು ಮಾಡಿದ್ರೆ ಜೀವನದಲ್ಲಿ ಅವ್ರು ಎಂಥ ದೊಡ್ಡ ಪ್ರಪಾತಕ್ಕೆ ಹೋಗ್ತಾರೆ ಗೊತ್ತಾ? ಅವ್ರು ಎಂಥ ದೊಡ್ಡ ಭಾರವನ್ನು ಹೊತ್ಕೊಳ್ಬೇಕಾಗುತ್ತೆ ಗೊತ್ತಾ? ಈ ಕ್ಷಣದಲ್ಲಿ ನಿಮ್ಮನ್ನು ಹೀರೋ ಮಾಡಿ ಅವರೇನಾದರೂ ಇಲ್ಲ ಈತ ಏನು ಮಾಡಿಲ್ಲ ಅಂತಂದರೆ ಅವ್ರ ಆಪಾದನೆಗಳನ್ನು ಅವ್ರು ಸುಳ್ಳು ಅಂತ ಹೇಳ್ದಂಗೆ. ಹಂಗೆ ಹೇಳಿದ್ರೆ ಅವ್ರಿಗೇನೇನು ಎಡವಟ್ಟಾಗುತ್ತೆ ಅಂತ ಅವ್ರಿಗೂ ಗೊತ್ತು. ಅವ್ರು ಯಾಕೆ ಹೇಳ್ತಾರೆ? ನೋಡಪ್ಪ, ನಮಗನ್ಸೋದು ಇಂಥವೆಲ್ಲ ನಡೆದಾಗ ಸ್ವಾಭಿಮಾನ ಇಟ್ಕೊಳ್ಬೇಕು. ಪರವಾಗಿಲ್ಲ, ಈವನ್ ಎಷ್ಟೋ ಮಕ್ಕಳು ತಂದೆ ತಾಯಿಗಳನ್ನೇ ತ್ಯಜಿಸಿ ಬೆಂಗಳೂರು ಕಡೆ ಬಂದು ಯಾಕೆ ದುಡಿಮೆ ಇಲ್ಲ ಅಥವಾ ಏನೇನೋ ಸುಳ್ಳು ಕಾರಣ ಹೇಳಿ, ಯಾರೋ ಹೇಳಿದ ಮಾತು ಕೇಳಿ ಅಪ್ಪ ಅಮ್ಮನೇ ನಮ್ಮನ್ನು ಈ ಮಟ್ಟಿಗೆ ಕೆಟ್ಟದಾಗ ನಡೆಸ್ಕೊಂಡ್ಬಿಟ್ರು ಅನ್ನೋ ಕಾರಣಕ್ಕೆ ದ್ವೇಷಕ್ಕಲ್ಲ, ಆಟಾಚಲದಿಂದ ಬೆಂಗಳೂರು ಕಡೆ ಬಂದು ದುಡಿದು ಚೆನ್ನಾಗಿ ಹೆಸರು ಮಾಡಿ ಅಥವಾ ಏನೋ ಒಂದು ಮಾಡಿ ತಂದೆ ತಾಯಿ ಹತ್ರ ಹೋಗಿ ಮತ್ತೆ ಬದುಕಿದವರಿದ್ದಾರೆ. ಅಂದರೆ ಒಂದು ಸ್ವಾಭಿಮಾನ ಅಂತ ಬಂದಾಗ ಅಥವಾ ಒಂದು ನಡತೆ ವಿಚಾರ ಅಂತ ಬಂದಾಗ ಅದು ಎಷ್ಟೇ 50 ವರ್ಷ ಜೊತೆಗಿರೋರಾಗಲಿ ಯಾರೇ ಆಗಲಿ ಒಂದು ಕ್ಷಮೆ ಕೊಡದವರು ಅಥವಾ ಒಂದು ಮಿನಿಮಮ್ ಒಂದು ಕ್ಷಮೆ ಕೊಡದವರು ಅಥವಾ ಸತ್ಯ ಗೊತ್ತಾಗೋವರೆಗೂ ಕಾದು ಆನಂತರ ಮಾತಾಡೋಕೆ ತಯಾರಿಲ್ಲದ ಅಥವಾ ಅಷ್ಟು ತಾಳ್ಮೆ ಇಲ್ಲದವ್ರ ಜೊತೆ ಹೆಂಗೆ ಜೀವನ ಮಾಡೋಕೆ ಸಾಧ್ಯ? ಸೊ ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಈ ಘಟನೆಯನ್ನು ಮುಂದೆ ನಾನು ಇನ್ನೇನೋ ಮಾಡಲಿಕ್ಕೆ, ಇನ್ನೆಲ್ಲೋ ಹೆಜ್ಜೆ ಇಡಲಿಕ್ಕೆ, ಇನ್ನೇನೋ ಸಿನಿಮಾ ರಂಗದಲ್ಲೋ ಇನ್ನೆಲ್ಲೋ ನನ್ನನ್ನು ನಾನು ಮತ್ತಷ್ಟು ನನ್ನ ಕಾಂಟ್ಯಾಕ್ಟ್ಗಳನ್ನು ಬೆಳೆಸ್ಕೊಂಡು ನಾನು ಎಲ್ಲೋ ಹೆಜ್ಜೆ ಇಡಲಿಕ್ಕೆ ಹೌದು ಸ್ವಲ್ಪ ರಿಸ್ಕ್ ಆಗ್ಬೋದು, ತೊಂದರೆ ಆಗ್ಬೋದು. ಆದರೆ ನನ್ನ ಜ್ಞಾನದಲ್ಲಿ ಹೇಳ್ತೀನಿ, ಈ ಹಿಂದೆ ಇದ್ದ ಸಂಸ್ಥೆಯವರು ಬಂದು ಎಲೆ ಅಡಿಕೆ ಕೊಟ್ಟು ಕಾಲಿಗೆ ಬಿದ್ದು ಕರೆದ್ರು ನೀವು ಅಲ್ಲಿಗೆ ಹೋಗಬಾರ್ದು. ಗೊತ್ತಾಗುತ್ತೆ ಸತ್ಯ, ಮುಂದೆ ಅವ್ರಿಗೆ ಗೊತ್ತಾಗುತ್ತೆ. ಆದರೆ ಅವ್ರಿಗೆ ಗೊತ್ತಾಗಲಿ ಅಲ್ಲಿವರೆಗೂ ನಾನು ಡಿಪ್ರೆಷನ್ನಲ್ಲೇ ಇರ್ತೀನಿ ಅಂದರೆ ಅದು ಸಾಧ್ಯವಿಲ್ಲ. ಅವ್ರಿಗೆ ಗೊತ್ತಾಗೋ ಕಾಲಕ್ಕೆ ಇನ್ನೂ ಸಮಯ ಬೇಕು. ಆಗ ನೋಡಿದ್ರೆ ಅವ್ರಿಗೆಲ್ಲರಿಗೂ ಗೊತ್ತು, ಬಟ್ ಒಪ್ಕೊಳ್ಳೋ ಅಷ್ಟು ಯಾರೂ ಇಲ್ಲ ಇವತ್ತು. ಇವಾಗ ಹೇಳ್ತಾ ಇದ್ದಾರೆ, ಆ ಟೈಮಲ್ಲಿ ನಾವು ನಿಮ್ಮನ್ನು ಸಸ್ಪೆಂಡ್ ಮಾಡಬಹುದಿತ್ತು ಅಥವಾ ಒಂಚೂರು ಟೈಮ್ ತಗೋಬಹುದಿತ್ತು, ಸ್ವಲ್ಪ ಅವಸರ ಮಾಡಿದೆ ಅಂತ ಅನ್ಸುತ್ತೆ ಅಂತ ಉಳಿದವರು ಬೇರೆ ಹೇಳ್ತಾರೆ. ಅಂದ್ರೆ ನಾನು ಏನೆಲ್ಲ ಆಯ್ತು ಅಂತ ಆಮೇಲೆ ಹೇಳಿದ್ನಲ್ಲ, ಆಮೇಲೆ ಹೌದು ಹೀಗೆಲ್ಲ ಆಯ್ತು, ಬಟ್ ಅವ್ರು ಒಪ್ಕೊಳಕ್ ಅವ್ರ ಮೇಡಮ್ಗಳು ರೆಡಿ ಇಲ್ಲ. ನಮ್ಗೆ ಅರ್ಥ ಆಗುತ್ತೆ, ಒಂದ್ 3 ತಿಂಗಳು ಸಸ್ಪೆಂಡ್ ಮಾಡಬಹುದಿತ್ತು ಅಥವಾ ಕ್ಷಮೆ ಕೊಟ್ಟು ಇನ್ನೊಂದು ಏನೋ ಇಲ್ಲಿ ತನಕ ಇಲ್ಲಿ 10 ವರ್ಷದಲ್ಲಿ ಯಾವುದೇ ಅವನಿಂದ ತಪ್ಪಾಗಿಲ್ಲ, ಏನೋ ತಿಳಿದೇನಾಗಿದ್ಯಾ ಅಥವಾ ನಮ್ಗೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಏನು ಅಂತ ಗೊತ್ತಿಲ್ಲ, ಪ್ಲೀಸ್ ಅವ್ರಿಗೋಸ್ಕರ ಏನಾದ್ರು ಮಾಡಬಹುದಿತ್ತು, ನಮಗೋಸ್ಕರ ಇಷ್ಟೆಲ್ಲ ದುಡ್ದಿದ್ದಾನೆ ಅಂತ ಹೇಳಿ ಮಾಡ್ಬೋದು, ಬಟ್ ಮಾಡ್ಲಿಲ್ಲ. ಬೇರೆ ಸಂಸ್ಥೆಯವರು ಹೇಳಿದ್ರು, ಸರ್ ಆ ಸಂಸ್ಥೆ ಅಂತ ನೀವು ಎಷ್ಟು ದುಡಿದ್ರಿ ಸರ್, ಆ ಸಂಸ್ಥೆ ಯಾವಾಗ ನೋಡಿ ನಿಮ್ ಸಂಸ್ಥೆ ಅಂತ ಎಷ್ಟು ದುಡಿದ್ರಿ, ನಾವು 30-40 ಸಾವಿರ ಕರೆದ್ರು ಬರ್ಲಿಲ್ಲ, ನೀವು 15,000ಕ್ಕೆ ನನ್ನ ಸಂಸ್ಥೆ ನಾನ್ ಕಲ್ತಿರೋ ಸಂಸ್ಥೆ ಅಂತ ಎಷ್ಟು ದುಡಿದ್ರಿ ಸರ್, ಆದ್ರೂ ನಿಮ್ ಸಂಸ್ಥೆ ಏನ್ ಮಾಡ್ತೀವಿ ಸರ್, ಲಾಸ್ಟ್ ಕಳಂಕ ಹಾಕಿ ಹೊರಗೆ ಹಾಕ್ತಾರೆ. ಫಸ್ಟ್ ಆಫ್ ಆಲ್ ನೋಡಿ, ನಿಮಗೆ ಸ್ವಲ್ಪ ಬದುಕಿನ ಜ್ಞಾನ ಕಡಿಮೆ ಇದೆ. ಎಲ್ಲೋ ಒಂದು ಕಡೆ ಹೋದಾಗ 10 ವರ್ಷ ಇರ್ತಿರೋ 20 ವರ್ಷ ಇರ್ತಿರೋ ನೀವೊಬ್ರು ಎಂಪ್ಲಾಯಿ ಅಷ್ಟೇ. ಯಾಕಂದ್ರೆ ಈ ಹಿಂದೆ ಆ ಭಾವನೆ ಆ ಸಂಸ್ಥೆ ಬಗ್ಗೆ ನಿಮಗೆ ಬೆಳಿಬೇಕಾದ್ರೆ ಅಲ್ಲೇ ಇರುವ ಕೆಲವು ಹಿರಿಯರು ನಿಮ್ಮನ್ನು ಚೆನ್ನಾಗಿ ನಡೆಸ್ಕೊಂಡಿರ್ಬೋದು. ತಲೆಮಾರುಗಳು ಬದಲಾಗ್ತಾ ಆಗ್ತಾ 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 ಎಲ್ಲರೂ ನಿಮ್ಮನ್ನು ಹಾಗೆ ನೋಡ್ತಾರೆ ಅಂತ ಏನಿಲ್ಲ, ಹೌದಲ್ಲ? ಯಾಕಂದ್ರೆ ಇವತ್ತು ಒಂದಷ್ಟು ವರ್ಷಗಳು ನೀವು ಅವ್ರಿಗೆ ಪ್ರಿಯ ಇರ್ಬೋದು, ಮತ್ತು ನೆಕ್ಸ್ಟ್ ಇನ್ಯಾರೋ ಬರ್ತಾರೆ. ಅದು ಹೆಂಗೆ ಅಂದರೆ ಸರ್ಕಾರಕ್ಕೆ ನಾವೊಂದು ಹೆಣ ಅಷ್ಟೇ. ತಂದೆ ತಾಯಿಗೆ ನೀನು ಮಗ ಇರ್ಬೋದು, ಸರ್ಕಾರದ ಲೆಕ್ಕದಲ್ಲಿ ನೀನು ಒಂದು ಹೆಣ ಅಂತ ಕರೋನಾ ಕಾಲದಲ್ಲಿ ಹೇಳೋರು ಈ ಮಾತ. ಹಂಗೆ ನೀವು ಇನ್ನೂ ಯಾವುದೋ ಸಂಸ್ಥೆಗೆ ಹೋಗಿ, ಇನ್ನೂ ಎಲ್ಲೋ ಹೋಗಿ, ಅಟ್ಯಾಚ್ಮೆಂಟ್ ಅನ್ನೋದು ಇದೆಯಲ್ಲ, ಅದನ್ನ ಅಂದರೆ ಅನಾಸಕ್ತಿ ಅನ್ನುವ ಅಸ್ತ್ರವನ್ನು ನೀವು ಯಾವಾಗಲೂ ಜೊತೆ ಇಟ್ಟುಕೊಳ್ಬೇಕು. ಆಸಕ್ತಿಯಿಂದ ಕೆಲಸ ಮಾಡಬೇಕು, ಆದರೆ ಅನಾಸಕ್ತಿಯಿಂದ ಬದುಕಬೇಕು. ಅದು ಹೆಂಗೆ? ದುಡಿದ್ರಿ, ಮಕ್ಳಿಗೆ ಏನು ಮಾಡಬೇಕು ಅಷ್ಟು ಕಲಿಸಿದ್ರಿ ಅಥವಾ ಎಲ್ಲ ಕೆಲಸ ಮಾಡಿದ್ರಿ, ಯಾಕೋ ಬಿಡಿಸ್ಕೊಳ್ಬೇಕು ಅನ್ನೋ ಸಮಯ ಬಂದು ಎದ್ದು ಹೊರಡ್ತಾ ಇರಬೇಕು. ಅದು ಅವರೇ ತೆಗ್ದು ಹಾಕಿದ್ರು, ನಾನೇ ಬಿಡಬೇಕಾದ ಸ್ಥಿತಿ ಬಂತು, ಅಟ್ಯಾಚ್ಮೆಂಟ್ ಇದ್ರೆ ತಾನೇ ಅಲ್ಲಿ ಸಮಸ್ಯೆ. ನನಗೆ ನಾನು ಎಲ್ಲರನ್ನು ಗೌರವ ಕೊಟ್ಟೆ ಕಳಿಸ್ತವನು, ಲಾಸ್ಟ್ ನನಗೆ ಒಂದು ಅಪವಾದನೆ ಕಳಿಸಬಾರ್ದಿತ್ತು ಅಂತ ಅಷ್ಟೇ. ನನಗೆ ಇಲ್ಲ, ಈಗ ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಅವರೆಲ್ಲ ತುಂಬಾ ಪ್ಲಾನ್ ಮಾಡಿದ್ದೇನಲ್ಲ, ಇದು ಮೊದಲನೇದಾಗಿ ತಿಳ್ಕೊಳ್ಳಿ. ಅಪವಾದನೆ ಮಾಡಿ ಯಾಕೆ ಕಳಿಸಿದ್ರು ಅಂತ ಅಲ್ಲ, ಆ ವಿಷಯ ನಡೆದಿದ್ದಕ್ಕೂ ಅದು ಗೋಚರ ಆಗಿದ್ದಕ್ಕೂ ನೀವು ಅಲ್ಲಿ ನಡ್ಕೊಂಬಂದಿದ್ದಕ್ಕೂ ಅವರಲ್ಲಿ ಎತ್ತಿದ್ದ ಕ್ವಶನ್ಗೂ ಎಲ್ಲ ತಾಳೆ ಆಗ್ತಿತ್ತು. ಎಲ್ಲರಿಗೂ ಹಂಗೆ ಅನ್ಸಿದೆ. ಅದು ತಪ್ಪು ಸರಿ, ಈಗ ನೀವು ಹೇಳೋ ದೃಷ್ಟಿಯಲ್ಲಿ ಎಲ್ಲ ಇದೆ, ಅದು ನಡೆದಿಲ್ಲ ಹಾಗೆ ನೋಡೋದು, ಅಥವಾ ನಿಮ್ದು ಉದ್ದೇಶ ಹಂಗಿರಲಿಲ್ಲ ಅಥವಾ ನಿಮ್ಮಿಂದ ತಪ್ಪಾಗಿಲ್ಲ. ಬಟ್ ಏನಾಗ್ಬಿಡುತ್ತೆ, ಕೆಲವೊಂದು ವಿಚಾರಗಳು ಕಂಡಾಗ
ಕೆಲವೊಂದು ಫುಟೇಜ್ಗಳು ಸಿಕ್ಕಾಗ ಮೇಲ್ನೋಟಕ್ಕೆ ಕಂಡಾಗ ಅಲ್ಲಿ ಯಾವುದು CBI ಇರಲಿಲ್ಲ ಅಥವಾ SIT ಇರಲಿಲ್ಲ, ಏನೂ ಇರಲಿಲ್ಲ. ಎಲ್ಲರೂ ಮೇಲ್ಮೇಲ್ ಈ ಕಡೆ ಹೆಣ್ಣು ತನ್ನ ಪ್ರಶ್ನೆ ರೈಸ್ ಮಾಡೋದು, ಅದಕ್ಕೆ ತಕ್ಕಂತೆ ಇಲ್ಲೊಂದಷ್ಟು ಫುಟೇಜ್ ಸಿಗೋದು, ಎಲ್ಲೂ ಕನೆಕ್ಟ್ ಆಯ್ತಲ್ಲ ಅಲ್ಲಿ. ಅಂದ್ರೆ ಅವ್ರು ಹೇಳಿದಕ್ಕೂ ಇಲ್ಲಿ ನೋಡಿದ್ರೆ ಅಂದ್ರೆ ಅದನ್ನೇ ಕನೆಕ್ಟ್ ಮಾಡ್ಕೊಂಡು ನೋಡ್ತಾರೆ. ದುರಂತ ಅದನ್ನೇ ಹೇಳ್ತಾ ಇರೋದು. ಸೊ ಇಲ್ಲಿ ತುಂಬ ಅದನ್ನ ಮುಂದುವರಿಸೋ ಅಗತ್ಯ ಇಲ್ಲ. ಆ ಸಂಸ್ಥೆಗೆ ನೀವು ಮತ್ತೆ ಹೋಗುವುದು ಅಂದರೆ ಬಹುಶಃ ನಿಮ್ಮ ಉಳಿದ ಬದುಕಲ್ಲಿ ತೆಗೆದುಕೊಳ್ಳೋ ಅತ್ಯಂತ ವರ್ಸ್ಟ್ ನಿರ್ಧಾರ ಅದು ನನ್ನ ಪ್ರಕಾರ. ಆ್ಯಂಡ್ ಪ್ಲೀಸ್ ಮೂವ್ ಆನ್, ಮುಂದೆ ಹೋಗಿ. ನಿಮ್ಮ ಸಾಧನೆ, ನಿಮ್ಮ ವ್ಯಕ್ತಿತ್ವ ಸ್ವಲ್ಪ ಸಮಯ ಹಿಡಿಬೋದು. ಯಾವ ಕಳಂಕಗಳು ಬೇಗ ಹೋಗಲ್ಲ, ಸಮಯ ಹಿಡಿಬೋದು. ಮುಂದೆ ಹೋಗಿ ಸಾಧನೆ ಮಾಡಿ, ಇನ್ನೆಲ್ಲೋ ಒಂದು ಕಡೆ ಹೋಗಿ ಗುರುತಿಸ್ಕೊಳ್ಳಿ. ಬಟ್ ಅಲ್ಟಿಮೇಟ್ಲಿ ಎಲ್ಲರಿಗೂ ಅವರವರ ಆತ್ಮಸಾಕ್ಷಿ ಅಂತ ಇದ್ರೆ ಗೊತ್ತಾಗುತ್ತೆ ಸರ್, ಅದನ್ನು ನಾವು ತಿಳಿಸಿ ಹೇಳಬೇಕಾಗಿಲ್ಲ. ಬಟ್ ನಿಮಗೆ ನೀವು ನಿಯತ್ತಾಗಿದ್ದೀರಾ, ನಿಮಗೆ ನೀವು ಶುದ್ಧತೆಯಿಂದ ಇದ್ದೀರಾ, ನಿಮಗೆ ನೀವು ಗೊತ್ತು ನಾನಲ್ಲೂ ಹೋಗಿದ್ದು ಅವ್ರು ಯಾರನ್ನೋ ನೋಡಲಿಕ್ಕೋ ಬೆತ್ತಲೆ ನೋಡಲಿಕ್ಕೋ ಅಲ್ಲ, ನಾನು ಹೋಗಿದ್ದು ನನ್ನ ಏನು ಸಮಥಿಂಗ್ ನನ್ನ ದೇಹದ ಯಾವುದೋ ಒಂದು ರಿಸರ್ಚ್ ಮಾಡಲಿಕ್ಕೋ ಇನ್ನೇನ್ಕೋ ನಾನು ಹೋಗಿದ್ದೆ ಅಂದರೆ ಆತ್ಮಸಾಕ್ಷಿಗಳ ಹೊರತಾಗಿ ಇನ್ಯಾವ ಪ್ರೂಫು ಇಲ್ಲ ಇಲ್ಲಿ. ಸೊ ಅದೆಲ್ಲವೂ ಸತ್ತು ಹೋಗಿರೋರ ಮುಂದೆ ನೀವು ನ್ಯಾಯಕ್ಕೋಸ್ಕರ ಹತ್ರ ಪ್ರಯೋಜನ ಇಲ್ಲ. ಅದೊಂದು ಅರಣ್ಯ ರೋದನ, ಕಾಡಲ್ಲಿ ಕೂತು ಬಡ್ಕೊಂಡಂಗೆ, ಅದು ಯಾರಿಗೂ ಕೇಳಿಸಲ್ಲ. 1 ಗಂಟೆ ಕೈ ಕಡ್ಕೊಂಡು ನಿಂತಿದ್ದೀನಿ ಗುರುಜಿ ಅವ್ರಿಗೆ ಮುಂದೆ. ನನ್ನಂದ್ರೆ ಅವರು ಆ ರೀತಿ ಮಾಡಬಾರ್ದಿತ್ತು ಅಂತ ನಾನು ಅಷ್ಟೇ ಹೇಳಿದ್ದೀನಿ. ಮೇಡಮ್ ನಾನು ಅಂತವನಲ್ಲ, ನನಗೆ ಅಮ್ಮನ್ ಸಮಾನ ಅಂತ ಅಷ್ಟೇ ಹೇಳಿದೆ. ಅಷ್ಟೇ ಗೋಗರ್ದಿದ್ದೀನಿ ಗುರುಜಿ ನಾನು. ಮುಂದೆಯೂ ಕೂಡ ಆ ಗೌರವವನ್ನು ಜೀವಂತವಾಗಿ ಇಟ್ಕೊಳ್ಳಿ. ಬಟ್ ಒಂದು ಹೇಳಬಲ್ಲೆ, ಈ ಎಲ್ಲ ಪರಿಸ್ಥಿತಿಗಳನ್ನ ಸಾಕ್ಷಾತ್ ಭಗವಂತನೇ ನಿಮಗೆ ಬೇಕಂತಲೇ ಕೊಡ್ತಾನೆ. ಯಾಕಂದ್ರೆ ಇವೆಲ್ಲವೂ ಪರೀಕ್ಷೆಯ ಕಾಲ. ಯಾಕಂದ್ರೆ ನಿಜವಾಗಿಯೂ ಪಾಠ ಕಲಿಸೋದು ಪರೀಕ್ಷೆಯ ನಂತರ, ಅದು ಬದುಕಿನ ವೈಶಿಷ್ಟ್ಯತೆ. ನೀವು ಶಾಲೆಯಲ್ಲಿ ಮೊದಲು ಪಾಠ ಮಾಡಿಬಿಟ್ಟು ಆಮೇಲೆ ಪರೀಕ್ಷೆ ಕೊಡ್ತೀರಾ. ಬದುಕಿದೆಯಲ್ಲ, ಮೊದಲು ಪರೀಕ್ಷೆ ಕೊಟ್ಟು ಆಮೇಲೆ ಪಾಠ ಮಾಡುತ್ತೆ. ಈಗ ಎಷ್ಟು ಪಾಠ ಕಲ್ತಿದ್ದೀರಿ, ಸೊ ನೆಕ್ಸ್ಟ್ ಎಲ್ಲೋ ಹೋದಾಗ ವರ್ಕ್ ಮಾಡ್ತೀರಾ, ಒಬ್ಬರು ಎಂಪ್ಲಾಯಿ ಆಗಿದ್ದೀರಾ, ನಿಮ್ಮ ಶಕ್ತಿ ಮೀರಿ ಸಂಸ್ಥೆಗೆ ಏನಾದರೂ ಒಳ್ಳೇದು ಮಾಡಲಿಕ್ಕೆ ಸಾಧ್ಯ ಮಾಡಿ. ಬಟ್ ಎಂದೋ ಒಂದು ದಿನ ಎಲ್ಲವೂ ಬಿಡಿಸಿಕೊಳ್ಳುವ ಗಳಿಗೆ ಬಂದೇ ಬರುತ್ತೆ. ಸೊ ಪ್ಲೀಸ್ ಬದುಕನ್ನು ಹೇಗೆ ಈ ಎಲ್ಲ ಭೂಲೋಕದ ಅಥವಾ ಈ ದೇಹದಿಂದ ಬಿಡುಗಡೆ ಆಗಬೇಕಾದ್ರೆ, ಸಾವು ಅನ್ನೋ ಸ್ಥಿತಿ ತಲುಪಬೇಕಾದ್ರೆ, ಬಂಧುಗಳೆಲ್ಲ ಕಣ್ಣು ಮುಂದಿದ್ದರೂ ಕೂಡ ಯಾರನ್ನೂ ಬಿಟ್ಟು ಹೋಗ್ತಾ ಇದ್ದೀನಿಲ್ಲ ಅಂತ ಅಳದೆ, ಅಥವಾ ಎಲ್ಲರನ್ನೂ ಬಿಟ್ಟು ಹೋಗ್ತಿದ್ದೀನಲ್ಲಪ್ಪ ಅಂತ ಅಳದೆ, ಹೇಗೆ ಭಗವಂತ ನಾನು ಬಂದೆ ಕಣಪ್ಪ ನಿನ್ನ ಹತ್ರ ಅಂತ ಹೇಗೆ ಹೊರಡಬೇಕಲ್ಲ, ಎಲ್ಲ ಡಿಟ್ಯಾಚ್ ಮನಸ್ಥಿತಿ. ಹಾಗೆ ಇಲ್ಲೂ ಕೂಡ ನಿಮ್ಮದೊಂದು ಬದುಕು. ನೀವೊಂದು ಕಡೆ ಎಂಪ್ಲಾಯಿ ಆಗಿದ್ರಿ, ಅಲ್ಲಿ ಏನೋ ಕಾರಣಕ್ಕೆ ಹೊರಗಡೆ ಬರಬೇಕಾಯಿತು, ಬಂದಿದ್ದೀರಿ. ಅದಕ್ಕೆ ನೀವು ತುಂಬ ಎಮೋಷ್ನಲ್ ಡ್ರಾಮಾ ಮಾಡ್ಕೊಂಡು ಕೂತ್ಕೊಂಡ್ರೆ ಇದು ಮುಗಿಯೋದ ಕತೆ. ಪ್ಲೀಸ್ ನಿಮ್ಮ ವ್ಯಕ್ತಿತ್ವವನ್ನು ಮುಂದೆ ಸಾಗಿ ಅಲ್ಲೆಲ್ಲೋ ಸಾಧನೆ ಮಾಡಿ, ಅಲ್ಲೆಲ್ಲೋ ಗುರುತಿಸ್ಕೊಂಡು, ಅಲ್ಲೆಲ್ಲೋ ನಿಮ್ಮ ಘನವಾದ ವ್ಯಕ್ತಿತ್ವವನ್ನು ತೋರಿಸೋ ಮೂಲಕ ಬಹುಶಃ ನೀವು ಇದಕ್ಕೆ ಉತ್ತರ ಕೊಡಲಿಕ್ಕೆ ಇನ್ನೂ 10 ವರ್ಷ ಬೇಕಾಗ್ಬೋದು, ಪರವಾಗಿಲ್ಲ. ಬಟ್ ನೀವು ಬಯಸೋ ಹಾಗೆ ಈಗಲೇ ಮುಂದಿನ 2 ತಿಂಗಳಲ್ಲಿ 1 ತಿಂಗಳಲ್ಲಿ ಇವೆಲ್ಲ ಅವ್ರು ತಿಳ್ಕೊಂಬಿಡ್ತಾರೆ, ಅಯ್ಯೋ ಅವು ಕಣೋ ತಪ್ಪು ಮಾಡಿಬಿಟ್ಟೋ ಕಣೋ ಕ್ಷಮಿಸೋ ಕಣೋ ಅಂತ ಇಲ್ಲ, ಸಾಧ್ಯವೇ ಇಲ್ಲ. ಸೊ ಪ್ಲೀಸ್ ಮೂವ್ ಆನ್, ಮುಂದೆ ಹೋಗಿ, ಹಿಂದಕ್ಕೆ ತಿರುಗಬೇಡಿ, ಮತ್ತೆ ಅಲ್ಲಿಗೆ ಬರಬೇಡಿ. ಮುಂದೆ ಎಲ್ಲಾದರೂ ಹೋಗಿ, ಎಲ್ಲ ಕಡೆ ಬದುಕಿ, ಆದರೆ ಅಟ್ಯಾಚ್ಮೆಂಟ್ ಬೇಡ. ಎಲ್ಲವೂ ಒಂದು ದಿವಸ ಇಲ್ಲ ಅವ್ರು ಕಳಿಸ್ಯಾರೆ, ಇನ್ನೆಲ್ಲೋ ಒಂದು ಕಡೆ ನೀವೇ ಬಿಡಬೇಕಾದ ಪರಿಸ್ಥಿತಿ ಬರ್ಬೋದು. ವಾಟ್ ಎವರ್ ಇಟ್ ಈಸ್. ಸೊ ಸಾವಿನ ಯೋಚನೆ ಮಾಡುವಷ್ಟು ನೀಚತನದ ಬದುಕು ನೀವು ಬದುಕಿಲ್ಲ. ಬದುಕನ್ನು ಆ ಮಟ್ಟಿಗೆ ಯೋಚನೆ ಮಾಡಿಕೊಂಡು ಮೂರ್ಖತನ ಬೇಡ. ಪರವಾಗಿಲ್ಲ, ನಿಮ್ಮ ಬೆಲೆ ಎಷ್ಟಿತ್ತು ಅಂದರೆ ಜಸ್ಟ್ ಅಷ್ಟೇನು ಖಾತರಿ ಅಲ್ಲದ ಒಂದು ಪ್ರಕರಣದಲ್ಲಿ ಒಂದು ಕ್ಷಣಕ್ಕೆ ನಿಮ್ಮನ್ನು ಆಚೆ ಕಳಿಸುವಷ್ಟಿತ್ತು ಅಂದರೆ 10 ವರ್ಷದ ಗೌರವ ಅಷ್ಟೇ. ಹಾಗೆ ನೋಡಿದ್ರೆ ಭ್ರಮೇಲ್ ನಾನಿದ್ದೆ. ಯಾಕಂದರೆ ಸಂಸ್ಥೆಯ ಕುರಿತು ನೀವೇನೇನು ಅಂದ್ಕೊಂಡಿದ್ರೋ, ಪ್ರೀತಿ ಇದ್ದೋ, ಅಥವಾ ಇಲ್ಲ ನನ್ನನ್ನು ಇವ್ರು ಕೈ ಬಿಡಲ್ಲ, ಅಥವಾ ನಾನು ಸಂಸ್ಥೆಗೆ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ, ದಟ್ಸ್ ಗ್ರೇಟ್, ಎಲ್ಲವೂ ಅದ್ಭುತವಾಗಿತ್ತು. ಬಟ್ ಒಂದು ವಿಷಯ ಮರೆತು ಬಿಟ್ಟಿದ್ರಿ. ಒಂದು ಸಂಸ್ಥೆಯ ಗೌರವ ಅಥವಾ ಒಂದು ಸಂಸ್ಥೆಯ ಆ ಕ್ಷಣದ ಗೆಲುವು ಅಂತ ಬಂದಾಗ ಅವ್ರು ಯಾರನ್ನು ಬೇಕಾದರೂ ಬಲಿ ಕೊಡೋಕೆ ತಯಾರಿರ್ತಾರೆ. ಅದು ನಿಮ್ಮ ಆ ಸಂಸ್ಥೆ ಅಂತ ಅಲ್ಲ, ಜಗತ್ತು ನಡೆಯೋದೇ ಹೀಗೆ ಸರ್. ನಾನು ಇದನ್ನು ಬಹಳಷ್ಟು ಸಾರಿ ಕೇಳ್ಪಟ್ಟಿದ್ದೀನಿ. ಹಾಗಾಗಿ ಎಲ್ಲರೂ ಅವರವರು
ಅವ್ರವ್ರನ್ನ ಕಾಪಾಡ್ಕೊಳ್ಳೋಕೆ ಯಾರನ್ನು ಬೇಕಾದರೂ ಬಲಿ ಕೊಡ್ತಾರೆ. ನೀವು ಸುಮ್ಮನೆ ಎಮೋಷ್ನಲಿ ಅಯ್ಯೋ ನಂದು ನಂದು ನಂದು, ಯಾವತ್ತಿದ್ರು ನಮ್ಮದೇ ಅವ್ರದ್ದೇ. ನನ್ನ ಜಾಬ್ ಏನೋ ಅದನ್ನು ಮಾಡಬೇಕು, ಬರಬೇಕು. ಅದನ್ನು ಮೀರಿ ಏನೋ ಮಾಡ್ತೀರಾ, ಅಟ್ಯಾಚ್ಮೆಂಟ್ ಇಲ್ದಂಗೆ ಮಾಡಬೇಕು. ಸೊ ನನ್ನ ಪ್ರಕಾರ ಯಾವುದೇ ಸಂಸ್ಥೆ ಆದರೂ ಆ ಜಾಗದಲ್ಲಿ ಅದನ್ನೇ ಮಾಡ್ತಾ ಇತ್ತು. ಆ್ಯಂಡ್ ನನ್ನ ಪ್ರಕಾರ ಇದು ನಿಮ್ಮ ಸೋಲಲ್ಲ, ಅಥವಾ ಇದು ನಿಮಗಾದ ಅವಮಾನ ಅಲ್ಲ, ಅಥವಾ ಇದು ನಿಮಗೆ ಮಾಡಿದ ಅತಿ ದೊಡ್ಡ ಮೋಸ ಅಂತಲ್ಲ. ಬಹುಶಃ ನೆಕ್ಸ್ಟ್ ಇನ್ನೇನು ಹೆಜ್ಜೆ ಇಡಲಿಕ್ಕೆ ಇನ್ನೊಂದು ಕಡೆ ಎಲ್ಲ ಹೋಗಿ ನಿಮ್ಮ ವ್ಯಕ್ತಿತ್ವದ ಮೂಲಕ ನೀವೆಲ್ಲದಕ್ಕೂ ಉತ್ತರ ಕೊಡ್ಬೋದೇ ಹೊರತು ಮಾತಿನ ಮೂಲಕ ಕೊಡೋಕೆ ಹೋದಷ್ಟು ಇದು ಇನ್ನೂ ಹದಗೆಟ್ಟು ಹೋಗುತ್ತೆ. ಅಲ್ಲಿಗೆ ಅದನ್ನು ಕಂಪ್ಲೀಟ್ ಮಾಡಿ. ನಾನು ಮತ್ತೆ ಹೇಳ್ತೀನಿ, ಅವರೇ ಬಂದು ಕರೆದ್ರು ನೀವು ಆ ವಿಚಾರಕ್ಕೆ ಹೋಗಬಾರ್ದು. ಸ್ವಾಭಿಮಾನ ಮುಖ್ಯ. ಬಹುಶಃ ನೆಕ್ಸ್ಟ್ ಇನ್ಯಾರಿಗೂ ಹಿಂಗಾದಾಗ, ಯಾಕಂದರೆ ನಿಮಗೆ ಮಾಡಿರೋರು ಇನ್ಯಾರಿಗೂ ಮಾಡಲ್ಲ ಅಂತ ಇಲ್ಲ, ಇನ್ಯಾರಿಗೂ ಹಂಗಾದಾಗ ಮುಂದೆ ನೆಕ್ಸ್ಟ್ ಟೈಮ್ ಆ ಸಂಸ್ಥೆ ಸ್ವಲ್ಪ ಎಚ್ಚೆತ್ತುಕೊಂಡು ಬುದ್ಧಿ ಕಲಿತು ಸರಿಯಾದ ನಿರ್ಧಾರ ತಗೊಳ್ಳಿ. ಯಾಕಂದ್ರೆ ಒಬ್ಬ ಒಳ್ಳೆ ಕೆಲಸಗಾರರನ್ನ ಕಳ್ಕೊಳ್ಳೋದು ಲಾಭವನ್ನು ಕಳ್ಕೊಂಡು ಅಥವಾ ಹಣ ಕಳ್ಕೊಂಡಿದ್ದಕ್ಕಿಂತ ಹೆಚ್ಚು. ಯಾಕಂದರೆ ಆ ಕೆಲಸಗಾರರಿಂದಲೇ ಅಲ್ವೇ ಲಾಭ ಬಂದಿದ್ದು. ಎನಿವೆ, ನಾವೀಗ ಅದನ್ನೆಲ್ಲ ಮಾತಾಡೋದು ಬೇಡ. ಬಟ್ ಸ್ಟಿಲ್ ಇದನ್ನೆಲ್ಲ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಶಕ್ತಿ ಬೇಕು. ಆದರೆ ಸಾವಿನವರೆಗೂ ಯೋಚನೆ ಮಾಡುವುದು ತರವಲ್ಲ. ಸಾಕಿದವರು, ಸಲಹಿದವರಿದ್ದಾರೆ, ಅವ್ರಿಗೋಸ್ಕರ ಬದುಕಿ. ಸಿನಿಮಾ ಅಂತ ಏನು ಹೇಳಿದ್ರಿ, ಆ ಕಡೆ ಗಮನ ಕೊಡಿ, ಒಂದು ಕಡೆ ಗಮನ ಕೊಡಿ. ಆ ಮಕ್ಕಳು ಎಷ್ಟು ಸಮಯ ನಿಮ್ಮಿಂದ ಪಾಠ ಕಲಿಬೇಕು, ನಿಮ್ಮಿಂದ ಕೆಲವು ವಿದ್ಯೆಗಳನ್ನು ಪಡ್ಕೊಂಡಿದ್ದಾರೆ. ಮೂವನ್ ಆಗಿ ಮುಂದೆ 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 ಹೋಗಬೇಕು. ಅರ್ಜುನ ದ್ರೋಣರ ಬಳಿ ಏನೋ ವಿದ್ಯೆ ಕಲಿಬೇಕಾದ್ರೆ ಕಲ್ತ, ಅಲ್ಲೆಲ್ಲ ಹೋಗಿ ಶಿವನ ಬಳಿ ಏನೋ ಪದಾಸ್ತ್ರ ತಗೊಳ್ಬೇಕು ಅಂದಾಗ ಅದನ್ನು ತಗೊಂಡ. ಮತ್ತು ಇಂದ್ರಲೋಕಕ್ಕೆ ಹೋಗಿ ಅಲ್ಲೇನೋ ಒಂದಷ್ಟು ಶಸ್ತ್ರಗಳನ್ನು, ವಿದ್ಯೆಗಳನ್ನು ಕಲಿತು ಬರಬೇಕು. ಮುಂದೆ ನಡೆಯೋ ಯುದ್ಧಕ್ಕೆ ಅದು ಹೆಲ್ಪ್ ಆಗುತ್ತೆ, ಅಲ್ಲೂ ಹೋದ. ಅಂತಿಮವಾಗಿ ನನಗೆ ಎಲ್ಲೆಲ್ಲಿಂದ ಒಳ್ಳೇದು ಸಿಗುತ್ತೆ ತಗೊಳ್ತಾ ಹೋಗಬೇಕೆ ಹೊರತು ಅಯ್ಯೋ ಇಲ್ಲಿ ನಾನು ಬಿಟ್ಟು ಹೋಗಲ್ಲ, ಯಾವುದಕ್ಕೂ ಗಂಟು ಹಾಕ್ಕೊಂಡು ಕೂತ್ಕೊಳ್ಳಲಿಕ್ಕೆ ಯಾವುದು ನಾವು ಬಂದಿಲ್ಲ ಸರ್. ಯಾವುದು ಶಾಶ್ವತವಲ್ಲ, ಎಲ್ಲ ನಾಮರೂಪದಲ್ಲಿ ಕಾಣ್ತಾ ಇದೆ. ಬೆಟ್ಟ ಗುಡ್ಡ ಮರ ಗಿಡ, ಅವನು ಒಳ್ಳೆಯವನು ಇವನು ಕೆಟ್ಟವನು, ರಾಮ ಗೋವಿಂದ ನಾರಾಯಣ ವೆಂಕಟಾಚಲ ಏನೇನೋ ಹೆಸರು, ಎಲ್ಲದಕ್ಕೂ ಒಂದು ಹೆಸರು ಕೊಟ್ಟಿದ್ದೀವಿ. ಒಂದು ಸಾರಿ ಏನೋ ಭೂಕಂಪನೋ ಅಥವಾ ಸುನಾಮಿನೋ ಅಂದರೆ ಎಲ್ಲವೂ ನಾಶವಾಗುತ್ತೆ. ಕಣ್ಣು ಮುಂದೆ ಕಾಣ್ತಿರೋ ಇವೆಲ್ಲವೂ ಕೂಡ ನಾಶಕ್ಕೊಳಪಟ್ಟಿದೆ, ಹೌದಲ್ಲ? ಎಲ್ಲವೂ ಕೂಡ ನೀವು ಕಟ್ಟಿದ ಆ ಸಂಸ್ಥೆ ಏನು ದೊಡ್ಡ ಬಿಲ್ಡಿಂಗ್ ಇತ್ತು, ನಾಶವಾಗುತ್ತೆ. ಅದಕ್ಕೊಂದು ಹೆಸರು ಕೊಟ್ಟಿದ್ದೀರಿ, ಏನೋ ಒಂದು ಸಂಸ್ಥೆ. ನೀವು ಅಂದರೆ ನಾಮರೂಪಗಳಲ್ಲಿ ಏನೇನಿದೆಯೋ ಈ ಜಗತ್ತಲ್ಲಿ ಎಲ್ಲವೂ ಭ್ರಮೆ, ಅದೊಂದು ಮಾಯಾಲೋಕ. ಸೊ ಈ ಮಟ್ಟಿನ ಬದುಕಿನ ಸ್ಥಿತಿಗೆ ತಲುಪಬೇಕು. ಓಕೆ, ಇದು ಅವಮಾನ ಅಲ್ಲ, ಆಗ ನೋಡಿದ್ರೆ ಇದು ಇನ್ಯಾವುದಕ್ಕೂ ನನಗೊಂದು ಬುನಾದಿ. ಓಕೆ ಫೈನ್, ನಿಮಗೆ ನೀವು ಮ್ಯಾನಿಫೆಸ್ಟ್ ಮಾಡಿಕೊಳ್ಬೇಕು. ನಾನು ಈ ಮೂಲಕ ಉತ್ತರ ಕೊಡ್ತೀನಿ, ನಾನು ಹೀಗೆ ಸಾಧಿಸ್ತೀನಿ, ಹೀಗೆ ನಾನು ಮುಂದೆ ಹೋಗ್ತೀನಿ, ಹೀಗೆ ನಾನು ಎಲ್ಲೆಲ್ಲೋ 5 ವರ್ಷದ ನಂತರ 10 ವರ್ಷದ ನಂತರ. ನಾನು ಕೆಲವೊಮ್ಮೆ ನೋಡ್ತೀನಿ, ವೀಕೆಂಡ್ ವಿತ್ ರಮೇಶ್ ಅನ್ನೋ ಕಾರ್ಯಕ್ರಮ ನಾನು ಬಹಳ ನೋಡ್ತಿದ್ದೆ. ಬಹುಶಃ ಒಬ್ಬ ಸಾಧಕ ಮನಸ್ಥಿತಿಯನ್ನು ನೋಡಬೇಕಾದ ಕಾರ್ಯಕ್ರಮ. ಅಲ್ಲಿ ಕೆಲವೊಬ್ಬರು ಸಾಧಕರು ಬಂದು ಸೀಟ್ ಮೇಲೆ ಕೂತಾಗ ಹಳೇ ಅಂದರೆ ಅವ್ರ ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ ಮೇಸ್ಟ್ರುಗಳ್ದು ಒಂದು ವೀಟಿ ಹಾಕೋರು. ಅವ್ರು ಹೇಳೋರು, ಅಯ್ಯೋ ನಿನ್ನ ದಡ್ಡ, ಯಾವುದಕ್ಕೂ ಪ್ರಯೋಜನ ಇಲ್ದವನು ಅಂತ ಏನಕ್ಕೂ ಬೈತಾ ಇದ್ದೋ ಹೊಡಿತಾ ಇದ್ದೋ ಕ್ಷಮಿಸ್ಬಿಡಪ್ಪ. ಅಂದರೆ ಇಲ್ಲಿ ಕೂತಿರೋ ಒಬ್ಬ ಸಾಧಕ ಆ ಮೇಷ್ಟ್ರ ಬಾಯಿಂದ ಆ ಮಾತು ಕೇಳಿದಾಗ ನಾನು ಟಿ ವಿ ನೋಡ್ತಿರೋ ನನಗನ್ನಿಸ್ತಾ ಇತ್ತು, ಹೌದಲ್ವೇ? ಯಾವುದೋ ಒಂದು ಸಮಯದಲ್ಲಿ ನಾವು ದಡ್ಡರಂತೆ ಇರ್ಬೋದು, ಯಾವುದೋ ಒಂದು ಸಮಯದಲ್ಲಿ ನಮ್ಗೆ ಅವಮಾನಗಳಾಗಿರ್ಬೋದು, ಕಷ್ಟಗಳು ಬಂದಿರ್ಬೋದು, ಅಥವಾ ನಾವು ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದವರು ಅಂತ ಅನಿಸಿರ್ಬೋದು. ಬಟ್ ಇನ್ಫ್ಯಾಕ್ಟ್ ಆತ ಅದ್ಭುತ, ಅಯ್ಯೋ ನನ್ನ ಶಿಷ್ಯ ಇಷ್ಟು ದೊಡ್ಡ ವ್ಯಕ್ತಿ ಆಗಿದ್ದಾನ ಅಂತ ಅನ್ನಿಸ್ಲಿಕ್ಕೆ ಓವರ್ ಒಂದು 30 ವರ್ಷದ ನಂತರ ಅನಿಸ್ಬೇಕು ಅಂದರೆ ಆ ಹುಡುಗ ಆ ಮೇಷ್ಟ್ರಿಗೆ ನಾನು ಯಾರು ಅಂತ ತೋರಿಸ್ಲಿಕ್ಕೆ 30 ವರ್ಷ ಬೇಕಾಯ್ತು ನೋಡಿ. ಅಂದರೆ ನಾನು ಹೇಳೋದು, ಆ ಮೇಷ್ಟ್ರಿಗಿದ್ದ ತಪ್ಪು ಕಲ್ಪನೆ ದೂರ ಆಗ್ಲಿಕ್ಕೆ ಎಷ್ಟು ಸಮಯ ಬೇಕಾಯ್ತಲ್ವೇ? ಅಂದರೆ ಕೆಲವು ಕಳಂಕಗಳೇ ಹಾಗೆ. ಕೆಲವೊಂದು ರಾತ್ರಿ ಕಳೆದು ಬೆಳಗ್ಗೆ ಆಗೋಷ್ಟರಲ್ಲಿ ಮುಗ್ದು ಹೋಗಿರ್ತವೆ. ಇನ್ನು ಕೆಲವೊಂದಕ್ಕೆ ವರ್ಷಾನುಗಟ್ಟಲೆ ಬೇಕು. ಇನ್ನೂ ಕೆಲವೊಂದು ಜನ್ಮ ಕಳೆದ್ರೂ ಮುಗಿಯೋ ಸಮಯ ಬಂದರೂ ಆ ಕಳಂಕಗಳು ಹಾಗೆ ಉಳ್ಕೊಂಡ್ಬಿಡ್ತವೆ.
ಸೊ ಪ್ಲೀಸ್ ಇದು ದೃಷ್ಟಿಕೋನ ಬದಲಾಯಿಸ್ಕೊಳ್ಳಿ. ಅವ್ರು ಯಾರು ಕೆಟ್ಟವರಲ್ಲ, ಅವರವ್ರ ಬುದ್ಧಿ ಮಟ್ಟಕ್ಕೆ ಅವ್ರು ಹೇಳಿದ್ದಾರೆ. ಸೊ ನೀವು ಇನ್ನು ಇಲ್ಲ ಗುರುಜಿ, ನಾನು ಯಾರನ್ನೋ ಕೆಟ್ಟವ್ರು, ನಾನು ಇವತ್ತಿಗೂ ಅವ್ರಿಗೆ ಅಷ್ಟೇ ರೆಸ್ಪೆಕ್ಟ್. ಯಾಕಂದ್ರೆ ನನ್ನ ಗುರುಗಳವರು, ನಾನು ಸಂಸ್ಥೆಗೆ ಇವತ್ತಿಗೂ ಅಷ್ಟೇ ರೆಸ್ಪೆಕ್ಟ್. ಯಾಕಂದ್ರೆ ನನ್ ಮನೇಲಿ ಆ ರೀತಿ ಕಲ್ಸಿಲ್ಲ ಗುರುಜಿ, ಯಾರನ್ನು ದ್ವೇಷ ಮಾಡ್ಕೊಂಡು ಅಥವಾ ಅವರವರ ಮನಸ್ಥಿತಿ ಅವರವರು ತಿಳ್ಕೊಂಡಿದ್ದು ಅಷ್ಟೇ ಅಂತ ನಾನು ತಿಳ್ಕೊಂಡಿದ್ದೇನೆ ಹೊರತು ಅವ್ರನ್ನ ಯಾರನ್ನು ದ್ವೇಷಿಸ್ತಾ ಇಲ್ಲ ನಾನು. ಬಟ್ ನನ್ಗೆ ಏನಾಗ್ತದೆ ಅಂತ ಹೇಳಿದ್ರೆ, ಮಾಡದ್ದೊಂದು ತಪ್ಪಿಗೆ ಇಷ್ಟು ದೊಡ್ಡ ಕಲಂಕ. ಮತ್ತೆ ಅದನ್ನೇ ಹೇಳ್ತೀಯಲ್ಲಪ್ಪ, ಇಲ್ಲ ತಪ್ಪು ಅಂತ ನಿಮಗೆ ಗೊತ್ತು. ನೋಡೋ ದೃಷ್ಟಿಕೋನ ಬದಲಿಸ್ಕೊಳ್ಳಿ. ಹೌದು, ಅಂತ ನೋವುಗಳು ನಮಗೂ ನೂರಾರಿದ್ದಾವೆ. ನಾಟ್ ಹೆಣ್ಣಿನ ವಿಚಾರದಲ್ಲಿ ಇಲ್ಲದೆ ಇರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ರಿಜೆಕ್ಟ್ ಆಗಿದ್ದಕ್ಕೆ ನಾವು ಮುಂದಕ್ಕೆ ಬಂದಿದ್ದು. ಸೊ ಪ್ರತಿ ರಿಜೆಕ್ಷನ್ಗಳು ಅಥವಾ ತಿರಸ್ಕಾರಗಳು ಅಥವಾ ನಿಮ್ಮನ್ನು ನಂಬದೇ ಇರುವ ಸ್ಥಿತಿಗಳು ಹೇಡಿಗಳಿಗೆ ಮಾತ್ರ ಅವು ಸಾವಿನ ಕಡೆ ಕಳಿಸ್ತವೆ. ಸಾಧಕರಿಗೆ ಅವು ಇನ್ನೇನೋ ಎತ್ತರದ ಚಿಂತನೆ ಮಾಡಲಿಕ್ಕೆ ವೇದಿಕೆ ಮಾಡಿಕೊಡ್ತವೆ. ಹೌದಲ್ಲ? ಸೊ ಇವೆಲ್ಲರಲ್ಲಿ ನಾನು ಯಾವುದು ಅಂತ ಬರೀ ಅಲ್ಲೇ ಪಾಠ ಮಾಡ್ಕೊಂಡು ಅಲ್ಲೇ ಕೂತ್ಕೊಳ್ಳೋ ಜೀವನ ನಂದು ಇಲ್ಲ, ಇನ್ನು ಮೀರಿ ಏನೋ ಒಂದು ರಿಸ್ಕ್ ತಗೊಳ್ಳೋದಕ್ಕೆ ಜೀವನನ ನಮಗೆ. ನಾನು ಅದನ್ನೇ ಹೇಳ್ತೀನಿ. ವೀಕೆಂಡ್ ವಿತ್ ರಮೇಶ್ ಅವರ ಕಾರ್ಯಕ್ರಮ ನೋಡಬೇಕಾದ್ರೆ ನಾನು ವಿಜಯ್ ಪ್ರಕಾಶ್ ಅವ್ರ ಎಪಿಸೋಡ್ ನೋಡ್ತಾ ಇದ್ದೆ. ಅವರು ಇಂಜಿನಿಯರ್ ಓದ್ತಿದ್ರಂತೆ. ಅವರು ಒಂದು ಕ್ಷಣ ಅಂದ್ಕೊಂಡ್ರಂತೆ, ಅಲ್ಲ ಇಂಜಿನಿಯರ್ ಆಗಿ ಇಲ್ಲೇ ಮೈಸೂರಲ್ಲಿ ಯಾವುದೋ ಒಂದು ಇಂಜಿನಿಯರಿಂಗ್ ಕೆಲಸ ಮಾಡೋ ಬದುಕ ನಂದು, ಅಥವಾ ನಾನು ಇನ್ನೇನೋ ಸಂಗೀತದಲ್ಲಿ ಸಾಧನೆ ಮಾಡಬೇಕಾಗಿರೋಣ ಅಂತಂದಾಗ ಇವೆರಡರು ನಿರ್ಧಾರ ಬಂದಾಗ ಒಂದು ಮಧ್ಯರಾತ್ರಿ ನಿರ್ಧಾರ ಮಾಡಿದ್ರು, ಸರಿ ನಾನು ಮನೆ ಬಿಟ್ಟು ಹೊರಡೋಣ, ನಾನು ಸಂಗೀತದಲ್ಲಿ ಏನೋ ಮಾಡಬೇಕು ಅಂತ. ಅಂದರೆ ಹಾಗೆ ಬದುಕಲ್ಲಿ ಅತೃಪ್ತಿ ಬರುತ್ತೆ, ಒಂದು ಕಾಲದಲ್ಲಿ ಜಿಗುಪ್ಸೆ ಬರುತ್ತೆ. ಹಿಂಗ ಹಂಗ ಏನು ನಡೀತಾ ಇಲ್ವಲ್ಲ, ಅದು ಭಾಳ ಕ್ರೂಷಿಯಲ್ ಟೈಮ್. ಆ ಸಮಯದಲ್ಲಿ ಸ್ವಲ್ಪ ಯಾಮಾರಿದ್ರು ಕೆಟ್ಟು ಹೋಗೋರು ಇದ್ದಾರೆ, ಸ್ವಲ್ಪ ಸರಿಯಾದ ನಿರ್ಧಾರ ತಗೊಂಡ್ರೆ ಟಾಪ್ಗೆ ಹೋಗೋರು ಇರ್ತಾರೆ. ಆಗ ನಾನು ಏನು ತಗೊಳ್ತೀನಿ ಅಂತ ವಿಜಯ್ ಪ್ರಕಾಶ್ ಅವರು ಒಂದು ಪತ್ರ ಬರೆದಿಡ್ತಾರೆ. ಮಧ್ಯರಾತ್ರಿ ಒಂದು ಚೀಲ ತಗೊಂಡು ಅಥವಾ ಒಂದೆರಡು ಬಟ್ಟೆ ತಗೊಂಡು ಕೈಲೊಂದು 500 ರೂಪಾಯಿ ಏನೋ ಇರುತ್ತೆ ತಗೊಂಡು ಮನೆ ಬಿಟ್ಬಿಡ್ತಾರೆ ಮಧ್ಯರಾತ್ರಿ. ಹೋಗಿಂತ ಮುಂಚೆ ದೇವ್ರ ಮನೇಲಿ ಒಂದೆರಡು ಪತ್ರ ಬರೆದಿಟ್ಟಿರ್ತಾರೆ. ನೋಡಿ, ನನ್ನ ಬದುಕನ್ನು ನಾನು ನೋಡಿಕೊಂಡು ಹೋಗ್ತಾ ಇದ್ದೀನಿ, ನೀವು ಭಯ ಪಡಬೇಡಿ, ನಾನೇನೋ ಹುಡುಗಿಯಿಂದಲೋ ಅಥವಾ ಸಾಯ್ಲಿಕ್ಕೋ ನಾನೇನಕ್ಕೋ ಹೋಗ್ತಾ ಇಲ್ಲ, ನಾನು ನನ್ನ ಬದುಕನ್ನು ಹುಡುಕೊಂಡು ಹೋಗ್ತಾ ಇದ್ದೀನಿ, ನಾನು ಬರ್ತೀನಿ, ನೀವು ನನಗೋಸ್ಕರ ಪ್ರಾರ್ಥನೆ ಮಾಡಿ ಅಷ್ಟೇ ಅಂತ ಬರೆದಿಟ್ಬಿಟ್ಟು ಅವರು ಬಾಂಬೆಗೆ ಹೋದರು ಅಂತ. ಅಂದರೆ ನನಗನ್ಸಿದ್ದು ನೋಡಿ, ನಾನು ಅದನ್ನೇ ಮತ್ತೆ ಹೇಳ್ತೀನಿ, ನಾವೆಂಥ ಕಾರ್ಯಕ್ರಮ ನೋಡ್ತೀವಿ ಅನ್ನೋದು ನಮ್ಮನ್ನು ರೂಪಿಸುತ್ತೆ. ಹೌದಲ್ಲ? ಸೊ ನಾನು ಅಂದುಕೊಂಡೆ, ಹೌದು, ಬದುಕಲ್ಲಂತಹ ಕೆಲವು ಸ್ಥಿತಿಗಳು ಬರ್ತಾವೆ, ಅವಾಗ ನಾವು ಸರಿಯಾದ ನಿರ್ಧಾರ ತಗೊಳ್ಬೇಕು. ಸೊ ನಿಮ್ಮ ಬದುಕಲ್ಲೂ ಅಂಥ ನಿರ್ಧಾರ ಬಂದಿದೆ. ಸೊ ಜಸ್ಟ್ ಮೂವ್ ಆನ್, ಮುಂದೆ ಹೋಗಿ. ಏನೋ ಒಳ್ಳೇದು ಕಾದಿದೆ. ಇಲ್ಲೇ ಕೂತ್ಕೊಂಡು ಇಲ್ಲೇ ಇನ್ನೂ 20 ವರ್ಷ ಇರೋ ಜೀವನ ನಿಮ್ದಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಇನ್ನೆಲ್ಲೋ ನೀವು ಹೋಗಬೇಕಿದೆ. ಇವರೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಿ, ಬಿಕಾಸ್ ಎಷ್ಟು ಒಳ್ಳೆ ಬದುಕು ಪಾಠ ಏನೇನೋ ಕಲಿಸ್ಬಿಟ್ರು. ಮುಂದೆ ಹೋಗಿ, ನಿರ್ಲಿಪ್ತರಾಗಿ ಹೋಗಿ, ಹಿಂದೆ ತಿರುಗಬೇಡಿ, ಹೋಗಿ ಬದುಕಿಟ್ಕೊಳ್ಳಿ. ಅಲ್ಲೆಲ್ಲೋ ಯಾವತ್ತೋ ಒಂದಿಷ್ಟು ಟಿ ವಿಲಿ ಬಂದಾಗ, ಯಾವತ್ತೋ ಒಂದಿಷ್ಟು ನೀವು ಒಂದು ಇಂಟರ್ವ್ಯೂ ಕೊಡಬೇಕಾದ್ರೆ, ಯಾವತ್ತೋ ಒಂದಿಷ್ಟು ಇನ್ನೆಲ್ಲೋ ಅಯ್ಯೋ ಇಂಥವ್ರಿಗೆ ನಾವು ಹಿಂಗೆ ಅಂದ್ಬಿಟ್ವಲ್ಲ, ಅವತ್ತು ಆ ಮಾತು ಅವರ ಹೃದಯಕ್ಕೆ ಬಂದರೆ ನಿಮ್ಮೆಲ್ಲ ಪಾಪಗಳು ಕಳೆದೋದು ಅಂತ. ಬಟ್ ಅದನ್ನು ಇವತ್ತು ನಾನು ಮಾಡ್ತೀನಿ ಅಂದರೆ ಅದಿನ್ನೂ ದೊಡ್ಡದಾಗುತ್ತೆ ಹೊರತು ಅದು ಸರಿ ಹೋಗಲ್ಲ. ಸೊ ದೃಷ್ಟಿಕೋನ ಬದಲಾಗಲಿ, ಒಳ್ಳೇದಾಗಲಿ. ನೀವಂತಹ ದೊಡ್ಡ ತಪ್ಪೇನು ಮಾಡಿಲ್ಲ, ದೇವರು ನಿಮ್ಮನ್ನು ಇನ್ನೂ ಚೆನ್ನಾಗಿಡ್ತಾನೆ. ನಿಮ್ಮ ವಿದ್ಯೆ, ನಿಮ್ಮ ಕಸಬಿಂದ ನೀವು ಬದುಕ್ತಿರೋ ಹೊರತು ಯಾರನ್ನು ನಂಬಿಕೊಂಡು ಬದುಕ್ತಾ ಇಲ್ಲ. ಅದ್ರ ಬಗ್ಗೆ ನಿಮಗಿರೋ ಕೃತಜ್ಞತೆ ನನಗೆ ಬಹಳ ಇಷ್ಟವಾಯಿತು. ಗಾಡ್ ಗ್ರೇಸ್. ಇವತ್ತು ನೀವು ಬದುಕಿದ್ದೀರಿ. ಯಾರಿಗೂ ಹಾಳು ಮಾಡಿಲ್ಲ ಗುರುಜಿ, ಈ 33 ವರ್ಷದಲ್ಲಿ ಯಾರಿಗೂ ಹಾಳು ಮಾಡಿಲ್ಲ. ತಿಳಿದೇ ತಪ್ಪು ಮಾಡಿರ್ಬೋದು, ಬಟ್ ತಿಳಿದು ಯಾರಿಗೂ ಹಾಳು ಮಾಡಿಲ್ಲ. ಎಲ್ಲರೂ ನನ್ನಿಂದ ಪಡ್ಕೊಂಡವ್ರೆ ಹೊರತು ನಾನು ತುಂಬಾ ಜನರಿಂದ ಪಡ್ಕೊಂಡಿದ್ದೀನಿ. ಆದ್ರೆ ಯಾರಿಗೂ ನನಗೆ ಎಷ್ಟು ದೊಡ್ಡ ನನ್ಗೆ ಆಪೋದನೆ ಬಂದು ನಾನು ಇವತ್ತಿಗೂ ಅವ್ರನ್ನ ದ್ವೇಷಿಸಲ್ಲ. ಯಾಕಂತ ಹೇಳಿದ್ರೆ ಏನು ಮಾಡಕ್ಕಾಗಲ್ಲ, ನನ್ನ ಪರಿಸ್ಥಿತಿ ಆಗಿರ್ಬೋದು, ಗೊತ್ತಿಲ್ಲ, ಒಳ್ಳೇದೇ ಮಾಡಿರ್ಬೋದು. ನಾನು ಅವ್ರು ಹೇಳ್ದಂಗೆ ನಾನು ಬ್ಯಾಡ್ ಟೈಮ್ ಅಂತ ಹೇಳಲ್ಲ. ನನ್ನ ಪ್ರಕಾರ ಗುಡ್ ಟೈಮ್, ದಿಸ್ ಈಸ್ ದ ಓನ್ಲಿ ಗುಡ್ ಟೈಮ್. ದುಡ್ಡು ಮಾಡ್ಲಿಕ್ಕಲ್ಲ, ತುಂಬಾ ಜನ ಹೇಳ್ತದೆ ಅಲ್ಲಿಂದ ಹೊರಗ್ ಬಾ, ನಿಂದೆ ಲೈಫ್ ಇದೆ, ನಿಂಗೆ ಟ್ಯಾಲೆಂಟ್, ನೀನ್ ಏನಾದ್ರು ಮಾಡ್ಕೋಬಹುದು, ನೀನ್ ಯಾಕೆ ಬಾವಿ ಒಳಗೆ ಕಪ್ಪೆ ಆಗಿರ್ತೀಯ ಅಂತ. ಬರಕ್ಕಾಗಿಲ್ಲ, ನಾನಾಗೆ ಬರ್ಬೇಕು ಅಂತಂದ್ರು ನನಗೆ ಬರಕ್ ಆಗ್ತಾ ಇರ್ಲಿಲ್ಲ. ಅಷ್ಟು ಅಟ್ಯಾಚ್ಮೆಂಟ್ ಇದೆ ನನಗೆ. ಎಕ್ಸಾಕ್ಟ್ಲಿ. ನೋಡಿ, ಇದು ನೋಡಿ, ನೀವು ತುಂಬಾ ಚೆನ್ನಾಗಿ ಹೇಳೋದ್ರಿ. ಕೆಲವೊಂದು ಸಂಗತಿಗಳು
ವಿಶ್ವಶಕ್ತಿಯ ನಿರ್ಧಾರವೇ ಅದಾಗಿರುತ್ತೆ. ನೀವು ಇಲ್ಲಿಗೆ ಉಳಿಯೋಕ್ಕಲ್ಲ ನಿಮ್ಮನ್ನು ಕರ್ಕೊಂಬಂದಿರೋದು. ಈಗ ರಾಯರು ಮೊದಲು ಸಂಸಾರದಲ್ಲೇ ಇದ್ದರು, ಹೌದು. ಗುರುರಾಯರು ರಾಘವೇಂದ್ರ ಸ್ವಾಮಿಗಳು ದೊಡ್ಡ ಭಕ್ತ ಅವ್ರದ್ದು. ಬಂದು ಹೇಳ್ತದೆ ದೇವತೆ, ಅಪ್ಪ ನೀನು ಯಾವ ಇಬ್ರು ಮಕ್ಕಳಿಗೆ ಒಂದು ಹೆಂಡತಿಗೆ ಗಣ್ಣಾಗಿ ತಂದೆ ಆಗಿರೋಕ್ಕೆಲ್ಲ ಬಂದಿರೋದು, ನೀನು ಜಗತ್ತಿನ ಉದ್ಧಾರಕ್ಕೆ ಬಂದಿರೋದು ಬಾ ಅಂತ. ಅಂದರೆ ಈ ಸೃಷ್ಟಿ ನಿಮ್ಮನ್ನು ಯಾವುದೋ ಹಿರಿದಾದ ಉದ್ದೇಶಕ್ಕೆ ಕಳಿಸಿದಾಗ ನೀವು ಅಲ್ಲೆಲ್ಲೋ ಮೂಲೆಯಲ್ಲಿ ಕೂತ್ಕೊಂಡ್ರೆ ಬಿಡಲ್ಲ. ಅದು ನಿಮ್ಮನ್ನು ಯಾವುದೋ ಒಂದು ಗಳಿಗೆಯಲ್ಲಿ ನಿಮಗೆ ಎಚ್ಚರಿಸುತ್ತೆ. ಅದು ಹೆಂಗೆ ಬುದ್ಧ ಮನೆ ಬಿಟ್ಟಂಗೆ ಅದು. ಅಂದರೆ ಇವ್ರು ಬಂದಿರೋದು ಅಷ್ಟು ದೊಡ್ಡ ಬೆಳಕು ಕೊಡ್ಲಿಕ್ಕೆ ಅಂದಾಗ ಯಾವುದೋ ಪುಟ್ಟದಾಗೆಲ್ಲೋ ಮೂಲೆಯಲ್ಲಿ ಕೂತ್ಕೊಂಡಾಗ ಯಾವುದೋ ಒಂದು ಗಳಿಗೆ ನಾನು ಯಾಕೆ ಬಂದಿದ್ದೀನಿ ಅಂತ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ. ಆವಾಗ ಅವ್ರು ಏನನ್ನು ಬೇಕಾದರೂ ತ್ಯಜಿಸಿ ಹೋಗ್ತಾ ಇರ್ತಾರೆ. ಸೊ ಇದನ್ನು ಇಷ್ಟು ಸ್ಪಿರಿಚುವಲ್ ದೃಷ್ಟಿಯಲ್ಲಿ ನೋಡಿದಾಗ ಇಲ್ಲಿ ಗಿಟ್ಯಾಚ್ ಓಕೆ, ಬಿಡಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಬಂತು ವಿತ್ ರೆಸ್ಪೆಕ್ಟ್. ಅವ್ರಿಗೆ ನನ್ನ ಕುರಿತು ಏನು ಭಾವನೆ ಇದೆ ಅದು ಮುಖ್ಯ ಅಲ್ಲ. ಈಗ ನನಗೊಂದು ಕಾರಣ ಸಿಕ್ಕಿದೆ ಆಚೆ ಬರಲಿಕ್ಕೆ. ಹಾಗಾಗಿ ಈ ರೀತಿಯಲ್ಲಿ ಅದನ್ನು ನೋಡಿ ಒಳ್ಳೆಯದಾಗಲಿ, ದೇವ್ರು ನಿಮ್ಮನ್ನು ಚೆನ್ನಾಗಿಡಲಿ. ಐ ಥಿಂಕ್ ಇದೇ ಲಾಸ್ಟ್. ಇದರ ಕುರಿತು ನಿಮ್ಮ ದೃಷ್ಟಿಕೋನವನ್ನೇ ನಾನು ಬದಲಾಯಿಸೋ ಪ್ರಯತ್ನ ಮಾಡಿದ್ದೀನಿ. ಯಾಕಂದರೆ ಈ ಮುಂಚೆ ನೀವು ಅದನ್ನು ಆ ಥರ ನೋಡ್ತಿದ್ರಿ. ಹಿಂಗೆ ಮಾಡಿದ್ರು, ಲಾಸ್ಟು ನನಗೆ ಎಂಡಪ್ ಹಿಂಗೆ ಕೊಟ್ಬಿಟ್ರು, ಸೆಂಡಪ್ ನನ್ನ ಹಿಂಗೆ ಮಾಡಿದ್ರು, ಹಿಂಗೆ ಮಾಡಿದ್ರು. ನಾನೊಂದಷ್ಟು ನಿಮಗೆ ಹೇಳಿದೆ, ಒಬ್ಬರು ತಮ್ಮ ವ್ಯಕ್ತಿತ್ವ ಇದಲ್ಲ ಇದು ಅಂತ ತೋರಿಸ್ಲಿಕ್ಕೆ 30 ವರ್ಷ ತಗೊಂಡವ್ರು ಇದ್ದಾರಪ್ಪ ಅಂತ. ಸೊ ಅಂದಮೇಲೆ ನಾನು ಈಗಲೇ ಇವರೆಲ್ಲ ತಿಳ್ಕೊಂಡು ಬಿಡಲಿ, ಈಗಲೇ ತಿಳ್ಕೊಳ್ಳೋಷ್ಟು ಪ್ರಬುದ್ಧರಿದ್ದಿದ್ರೆ ಇಷ್ಟುವರೆಗೆ ಆಯ್ತಾನೆ ಇರಲಿಲ್ಲ ಇದೆಲ್ಲ. ನನಗೆ ಏನೊಂದು ಖುಷಿ ಇದೆ ಅಂತಂದ್ರೆ, ಬೇರೆ ಇದ್ದ ಹುಡುಗಿರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಅಥವಾ ಬೇರೆ ಸ್ಟಾಫ್ ಆಗಿರ್ಬೋದು, ನಾನಿದ್ದ ಸಂಸ್ಥೆ ಇದೆಯಲ್ಲ, ಅದೊಂದು ನಾನು ಹೋಗಿರೋದು ಮತ್ತೊಂದು ಅಂಗ ಸಂಸ್ಥೆ ಇದೆ, ಮತ್ತೊಂದು ಸಂಸ್ಥೆ ನಂಗೆ ಆಗಿರೋದು. ನಾನಿದ್ದ ಸಂಸ್ಥೆಯಲ್ಲಿ ಅವ್ರು ವಿಡಿಯೋ ನೋಡ್ಬಿಟ್ಟು ನನ್ನನ್ನು ತಪ್ಪು ಅಂತ ತಿಳ್ಕೊಂಡಿರ್ಬೋದು ಹೊರತು, ಬೇರೆ ನೋಡಿದವ್ರು ತುಂಬಾ ಜನ ಇದ್ದಾರೆ. ನಮ್ಗೆ ಅದು ನೋಡೋಕ್ಕೂ ಇಷ್ಟ ಇಲ್ಲ. ನಮ್ಗೆ ನೀನ್ ಹೇಗೆ ಅಂತ ಗೊತ್ತಿದೆ, ಮೊದ್ಲಿಂದ ನಾನು ನಿನ್ನ ನೋಡ್ದವನು, ನನ್ಗೆಲ್ಲ ನಮ್ಗೆ ಗೊತ್ತಿದೆ ನೀನ್ ಹೇಗೆ ಅಂದ್ರೆ. ನಿನ್ ಟೈಮ್ ಬ್ಯಾಡ್ ಆಗಿರ್ಬೋದು, ಇರ್ಲಿ, ಏನ ಮಾಡಕ್ಕಾಗಲ್ಲ, ಬಟ್ ನೀನ್ ಹೇಗೆ ಅಂತ ಗೊತ್ತಿದೆ, ನೀನ್ ಅದ್ರ ಬಗ್ಗೆ ಟೆನ್ಷನ್ ಬೇಡ ಅಂತಾನೆ ಅಂದವ್ರು ಇವಾಗ್ಲೂ ಇದ್ದಾರೆ. ಇವಾಗ್ಲೂ ನನ್ ಜೊತೆ ಅಷ್ಟೇ ಚೆನ್ನಾಗಿ ಮಾತಾಡೋರು ಇದ್ದಾರೆ. ಅದೇ ನಿಜವಾಗ್ಲೂ ನೀವು ಗಳಿಸಿರೋದೇ, ದಟ್ಸ್ ದ ಅಮೌಂಟ್ ಆಫ್ ಲವ್. ಅದೇ ನೀವು ಪಡ್ಕೊಂಡಿರುವ ಪ್ರೀತಿ ಅಥವಾ ಆ ಮೊತ್ತದ ಪ್ರೀತಿ, ಆ ವಿದ್ಯಾರ್ಥಿಗಳ, ಆ ಏನೂ ಅರಿಯದ ಮಕ್ಕಳ ಶುದ್ಧ ಪ್ರೇಮ ಇದೆಯಲ್ಲ, ಇದನ್ನು ತಗೊಂಡು ಅದರ ನೆನಪಲ್ಲಿ ನೀವು ಮೂವ್ ಆಗಿ ಉಳಿಯೋದಲ್ಲ. ಕೆಲವೊಮ್ಮೆ ಸನ್ಯಾಸಿ ಥರ ಚಲಿಸಬೇಕು, ಉಳಿಬಾರ್ದು, ಗೌರವ ಇರಲ್ಲ. ಏನಾದ್ರು ಮಾಡ್ಬೇಕು ಗುರುಜಿ, ಇಲ್ಲಾಂದ್ರೆ ಪ್ಲೀಸ್ ಮಾಡಿ. ನಿಮಗೆ ಆ ಶಕ್ತಿ ಇದೆ. ಆ್ಯಂಡ್ ಯಾವುದು ಬಂದದ್ದನ್ನು ಪೂಜ್ಯ ಭಾವನೆಯಿಂದ ಸ್ವೀಕರಿಸಿ. ಯಾವುದೋ ಒಂದು ನೀವೊಬ್ಬರು ಕಾರ್ಪೆಂಟರ್ ಆಗಿದ್ದೀರಿ, ಆ್ಯಂಡ್ ಎಲ್ಲಿ ಆರ್ಡ್ರ್ ಬರುತ್ತೋ ಅಲ್ಲಿ ಅದ್ಭುತವಾಗಿ ಮಾಡೋದು ಕೆಲಸ ಕಲಿಬೇಕಷ್ಟೇ. ನನಗೆ ಈ ಮನೆ ಇಷ್ಟ ಆಯಿತು ಅಂತ ಅಲ್ಲೇ ಬಡ್ಕೊಂಡು ಕೂತ್ಕೊಂಡ್ರೆ ಒಂದಷ್ಟು ದಿನ ಅವರು ನೋಡ್ತಾರೆ, ಒದ್ದಾಜಿಗೆ ಆಗ್ತಾರೆ. ಕೆಲಸ ಮುಗಿಯೋವರೆಗೂ ಅಲ್ಲಿ ಇರ್ಬೋದಲ್ವೇ? ಆರ್ಡ್ರು ಬದುಕು ಹಾಗೆ. ಓಕೆ, ಒಂದು ಮನೆ ಕಂಪ್ಲೀಟ್ ಮಾಡಿದೆ, ಗಾಡ್ ಬ್ಲೆಸ್, ಒಳ್ಳೇದಾಗಲಿ ಅಂತ ಹೇಳು, ನೆಕ್ಸ್ಟ್ ಹೋಗ್ತಾ ಇರಬೇಕು. ಅಯ್ಯೋ ನಾನು ಈ ಮನೆಗೆ ಕಾರ್ಪೆಂಟ್ರ್ ಕೆಲಸ ಎಲ್ಲ ಮಾಡಿದೆ, ನಂಗೆ ಈ ಮನೆ ಬಿಟ್ಟು ಹೋಗ್ಲಿಕ್ಕಾಗಲ್ಲ ಅಂದ್ರೆ ಕಥೆ ಏನು ಮಾಡು? ಬದುಕನ್ನು ಹೀಗೆ ನಡೆಸಬೇಕು ನಾವು. ಆ ಇದ್ದಷ್ಟು ಸಮಯ, ವರ್ಕ್ ಮಾಡುವಷ್ಟು ಸಮಯ ಕಿವಿಗೆ ಪೆನ್ಸಿಲ್ಗೆ ಇಟ್ಕೊಂಡು ಅಳತೆ ಹಾಕ್ಕೊಂಡು ಸ್ಕೇಲ್ ತಗೊಂಡು ಎಷ್ಟು ಮಗ್ನನಾದೆ ಅಂದರೆ ಇದು ನಂದು ಅಂದ್ಕೊಂಡು ಮಾಡಿದೆ. ಬಟ್ ಓಕೆ, ನಾನು ಹೊರಡೋ ಸಮಯ ಅಂತ ಬಂದಾಗ ಹಿಂದಿರುಗಿ ನೋಡ್ದಂಗೆ ಹೊರಟೆ ಅನ್ನಂಗಿರ್ಬೇಕು ನಾವು. ಬಟ್ ಆ ವೈರಾಗ್ಯ ಸುಮ್ಮನೆ ಬರಲ್ಲ. ಬಟ್ ರೂಢಿ ಮಾಡ್ಕೊಳ್ಳಿ, ಯಾವುದು ಕೊಂಡ್ಕೊಳ್ಬೇಡಿ. ಶುಭವಾಗಲಿ. ಈ 11 ಗಂಟೆಯ ಸಮಯದಲ್ಲಿ ನಿಮ್ಮೊಂದಿಗೆ ನಿಮ್ಮ ಕಥೆಯನ್ನು ಕೇಳಿ, ಅಷ್ಟು ಮಾತ್ರವಲ್ಲದೆ ಈ ಮೂಲಕ ಒಂದು ಸಮಸ್ಯೆಯನ್ನು, ಒಂದು ಕಳಂಕವನ್ನು ಹೇಗೆ ಡೀಲ್ ಮಾಡಬೇಕು, ಯಾವ ದೃಷ್ಟಿಕೋನದಲ್ಲಿ ನೋಡಬೇಕು, ಆ ಕಳಂಕ, ಆ ಅವಮಾನ, ಆ ನೆಗೆಟಿವ್ ಮಾತುಗಳು ಅಥವಾ ಆ ಒಟ್ಟಾರೆಯಾಗಿ ನನಗೆ ಸೋಕಿದ ಮಾಡದ ತಪ್ಪಿಗೆ ಶಿಕ್ಷೆ, ಅವೆಲ್ಲವನ್ನು ಹೇಗೆ ನೋಡಬೇಕು. ಯಾಕಂದರೆ ನೋಡ್ತಾ ಇರೋ ಎಷ್ಟೋ ಸಾವಿರಾರು ಮಂದಿಯೂ ಕೂಡ ಅದೇ ಪರಿಸ್ಥಿತಿಯಲ್ಲಿ ಇರಬಹುದು, ಮುಂದೆ ಅದಕ್ಕೆ ಒಳಗಾಗಬಹುದು. ಅದೆಲ್ಲದಕ್ಕೂ ನೀವೊಂದು ದೊಡ್ಡ ಪಾಠವಾಗಿದ್ದೀರಿ. ಮುಂದೆ ಯಾವತ್ತೂ ಒಂದಿವ್ಸ ಕರೆ ಮಾಡಿ, ಆ ವ್ಯಕ್ತಿ ಇವತ್ತು ನಾನು ಹೀಗಿದ್ದೀನಿ ಎಂದಾಗ ಬಹುಶಃ ಇದೇ ಜನ ಹೌದಪ್ಪ, ಆ ಮಟ್ಟಿಗೆ
ಸ್ವಾಭಿಮಾನದಿಂದ ಬದುಕಿದ್ದಕ್ಕೆ ಫಲ ಇದೆ. ಹೌದು ಹೌದು ಹೌದು, ಅವಮಾನ ಕೇವಲ ನಮ್ಮ ನಾಶ ಮಾಡಲಿಕ್ಕೆ ಬರಲ್ಲ, ಅದು ನಮಗೆ ಸರಿಯಾದ ನಿರ್ಧಾರ ತೆಗೆದುಕೊಂಡು ಇನ್ನೇನು ಹೆಜ್ಜೆ ಇಡಲಿಕ್ಕೆ ನಮಗದೊಂದು ಎಚ್ಚರಿಕೆ ಅಂತ ನಿಮ್ಮ ಕತೆ ಮೂಲಕ ಇನ್ನೊಮ್ಮೆ ಅವ್ರಿಗೆ ಅನ್ನಿಸಬೇಕು. ಅಂದರೆ ನೀವು ಮತ್ತೆ ಆ ಗೆದ್ದ ಸಾಧಿಸಿದ ವ್ಯಕ್ತಿಯಾಗಿ ಬರಬೇಕು. ಖಂಡಿತ ಗುರುಜಿ, ಬಂದೇ ಬರ್ತೇನೆ. ಯಾಕಂದ್ರೆ ನಾನು ಯಾರಿಗೂ ಹಾಳು ಮಾಡಿಲ್ಲ, ಕೆಟ್ಟದ್ ಬಯಸಿಲ್ಲ. ಖಂಡಿತ ಬರ್ತೇನೆ, ಅಂದ್ರೆ ಸಾಧಿಸ್ತೇನೆ. ಅವ್ರಿಗೆಲ್ರಿಗೂ ಒಳ್ಳೇದಾಗ್ಲಿ ಗುರುಜಿ, ಅಷ್ಟೇ ಕೇಳ್ತೀನಿ. ಅಷ್ಟೇ ನನ್ನ ಪ್ರಾರ್ಥನೆಯೂ ಅಷ್ಟೇ. ಆ್ಯಂಡ್ ಇದ್ರ ನಂತರ ಮತ್ತೆಲ್ಲೂ ಅಂತೂ ಬರಲ್ಲ ಅಂತ ಇಲ್ಲ, ಬರ್ತವೆ. ಬಟ್ ಇಲ್ಲಷ್ಟು ಕುಗ್ಗಬಾರ್ದು. ಇಲ್ಲಿ ಯಾಕೆ ಕುಗ್ಗುದ್ರಿ ಅಂದರೆ ಅಟ್ಯಾಚ್ಮೆಂಟ್ ಇತ್ತು. ಸೊ ಹೇಗೆ ಹಣ್ಣು ಕುಯ್ಬೇಕಾದ್ರೆ ಕೈಗೆ ಅರಳೆಣ್ಣೆ ಹಾಕೊಳ್ತಾರೆ, ಅಂಟಬಾರ್ದು ಅಂತ, ಹಂಗೆ ಎಲ್ಲ ಮಾಡಬೇಕು, ಸಿಹಿ ತಿನ್ನಬೇಕು. ಆದ್ರೆ ಅಂಟ್ಕೊಳ್ಳದಂಗೆ ಅನಾಸಕ್ತಿ ಅನ್ನೋ ವೈರಾಗ್ಯ ಅನ್ನೋ ಎಣ್ಣೆಯನ್ನು ಹಚ್ಕೊಂಡೇ ಇರಬೇಕು. ಖಂಡಿತ ಗುರು. ಯಾರಾದ್ರೂ ನಂತರ ಯಾರಾದ್ರೂ ನಿಮ್ಗೆ ಕಾಲ್ ಮಾಡಿದ್ರೆ ನಂದೇ ಎಕ್ಸಾಂಪಲ್ ಕೊಡೋ ಹಾಗೆ ಆಗ್ಲಿ ಗುರು. ನಾನು ಹೇಳೋದು ಬೇಡ, ಸಾವಿರಾರು ಜನ ಕೇಳ್ತವ್ರೆ ಆಲ್ರೆಡಿ. ಅಲ್ಲ, ಅಷ್ಟು ಸಾಧಿಸ್ತೀನಿ ಗುರುಜಿ ನಾನು, ಯಾಕಂದ್ರೆ ಶೋರ್ ನಾನು ಐ ಆಮ್ ವೇಟಿಂಗ್. ಆ್ಯಕ್ಚುಲಿ ಅಂತಹ ದಿನಕ್ಕೆ ನಾನು ಕಾಯ್ತೀನಿ. ಬಿಕಾಸ್ ನನ್ನ ಈ ಕಾರ್ಯ ಓವರ್ ದಿ ಇಯರ್ಸ್ ಒಂದು 7-5-6 ವರ್ಷದ ಪ್ರಯಾಣದಲ್ಲಿ ಮೊದಲು ಹಂಗ ಮಾತಾಡಿದವ್ರು ಇವತ್ತು ಕರೆ ಮಾಡಿ ಸಾಧಕರಂತೆ ಇದ್ದ. ನಂಗೆ ಐ ಆಮ್ ವೆರಿ ಹ್ಯಾಪಿ. ನನ್ಗೆ ನೀವು ರಾಜ್ವಿ ಶೆಟ್ಟಿ ಅವ್ರದ್ದು ಉದಾಹರಣೆ ಕೊಟ್ರಿ, ವಿಜಯ ಪ್ರಕಾಶ್ ಅವ್ರ ಉದಾಹರಣೆ ಕೊಟ್ರಿ. ಇನ್ನೊಂದ್ ದಿವಸ ಕಾಲ್ ಬರುತ್ತೆ ಅರ್ಧ ನಿಮ್ಗೆ ನಂತರ, ಖಂಡಿತ. ಐ ಆಮ್ ಸೋ ಹ್ಯಾಪಿ. ಕಡೆಯದಾಗಿ ನೀವು ಇದನ್ನು ತೆಗೆದುಕೊಂಡದ ರೀತಿ ನನಗೆ ಬಹಳ ಖುಷಿ ಆಯಿತು. ನೀವು ಯಾವತ್ತಾದ್ರೂ ಕರೆ ಮಾಡಿ, ನಿಮ್ಮೊಂದಿಗೆ ನಾವಿದ್ದೀವಿ, ಯಾರು ಇಲ್ಲ ಅಂದ್ಕೊಳ್ಬೇಡಿ, ನಾನು ಇದ್ದೀನಿ, ನಾನು ಮಾತಾಡ್ತೀನಿ. ದೇವರು ನಮ್ಮನ್ನು ಅದಕ್ಕೆ ಇಲ್ಲಿ ಕೂರಿಸಿದ್ದಾನೆ. ಎಷ್ಟು ನನ್ಗೆ ದೇವರೇ ಮಾತಾಡ್ದಾಗಾಯ್ತು ಗುರುಜಿ, ಬೇರೆ ಯಾರು ಇಲ್ಲ ಗುರುಜಿ. ಈ ಟೈಮಲ್ಲಿ ನಂಗೆ ಮಾತಾಡಕ್ಕೆ, ನನ್ ಕೇಳೋಕೆ. ನನ್ನವ್ರಂತೂ ತುಂಬಾ ಮನೇಲಿ ಬಂದು ಊಟ ಮಾಡಿದವ್ರು ನನ್ನ ಜೊತೆ ಇಲ್ಲ ಈಗ. ಡೋಂಟ್ ವರಿ, ಈ ಸಮಯದಲ್ಲಿ ನಾವು ನಿಮಗೆ ಸಿಕ್ಕಿದ್ದೀವಿ. ಈ ನಂಬರ್ ಸೇವ್ ಮಾಡ್ಕೊಳ್ಳಿ. ಏನೇ ಅಂತಹ ಪರಿಸ್ಥಿತಿ ಬಂದಾಗ ಪ್ಲೀಸ್ ಕರೆ ಮಾಡಿ. ಈ ಕಾರ್ಯಕ್ರಮ ಇರೋದೇ ನಿಮಗೋಸ್ಕರ. ಆ್ಯಂಡ್ ನಾನು ತುಂಬ ನಾಟಕೀಯವಾಗಂತೂ ಇಲ್ಲ. ನಾನು ನಿಮ್ಮನ್ನು ಅಷ್ಟೇ ಗಂಟೆಗಟ್ಟಲೆ ಕೊಡಬೇಕು ಅಂದರೆ ನನಗಷ್ಟು ಪ್ರೀತಿ ಇರಬೇಕಲ್ವೇ? ಖಂಡಿತ ಗುರುಜಿ, ಯಾವುದು ಪರಿಚಯ ಇಲ್ಲದವ್ರಿಗೆ ಇಷ್ಟು ಟೈಮ್ ಕೊಡ್ತಾ ಇದ್ದೀನಿ ಅಂತಂದ್ರೆ ನಾನು ನೆಮ್ಮದಿಗೆ ನಿದ್ದೆ ಮಾಡ್ತೀನಿ ಸರ್. ಈಗ 4 ಜನಕ್ಕೆ ಒಂದು 4 ಜನ ನೋವು ಕೇಳಿ ಏನೋ ಒಂಚೂರು ಹೇಳಿದ್ನಪ್ಪ ಅಂತ ನೆಮ್ಮದಿಗೆ ನಿದ್ದೆ ಮಾಡ್ತೀನಿ ನಾನು. ಆ ನೆಮ್ಮದಿ ಚೆನ್ನಾಗಿರುತ್ತೆ ಗುರುಜಿ. ನನ್ಗೆ ಅದು ನಾನು ತುಂಬಾ ಜನಕ್ಕೆ ಮಾಡಿದೀನಿ. ಸೊ ಆ ನೆಮ್ಮದಿ ಏನು ಅಂತ ನನಗೆ ಗೊತ್ತಿದೆ. ಭಯಂಕರ. ಇವಾಗ ನಾನು ಆ ರೀತಿ ತುಂಬಾ ಜನಕ್ಕೆ ಮಾಡಿದ್ರಿಂದ ನನಗೆ ಇವತ್ತು ನೀವು ಮಾಡ್ತಾ ಇಲ್ಲ. ನನಗೆ ಅದು ಇದ್ದಿದ್ದೆ ಸರ್, ಎಲ್ಲ ಸಮಯದಲ್ಲೂ ಇದ್ದದ್ದೇ. ಇವನ್ ನನಗೇನು ಅಂತದ್ದು ಅನ್ಸಿದ್ರೆ ನಾನು ಭಗವಂತನ ಬಳಿ ಶರಣಾಗ್ತೀನಿ. ಎಲ್ಲರಿಗೂ ಅಂಥ ಕಷ್ಟಗಳು ಬಂದಿದೆ, ಎಲ್ಲ ನಾವು ನರಮನುಷ್ಯರು. ಬಟ್ ಎನಿವೇ, ಅಂತಿಮವಾಗಿ ಈ ಕಥೆಯಿಂದ ತುಂಬ ಯುವಕರಿಗೆ ಭವಿಷ್ಯದಲ್ಲಿ ಒಂದಷ್ಟು ಮಾಡದ ತಪ್ಪಿಗೆ ಕಳಂಕಗಳು ಬಂದಾಗ ಹೇಗೆ ಎದುರಿಸಬೇಕು ಅನ್ನೋದಕ್ಕೆ ನೀವು ಒಂದು ದೊಡ್ಡ ಪಾಠವಾಗಿದ್ದೀರಿ. ಗಾಡ್ ಬ್ಲೆಸ್ ಯು. ನಾವೆಲ್ಲ ಇದ್ದೀವಿ. ನಿಮ್ಗೆ ಏನೋ ಸ್ಥಿತಿ ಬಂದಾಗ ಪ್ಲೀಸ್ ನೆನಪು ಮಾಡ್ಕೊಳ್ಳಿ, ಒಂಟಿ ಅಲ್ಲ, ನಾವಿದ್ದೀವಿ. ಮುಂದೆ ಹೋಗಿ ಸಾಧನೆ ಮಾಡಿ, ಆ ಮೂಲಕ ಅವ್ರಿಗೆಲ್ಲ ಉತ್ತರ ಕೊಡಿ. ಗಾಡ್ ಬ್ಲೆಸ್ ಯು. ನಾನು ಸಿನಿಮಾದಲ್ಲಿ ಏನೋ ಸಾಧನೆ ಮಾಡ್ಬೇಕು ಅಂತಿದ್ದೀನಿ, ಆದಷ್ಟು ಬೇಗ ಮಾಡ್ತೀನಿ. ಆಮೇಲೆ ಮಾಡುವಂತಾಗ್ಲಿ. ನಮ್ಮಲ್ಲಿ ಬಂದು ಹೇಳಬೇಕು ನೀವು. ಖಂಡಿತ ನಿಮ್ಮ ಆಶೀರ್ವಾದ ಇರ್ಲಿ. ನೀವು ಎಕ್ಸಾಂಪಲ್ ಏನ್ ಕೊಟ್ರಿ ನೋಡಿ, ನೆಕ್ಸ್ಟ್ ಎಕ್ಸಾಂಪಲ್ ನಂದಾಗಬೇಕು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಫೈನ್, ಒಳ್ಳೇದಾಗ್ಲಿ, ಶುಭವಾಗ್ಲಿ. ಶುಭರಾತ್ರಿ. ನಾರಾಯಣ ಗೋವಿಂದ. ನೋಡಿ, ಅವರ ಕತೆ ಹಂಗಿತ್ತು ಪಾಪ. ಅಂತಹ ಕಳಂಕಗಳು ಬಂದಾಗ ಕಷ್ಟ, ಸಹನೆ ಮಾಡೋದು ಕಷ್ಟ. ಅದರಲ್ಲೂ ನಿಯತ್ತಿಂದ ಬದುಕಿದ ಮನುಷ್ಯರಿಗಂತೂ ಬಹಳ ಕಷ್ಟ. ದಾರಿ ತಪ್ಪಿ ಮೌಲ್ಯವಿಲ್ಲದೆ ಹೆಂಗೆ ಬೇಕಂಗೆ ಅಡ್ಡದಾರಿಯಲ್ಲಿ ಬದುಕೋರಿಗೆ ಕಳಂಕಗಳು ಏನು ಒದರ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಸತ್ಯ, ರೀತಿ ನೀತಿ, ಧರ್ಮ, ಶಿಸ್ತು, ಸಂಯಮ, ಸಭ್ಯತೆಯಲ್ಲಿ ಬದುಕಿರೋರಿಗೆ ಕಳಂಕಗಳು ಕಷ್ಟ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ, ಶುಭವಾಗಲಿ.